ಮಾಡುವುದಕ್ಕಾಗಿ ಕರ್ತರಿಗೆ ಕೋಟಿ ಸ್ತೋತ್ರ. ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಲ್ಪಡುವಾಗ ಅವರು ಮಾತನಾಡಿದಂಥ 7 ವಾಕ್ಯಗಳನ್ನು 7 ಜನರು ಮಾತನಾಡುತ್ತೇವೆ. ಅದಕ್ಕೆ ದೇವರೇ ನಮಗೆ ಸಹಾಯ ಮಾಡಬೇಕಾಗಿ ನಮ್ಮನ್ನು ಮುಚ್ಚಿ ಮರೆತು ದೇವರು ಪ್ರಕಟಪಡಿಸುವುದಕ್ಕಾಗಿ ಕರ್ತರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಅದು ಮಾತ್ರವಲ್ಲ, ನಮಗೆ ಈ ಅವಕಾಶವನ್ನು ಕೊಟ್ಟಿದಂಥ ನಮ್ಮ ಪಾಸ್ಟರ್ಯವರಿಗೂ ಮತ್ತೆ ಅವರ ಕುಟುಂಬದವರಿಗೂ ಇಲ್ಲಿ ಬಂದಂಥ ಎಲ್ಲರಿಗೂ ನಮ್ಮ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಮೊದಲನೇ ವಾರ್ತೆ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಮಾಡುವುದು ಏನು ಎಂದು ಅರಿಯರು ಅಂದು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯವನ್ನು ನಾವು ನೋಡುವಾಗ ದೇವರು ಕ್ಷಮಿಸು ಅಂತ ಕೇಳುತ್ತಾರೆ. ಯಾರವರು, ಯಾರಂತವರು ಅಂತ ನಾವು ನೋಡುವಾಗ ಲೂಕನು ಬರೆದ ಅದೇ ಸುವಾರ್ತೆಯಲ್ಲಿ 22ನೇ ವಾಕ್ಯದಲ್ಲಿ ನೋಡುವಾಗ 63 ವಾಕ್ಯ ವಚನ, ಹಾಸ್ಯ ಮಾಡಿದವರು ಅವರಿಗಾಗಿಯೂ ಮತ್ತೆ ಅವರನ್ನು ಹೊಡೆದವರಿಗಾಗಿಯೂ ಅವರನ್ನು ಗೇಲಿ ಪರಿಹಾಸ ಮಾಡಿದವರಿಗಾಗಿಯೂ ಅವರಿಗೆ ದೂಷಣೆಯ ಮಾತುಗಳನ್ನು ಆಡಿದವರಿಗಾಗಿಯೂ ಮಹಾಯಾಜಕರಿಗಾಗಿಯೂ ಮತ್ತೆ ಶಾಸ್ತ್ರಿಗಳಿಗಾಗಿಯೂ ದೇವರು ಈ ವಾರ್ತೆಯನ್ನು ಹೇಳುತ್ತಾರೆ. ಅದು ಮಾತ್ರವಲ್ಲ, ನಮ್ಮನ್ನು ಕೂಡ ದೇವರು ಅದೇ ರೀತಿಯಾಗಿ ಹೇಳ್ತಾರೆ. ನಾವು ಮಾಡುವಂತ ಒಂದೊಂದು ತಪ್ಪಿಗೂ ದೇವರು ಅದೇ ರೀತಿಯಾಗಿ ಹೇಳ್ತಾರೆ, ಅಪ್ಪ ಇವರು ಏನು ಮಾಡ್ತಾರೆ ಅಂತ ಅರಿಯರು, ಇವರನ್ನು ಕ್ಷಮಿಸು ಅಂತ ದೇವರು ಒಂದೊಂದು ದಿನದಲ್ಲೂ ನಮಗೂ ಅದೇ ರೀತಿಯಾಗಿ ಎಚ್ಚರಿಸುತ್ತಾ ನಮ್ಮನ್ನು ಕ್ಷಮಿಸುತ್ತಾ ಬರುತ್ತಾರೆ. ಅದು ಮಾತ್ರವಲ್ಲ, ಏರದನ್ನು ಕೂಡ ಅದೇ ರೀತಿ ತಪ್ಪು ಮಾಡಿದ ಅವನಿಗೂ ಕ್ಷಮಿಸು ಅಂತ ಹೇಳಿದರು. ಲೂಕ 23:33 ನೋಡುವಾಗ, ಕಪಾಲವೆಂಬ ಸ್ಥಳದಲ್ಲಿ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳು ಶಿಲುಬೆಯಲ್ಲಿ ಹಾಕಿದ್ದರು. ಒಬ್ಬನು ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಳಲ್ಲಿ ಹಾಕಿದ್ದಾರೆ, ಅವರಿಗಾಗಿಯೂ ಕ್ಷಮಿಸು ಅಂತ ದೇವರು ಅವರಿಗಾಗಿ ಕೇಳಿಕೊಂಡರು, ಪಿಲಾತನಿಗಾಗಿಯೂ ಕೇಳಿಕೊಂಡರು. ಇಲ್ಲಿ ನೋಡುತ್ತೇವೆ ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪಿಲಾತನು ಮತ್ತೆ ಹೇರೋದನು ಇಬ್ಬರು ವೈರಿಗಳಾಗಿದ್ರಂತೆ. ಇದೇ ಸಮಯದಲ್ಲಿ ಯೇಸುವನ್ನು ಶಿಲುಬೆಯಲ್ಲಿ ಹಾಕುವಾಗ ಅವಾಗ ಅವರು ಒಂದು ಸೇರಿದ್ರಂತೆ. ಆ ಟೈಮ್ನಲ್ಲಿ ಕೂಡ ದೇವರು ಏನು ಮಾಡಿದಾರಂತೆ, ಅವರಿಬ್ಬರನ್ನು ಒಂದು ಸೇರಿಸಿದರು. ಆದರೆ ಅವರು ದೇವರಿಗೆ ಏನ್ ಮಾಡಿದರು, ಪಾಪ ಮಾಡಿದರು. ನಾವು ಅದೇ ರೀತಿಯಾಗಿ ಇದ್ದೇವೆ. ಅದ್ ಮಾತ್ರವಲ್ಲ, ಈ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಗಲ್ಲಿಗೆ ಏರಿಸ್ತಾರೆ. ಆದ್ರೆ ಆ ಕಾಲದಲ್ಲಿ ತಪ್ಪು ಮಾಡಿದವರನ್ನು ಶಿಲುಬೆಯಲ್ಲಿ ಹಾಕುವ ಪದ್ಧತಿ ಇತ್ತು. ಆ ತಪ್ಪು ಯಾರು ಮಾಡಿದರು ಅಂತ ನೋಡುವಾಗ ಬರಬ್ಬನು ಆ ತಪ್ಪನ್ನು ಮಾಡಿದನು. ಆದರೆ ಅದೇ ತಪ್ಪಿಗೆ ದೇವರು ಏನು ಮಾಡದೇ ಇರುವ ತಪ್ಪಿಗೆ ದೇವರಿಗೆ ಶಿಲುಬೆಯಲ್ಲಿ ಹಾಕುವುದಕ್ಕೆ ಅವಕಾಶ ಮಾಡಿಕೊಟ್ಟರು. ನಮ್ಮೆಲ್ಲರ ಪಾಪಗಳ ದೆಸೆಯಿಂದ ನಾವು ನೋಡ್ತೇವೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 53ನೇ ಅಧ್ಯಾಯ 5:7 ನೋಡುತ್ತೇವೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವರು ಜಜ್ಜಲ್ಪಟ್ಟರು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವರು ಅನುಭವಿಸಿದರು, ಅವರ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವು ದಾರಿ ತಪ್ಪಿದ ಕುರಿಗಳಂತೆ ಇದ್ದೆವು, ಪ್ರತಿಯೊಬ್ಬರು ತನ್ನ ತನ್ನ ದಾರಿಯನ್ನು ಹಿಡಿತಿದ್ದರು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವರ ಮೇಲೆ ಹಾಕಿಕೊಂಡರು. ಯಾರಿಗಾಗಿ ಹಾಕಿಕೊಂಡ್ರಂದ್ರೆ, ನಾವಿಲ್ಲಿರುವಂತ ಎಲ್ಲರಿಗಾಗಿಯೂ ದೇವರು ನಮ್ಮ ತಪ್ಪುಗಳಿಗೋಸ್ಕರ ದೇವರು ಶಿಲುಬೆಯಲ್ಲಿ ತಮ್ಮ ಪಾಪವನ್ನು ಅನುಭವಿಸಬೇಕಾಗಿತ್ತು. ನಾವು ಅದೇ ರೀತಿಯಾಗಿ ಒಂದೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಎಷ್ಟು ಸರಿ ಅಂತ ಇದು ಸತ್ಯವೇದದಲ್ಲಿ ನೋಡುತ್ತೇವೆ. ಪೇತ್ರನು ಕೇಳ್ತಾನೆ ಯೇಸು ಸ್ವಾಮಿಯ ಬಳಿಯಲ್ಲಿ, ಲೂಕನು 17ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಅಪ್ಪ ನಮ್ಮ ಶಿಷ್ಯರು ತಪ್ಪು ಮಾಡಿದರೆ ಅವರಿಗೆ ಎಷ್ಟು ಸಾರಿ ಕ್ಷಮಿಸಬೇಕು ಅಂತ ಕೇಳುವಾಗ ದೇವರು ಹೇಳ್ತಾರೆ 770 ಸರಿ ಕ್ಷಮಿಸು ಅಂತ. ನಾವು ತಪ್ಪು ಮಾಡ್ತಲೇ ಇದ್ರೆ ಕ್ಷಮಿಸ್ತಲೇ ಇರ್ಬೇಕಂತ. ಆದ್ರೆ ನಾವು ಹಂಗೆ ಮಾಡ್ತೇವೆ. ಯಾರಾದ್ರೂ ಒಬ್ಬ ತಪ್ಪು ಮಾಡ್ಬಿಟ್ರೆ ಅವ್ರನ್ನ ಹೊಡಿಯೋದು, ಬೈಯೋದು, ಕೆಟ್ಟ ಮಾತಲ್ಲಿ ನಮ್ಮ ದೇವರ ಮಕ್ಕಳು ಕೂಡ ಅದೇ ರೀತಿಯಾಗಿ ಮಾಡ್ತೇವೆ. ಆದ್ರೆ ದೇವರು ಏನ್ ಮಾಡ್ತಾರೆ, ಕ್ಷಮಿಸ್ತಲೇ ಇರ್ಬೇಕಂತೆ. ಅವರು ಮಾಡಿರುವುದು ಏನೆಂದು ಅರಿಯರು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ನಾವು ಕೂಡ ಪರರ ತಪ್ಪನ್ನು ಕ್ಷಮಿಸಿದರೆ ನಮ್ಮ ತಪ್ಪನ್ನು ದೇವರು ಕ್ಷಮಿಸಿ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಡುತ್ತಾರೆ. ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದ ಕೃಪೆಗಾಗಿ ಕರ್ತರಿಗೆ ಕೋಟಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತರ ನಾಮಕ್ಕೆ ಕೋಟಿ ಸ್ತೋತ್ರ. இரண்டாவது வார்த்தை 2ನೇ
நாம் பார்க்கும் பொழுது ನಾವು ಎರಡನೇ ಮಾತನ್ನು ನೋಡುವುದಾದ್ರೆ ಯೇಸು ಶಿಲುಬೆயிலே பேசின வார்த்தை ಯೇಸು ಶಿಲುಬೆಯಲ್ಲಿದ್ದಾಗ ಮಾತನಾಡಿದ ಲೂಕಾ 23 அதிகாரம் 43 வசனம். ಲೂಕ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯ. இன்றைக்கே நீ என்னுடனே கூடನೆ ಪರದೈಸಿಲೆ ಇರುಪ್ಪ. ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ. இரண்டாவது வார்த்தை. ಎರಡನೇ ಮಾತು. பிரதர் ನೆಲ್ಸನ್ ಅವர்கள் இந்த ವಾರ್ತೆயை ಪಗಿಂದು ಕೊಳ್ಳುವರು. ಬ್ರದರ್ ನೆಲ್ಸನ್ ಜಾರ್ಜ್ ಬ್ರದರ್ ಅವರು ಮುಂದೆ ಬಂದು ಈ ವಾಕ್ಯವನ್ನು ನಮ್ಮ ಮುಂದೆ ಹಂಚಿಕೊಳ್ಳುತ್ತಾರೆ. ಪ್ರೈಸ್ ಗಾಡ್. கர்த்தருடைய பரிசுத்த நாமத்திற்கு ஸ்தோத்திரம். ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. இயேசு கிறிஸ்து சிலுவையிலே தொங்கிக் கொண்டிருக்கும் பொழுது பேசின இரண்டாவது வார்த்தை, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಿರುವಾಗ ಮಾತನಾಡಿದಂಥ ಎರಡನೆಯ ಮಾತು, இன்றைக்கு நீ என்னுடனே கூட பரதேசியில் இருப்பாய் என்று மெய்யாகவே உனக்கு சொல்லுகிறேன் என்கிறார். ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ ಅವನಿಗೆ ನೋಡಿ ಹೇಳುತ್ತಾನೆ. இயேசு கிறிஸ்து சிலுவையிலே அவரை அறைந்த பொழுது வலது பக்கத்திலும் இடது பக்கத்திலும் ஒவ்வொரு கல்லனை, மொத்தம் 2 கல்லர்களை சிலுவையில் அறைந்தார்கள். ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕಿದಾಗ ಬಲಗಡೆಯಲ್ಲಿ ಒಬ್ಬನು ಮತ್ತು ಎಡಗಡೆಯಲ್ಲಿ ಒಬ್ಬನನ್ನು ಅಪರಾಧಿಯನ್ನ ಶಿಲುಬೆಗೆ ಅವರ ಯೇಸು ಕ್ರಿಸ್ತನ ಜೊತೆಯಾಗಿ ಇಬ್ಬರ ಕಳ್ಳರನ್ನು ಅಲ್ಲಿ ಶಿಲುಬೆಗೆ ಹಾಕುತ್ತಾರೆ. அது முதலாவது தீர்க்க தரிசனத்தின் நிறைவேறுதலாய் அமைந்தது. ಇದು ಒಂದು ಪ್ರವಾದನೆಯ ವಾಕ್ಯವು ನೆರವೇರುವಂತೆ ಇವೆಲ್ಲವೂ ನಡೆಯಿತು. ஏசாயா 53வது அதிகாரம் 9வது வசனத்திலே சொல்லப்பட்டிருக்கிறது. ಏಷಾಯ 53ನೇ ಅಧ್ಯಾಯ ಅದರ 9ನೇ ವಾಕ್ಯ ಹೀಗೆ ಹೇಳುತ್ತದೆ, துன்மார்க்கரோடே அவருடைய பிரேத குழியை நியமித்தார்கள் என்று சொல்லப்பட்டிருக்கிறது. ದುಷ್ಟರುಗಳು ಅವರ ಪ್ರೇತ ಒಂದು ಗುಂಡಿಯನ್ನ ಅವರು ತೋಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. கடைசி வசனத்திலே 12வது வசனத்திலே சொல்லப்பட்டிருக்கிறது. 12ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ ನೋಡ್ರಿ, ಅಕ್ರಮಕಾರರಿல் ஒருவராக எண்ணப்பட்டார் என்று. ಅಧರ್ಮಿಗಳಲ್ಲಿ ಒಬ್ಬನಾಗಿ ಯೇಸು ಕ್ರಿಸ್ತನು ಎಣಿಸಲ್ಪಟ್ಟನು ಎಂಬುದಾಗಿ. இந்த 2 தீர்க்க தரிசனங்களும் நிறைவேறும்படியாக இயேசு கிறிஸ்து 2 கல்லர்களுக்கு மத்தியிலே சிலுவையில் ಈ அறையப்பட்டார். 2 ಪ್ರವಾದನಾ ವಾಕ್ಯಗಳು ನೆರವೇರುವಂತೆ ಯೇಸು ಕ್ರಿಸ್ತನು ಇಬ್ಬರು ದುಷ್ಕರ್ಮಿಗಳ ಮಧ್ಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. அப்பொழுது ஒரு கல்லன் இயேசுவை பரியாசம் செய்கிறான். ಆಗ ಒಬ್ಬ ಕಳ್ಳನು, ಒಬ್ಬ ದುಷ್ಕರ್ಮಿಯು ಯೇಸುವನ್ನ ನೋಡಿ ಪರಿಹಾಸ್ಯವಾಗಿ ನಿಂದನೆಯಾಗಿ ಮಾತನಾಡ್ತಾನೆ. ஆனால் இன்னொரு கல்லனோ, ಆದರೆ ಮತ್ತೊಬ್ಬ ದುಷ್ಕರ್ಮಿ ಕಳ್ಳನು அந்த பரியாசம் செய்தவனை கடிந்து கொண்டு, ಆ ಪರಿಹಾಸ ಮಾಡಿದವನನ್ನು ಗದರಿಸಿ ಅವನನ್ನ ಹೀಗೆ ಹೇಳುತ್ತಾನೆ. இயேசு கிறிஸ்துவுக்காக அந்த இடத்திலே அவன் பரிந்து பேசுகிறதை பார்க்க ಯೇಸು ಕ್ರಿಸ್ತನಿಗಾಗಿ ಪರಿತಪಿಸಿ ಮಾತನಾಡುವುದನ್ನ ದುಷ್ಕರ್ಮಿ ಮಾತನಾಡುವುದನ್ನ ನಾವು ನೋಡುತ್ತೇವೆ. இயேசு கிறிஸ்துனுடைய குவாலிட்டியே அதுதான். ಯೇಸು ಕ್ರಿಸ್ತನ ಒಂದು ಕ್ವಾಲಿಟಿಯೇ ಅದು ಆಗಿದೆ. இயேசு கிறிஸ்துவுக்கு பக்கத்தில் ஒருவன் சென்று விட்டால், ಯೇಸು ಕ್ರಿಸ್ತನ ಸಮೀಪವಾಗಿ ಒಬ್ಬ ಹತ್ತಿರವಾಗಿ ಹೋಗಿಬಿಟ್ಟರೆ அவனும் அவரை போலவே இயேசு கிறிஸ்துவுக்குள்ள இருந்த குவாலிட்டி அவனுக்குள்ள அப்படியே வந்துருது. ಯಾರು ಯೇಸು ಕ್ರಿಸ್ತನ ಬಳಿಯಲ್ಲಿ ಹತ್ತಿರ ಹೋಗುತ್ತಾರೋ ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣವು ಆ ವ್ಯಕ್ತಿಯೊಳಗೂ ಬಂದು ಬಿಡುವಂತದಾಗಿ ಕಾಣಲ್ಪಡುತ್ತದೆ. அந்த கல்லன் இன்னொரு கல்லனை பார்த்து சொல்லுகிறான், ಆ ದುಷ್ಕರ್ಮಿಯು ಮತ್ತೊಬ್ಬ ದುಷ್ಕರ್ಮಿಯನ್ನ ನೋಡಿ ಹೇಳ್ತಾನೆ, நீயும் நானும் தவறு செய்ததினாலே நாம இந்த தண்டனைக்கு நியமிக்கப்பட்டிருக்கிறோம். ನೀನು ನಾನು ಅಪರಾಧ ಮಾಡಿದ ಪಾಪ ಮಾಡಿದ ನಿಮಿತ್ತವಾಗಿ ನಾವು ಈ ದಂಡನೆ ವಹಿಸುತ್ತಾ ಇದ್ದೇವೆ. ஆனால் அவரோ எந்த ஒரு தவறும் செய்யாதிருக்கிறாரே என்று அவன் அந்த இடத்துல ஆண்டவருக்காக பரிந்து பேசுகிறான். ಆದರೆ ಈ ವ್ಯಕ್ತಿ ಆದರೂ ಯಾವ ಒಂದು ತಪ್ಪನ್ನು ಮಾಡದಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ಹೇಳಿ, அப்போ ಹಾಗಾದ್ರೆ அந்த கல்லன் ஆண்டவர் எப்படி நமக்காக பிதாவினிடத்திலே பரிந்து பேசி கொண்டிருக்கிறாரோ, ಹೇಗೆ ಕರ್ತನಾದ ದೇವರು ತಂದೆಯ ಬಳಿಯಲ್ಲಿ ನಮಗಾಗಿ ಪರಿತಪಿಸಿ ಮಾತನಾಡುತ್ತಾ ಇದ್ದಾರೋ, அந்த குவாலிட்டி அப்படியே அந்த கல்லனுக்குள்ள போய் அவனும் அந்த இடத்திலே தன்னுடைய தவறை உணர்ந்தவனாய் ಆ ಒಂದು ಯೇಸು ಕ್ರಿಸ್ತನ ಸಮೀಪದಲ್ಲಿದ್ದ ದುಷ್ಕರ್ಮಿಯ ಒಳಗೆ ಯೇಸುವಿನ ಸ್ವಭಾವ ಆತನೊಳಗೆ ಹೋಗಿ ಅವನು ಪರಿತಪಿಸಿ ಮಾತನಾಡುತ್ತಾನೆ. இயேசுவை பார்த்து சொல்லுகிறான், நம்முடைய ராஜ்யத்திலே வரும் பொழுது என்னை நினைத்தருளும். ಯೇಸುವನ್ನ ನೋಡಿ ಕೇಳಿಕೊಳ್ಳುತ್ತಾನೆ, ನಿನ್ನ ರಾಜ್ಯ ಬರುವಾಗ ನನ್ನ ನೆನಪು ಮಾಡಿಕೋ ದೇವರೇ ಎಂಬುದಾಗಿ. அப்பொழுதுதான் இயேசு கிறிஸ்து சிலுவையிலே சொல்லுகிறார், ಆಗಲೇ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿದ್ದಾಗ ಒಂದು ಮಾತನ್ನ, ಎರಡನೇ ಮಾತನ್ನ ಹೇಳುತ್ತಾನೆ, இன்றைக்கு நீ என்னுடனே கூட பரதேசியில் இருப்பாய். ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ. அதாவது பாத்தீங்க அப்படின்னா அந்த இடத்துல ஒரு ஆன் டைம்
டெலிவரன்ஸ் அவனுக்கு கிடைக்குது. ಅಂದ್ರೆ ಅವನಿಗೆ ಸ್ಪಾಟ್ ನಲ್ಲಿಯೇ ಒಂದು ಉತ್ತರ ಸಿಕ್ಕಿಬಿಟ್ಟಿದೆ. ಆ ಒಂದು ಪ್ರಶ್ನೆಗೆ ಉತ್ತರವು ಆ ಒಂದು ದುಷ್ಕರ್ಮಿಗೆ ಸಿಕ್ಕಿಬಿಟ್ಟಿದೆ. உடனடியாக அவனுக்கு ஒரு ரட்சிப்பு அந்த இடத்துல கிடைக்கிறது. ಕೂಡಲೇ ಒಂದು ರಕ್ಷಣೆಯು ಆ ಒಂದು ಕಳ್ಳನಿಗೆ ಸಿಕ್ಕಿತು ಎಂಬುದಾಗಿ ನೋಡುತ್ತೇವೆ. ஆனா நமக்குள்ள இப்போ இன்னொரு கேள்வி எழும்பலாம். ಆದರೆ ನಮ್ಮ ಒಳಗೆ ಒಂದು ದೊಡ್ಡ ಪ್ರಶ್ನೆ ಉದ್ಭವವಾಗ್ತಾ ಇರಬಹುದು. நம்ம எவ்வளவோ கிறிஸ்தவ கூட்டங்களுக்கு செல்லுகிறோம், மெசேஜ் கேட்கிறோம். ಎಷ್ಟೋ ಕ್ರೈಸ್ತರ ಒಂದು ಪ್ರಾರ್ಥನೆ ಕೂಟಗಳಿಗೆ ಹೋಗುತ್ತೇವೆ, ಸಂದೇಶ ಕೇಳ್ತೇವೆ. அந்த இடத்துலலாம் அவங்க சொல்றது ஆண்டவரிடத்தில் அழுந்து மன்றாடுங்கள், பாவத்திற்காக மன்னிக்கும்படியா கெஞ்சிங்க அப்படின்லாம் சொல்றாங்க. ಆ ಸ್ಥಳದಲ್ಲಿ ಅವರು ಹೇಳ್ತಾರೆ, ನೀವು ಹತ್ತು ಗೋಳಾಡ್ರಿ, ನಿಮ್ಮ ಪಾಪಗಳಿಗಾಗಿ, ನಿಮ್ಮ ಪಾಪವನ್ನು ನಿವಾರಿಸುವುದಕ್ಕಾಗಿ ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಿರಿ, ಭಿನ್ನಯಿಸಿರಿ, ಗೋಳಾಡಿರಿ ಅಂತ ಹೇಳ್ತಾರೆ. அதே வசனமும் சொல்லுகிறது, உங்களுடைய வஸ்திரங்களை அல்ல இருதயத்தை கிழித்து ஆண்டவரிடத்தில் திரும்புங்கள் என்று வசனம் சொல்லுகிறது. ವಾಕ್ಯ ಹೇಳುತ್ತದೆ, ನಿಮ್ಮ ಬಟ್ಟೆಗಳನ್ನೆಲ್ಲ ಅಲ್ಲ, ನಿಮ್ಮ ಹೃದಯವನ್ನ ಹರಿದುಕೊಂಡು ದೇವರಲ್ಲಿ ನೀವು ನೋಡಿರಿ, ಕೇಳಿರಿ ಎಂಬುದಾಗಿ. அழுகையோடும் உபவாசத்தோடும் ஆண்டவரிடத்தில் திரும்புங்கள் என்று வசனம் சொல்லுகிறது. ನೀವು ಅಳುತ್ತಾ ಉಪವಾಸದಿಂದ ನೀವು ಕರ್ತನಲ್ಲಿ ನೀವು ಕೇಳಿರಿ ಎಂಬುದಾಗಿ, ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. இந்த கள்ளனுக்கு பாத்தீங்கன்னா உடனடியாக ஒரு ரட்சிப்பு. ಆದ್ರೆ ಈ ದುಷ್ಕರ್ಮಿ ಈ ಕಳ್ಳನಾದ ವ್ಯಕ್ತಿಗೆ ಒಂದು ಕೂಡಲೇ ಒಂದು ರಕ್ಷಣೆ ಸಿಕ್ಕಿದೆ. ಎರಡು விஷயங்கள் இருக்கிறது. ಎರಡು ವಿಷಯಗಳಿದೆ. ಒಂದು தெரியாமல் செய்த ஒரு தவறு, ಅರಿಯದೇ ಮಾಡಿದಂತ ಒಂದು ಪಾಪವು, ತಪ್ಪು. அவன் அதற்கு முன்னால் அவன் செய்தது தவறு என்று தெரிந்திருந்தாலும் அதை குறித்து அவனுக்கு ஒரு பெரிய ஒரு விழிப்புணர்வு இல்லை. ತಾನು ಮಾಡಿದಂಥದ್ದು ತಪ್ಪು ಎಂಬುದಾಗಿ ಮುಂಚಿತವಾಗಿ ತಿಳಿದಿದ್ದಾದರೂ ಇದನ್ನು ಮಾಡುವಂಥ ಪಾಪ ಎಂಬುದಾಗಿ, ತಪ್ಪು ಎಂಬುದಾಗಿ ಅವನಲ್ಲಿ ಒಂದು ಸರಿಯಾದ ಗ್ರಹಿಕೆ ಅವನಲ್ಲಿ ಇಲ್ಲದೇ ಇದ್ದ ಕಾರಣ ಅವನಿಗೆ ಸರಿ ಎದು ತಪ್ಪು ಎಂದು சொல்லி கொடுத்து வளர்ப்பதற்கு அந்த இடத்திலே சரியான ஒரு வழி நடத்துதல் இல்லை. ಆ ಕಳ್ಳನಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಥವಾ ಸರಿ ಎನ್ನುವಂಥ ಮನವರಿಕೆ ಮಾಡುವಷ್ಟು ಅವನಲ್ಲಿ ಯಾರು ಹೇಳಿಕೊಡುವಂಥ ವ್ಯಕ್ತಿಗಳು ಇರಲಿಲ್ಲ. ஸோ இப்படிப்பட்ட ஜனங்கள், இந்த அறியாமையில் இருக்கிற ஜனங்களுக்கு ஆண்டவரை நோக்கி பார்க்கும் பொழுது அவர்களுக்கு ஒரு உடனடியான ஒரு விடுதலை வருகிறது என்று இந்த வசனத்தின் மூலமாய் அறிந்து கொள்ள முடிகிறது. ಮನುಷ್ಯರುಗಳು ದೇವರು ನೋಡಿ ಭಿನ್ನಯಿಸುವಾಗ ಅವರಿಗೆ ಕೂಡಲೇ ರಕ್ಷಣೆ ಸಿಗುವಂತ ಒಂದು ಸದವಕಾಶವು ಸಿಗುವಂತದನ್ನ ಈ ಮೂಲಕ ನಾವು ಅರಿತುಕೊಳ್ಳಬಹುದಾಗಿದೆ. ஆனால் உங்களுக்கும் எனக்கும் அப்படி அல்ல. ಆದರೆ ನಿಮಗೂ ನನಗೆ ಆ ರೀತಿಯಾಗಿ ಎಂದಿಗೂ ಇಲ್ಲ. நாம் இயேசு கிறிஸ்துவினுடைய இரத்தத்தினாலே கழுவப்பட்டு அந்த ரட்சிப்பை பெற்றிருக்கிற நாம், ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿರುವ ನಾವು ஒரு துணிகரமாய் ஒரு பாவத்தை செய்யும் பொழுது, ஒரு காரியத்தை செய்யும் பொழுது, ಧೈರ್ಯವಾಗಿ ಪಾಪ ಮಾಡುವಾಗ ಅಥವಾ ಧೈರ್ಯವಾಗಿ ಏನಾದರೂ ಅಪರಾಧವನ್ನು ಮಾಡುವುದಕ್ಕೆ ಮುಂದಾಗುವಾಗ, சோ இப்படிப்பட்ட ஜனங்களுக்கு தான் நீங்க இருதயத்தை கிழித்து திரும்ப வேண்டும் என்று சொல்லப்பட்டிருக்கிறது. அழுகையோடும் உபவாசத்தோடும் ஆண்டவரிடத்திலே வர வேண்டும். ಇಂಥ ಜನರಿಗೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಹರಿದುಕೊಂಡು ನೀವು ಉಪವಾಸದಿಂದಲೂ ಗೋಳಾಟದಿಂದಲೂ ಪ್ರಾರ್ಥಿಸಿರಿ ಎಂಬುದಾಗಿ ಇಂಥ ವ್ಯಕ್ತಿಗಳಿಗೆ ಹೇಳುವುದನ್ನು ನೋಡುತ್ತೇವೆ. அப்ப நாம் அறியாமல் செய்த தவறுகளுக்கு நாம் மனம் வருந்துற அந்த இடத்திலேயே ஆண்டவர் நமக்கு ரட்சிப்பை கொடுக்க ಹಾಗಾಗಿ ನಾವು ಅರಿಯದೆ ಮಾಡುವಂತ ಪಾಪ ಅಪರಾಧಗಳನ್ನ ನಾವು ದೇವರೊಟ್ಟಿಗೆ ಭಿನ್ನಯಿಸಿ ಪ್ರಾರ್ಥಿಸುವಾಗ, ಅದನ್ನ ಮನವರಿಕೆಯಾಗಿ ನಾವು ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ, ನಮ್ಮ ಒಂದು ಪಾಪಗಳನ್ನ ಕ್ಷಮಿಸುವಂತವನಾಗಿರುತ್ತಾನೆ. அந்த கள்ளனுக்கு ரட்சிப்பின் பலனாய் ஆண்டவர் கொடுத்த காரியம், ಆ ಕಳ್ಳನಿಗೆ ದೇವರು ಕೊಟ್ಟಂತ ಒಂದು ರಕ್ಷಣೆ, ಒಂದು ಕಾರ್ಯ ಏನಂತ ನೋಡಿದ್ರೆ, ಪರದೇಶಿயிலே ನೀ என்னோடு கூட இருப்பாய் என்று சொல்கிறார். ಈ ಹೊತ್ತೆ ನನ್ನೊಂದಿಗೆ ಪರದೇಶಿನಲ್ಲಿ ಇರುವಿ ಎಂಬುದನ್ನ ಹೇಳುವುದನ್ನು ನೋಡುತ್ತೇವೆ. ಪರದೇಶಿ என்று வேதத்திலே ஒரு 3 இடங்களிலே மாத்திரம் சொல்லப்பட்டிருக்கிறது. ಪರದೇಶಿ, ಪ್ಯಾರಡೈಸ್ ಎಂಬುದಾಗಿ ಸತ್ಯವೇದದಲ್ಲಿ, ಬೈಬಲ್ನಲ್ಲಿ 3 ಸ್ಥಳದಲ್ಲಿ ಮಾತ್ರ ಕೊಡಲ್ಪಟ್ಟಿದೆ. இந்த பரதேசியை குறித்து பார்க்கும் பொழுது, ಈ ಪರದೇಶಿ ಎಂಬುದಾಗಿ ಕುರಿತು ನೋಡುವುದಾದರೆ இதை நான் எப்படி விளக்கணும், அது இந்த பைபிளில் பார்த்தீங்கன்னா இதற்கான ஒரு தெளிவான விளக்கம் எங்கேயுமே கொடுக்கப்படவில்லை. ಈ ಒಂದು ಸ್ಪಷ್ಟವಾದಂಥ ವಿವರಣೆ, ಪರದೇಶಿ ಎಂಬ ಒಂದು ಪದಕ್ಕೆ ಸ್ಪಷ್ಟವಾದಂಥ ಒಂದು ವಿವರಣೆ ಸತ್ಯವೇದದಲ್ಲಿ ಕೊಡಲ್ಪಡಲಿಲ್ಲ. 2 ಕೊರಿಂಥಿಯರ್ 12வது அதிகாரம் 2வது 3வது ವಚನத்தை ವಾಸಿக்கும் பொழுது, 2 ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವುದಾದರೆ 1ನೇ ವಾಕ್ಯ 2ನೇ ವಾಕ್ಯವನ್ನು ಓದುವುದಾದರೆ, 2 ಕೊರಿಂಥಿಯರ್ 12வது அதிகாரம் 2 ಕೊರಿಂಥ 12ನೇ ಅಧ್ಯಾಯ 2வது 3வது வசனம், 2 ಮತ್ತು 3ನೇ ವಾಕ್ಯ நான் வாசிக்கிறேன்.
கிறிஸ்துவுக்குள்ளான ஒரு மனுஷனை அறிவேன், ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ನಾನು ಅರಿಯುವೆನು. அவன் 14 வருஷத்திற்கு முன்னே 3ஆம் வானம் வரைக்கும் எடுக்கப்பட்டான். ಅವನು 14 ವರ್ಷದ ಹಿಂದೆ 3ನೇ ಆಕಾಶದವರೆಗೂ ತೆಗೆದುಕೊಳ್ಳಲ್ಪಟ್ಟಿದ್ದಾನೆ. அவன் சரீரத்தில் இருந்தானோ சரீரத்திற்கு புறம்பே இருந்தானோ ಅವನು ದೇಹದಲ್ಲಿ ಇದ್ದನೋ ಇಲ್ಲದವನಾಗಿದ್ದನೋ அதை அறியேன், ಅದನ್ನು ನಾನು ಅರಿಯೇನು, தேவன் அறிவார். ಆದರೆ ದೇವರು ಬಲ್ಲವನಾಗಿದ್ದಾನೆ. 3வது வசனம் இப்படி சொல்லுகிறது, ನೋಡಿ 3ನೇ ವಾಕ್ಯ ಹೀಗೆ ಹೇಳ್ತದೆ, அந்த மனுஷன் பரதேசிக்குள் எடுக்கப்பட்டு ಆ ಮನುಷ್ಯನು ಪರದೇಶಿಯಲ್ಲಿ ತೆಗೆದುಕೊಳ್ಳಲ್ಪಟ್ಟು மனுஷர் பேசப்படாததும் ಅವನು ಮನುಷ್ಯನು ನುಡಿಯಲ್ಲ ಶಕ್ಯವಾದದ್ದು வாக்கு கெட்டாதமான வார்த்தைகளை கேட்டான் என்று அறிந்திருக்கிறேன். ಹೇಳಬಾರದ ಮಾತುಗಳನ್ನು ಕೇಳಿದೆನು ಎಂಬುದನ್ನು ಬಲ್ಲೆನು ಅಂತ ವಾಕ್ಯದಲ್ಲಿ ನೋಡುತ್ತೇವೆ. வேதம் சொல்லுகிறது 3 வானங்கள் ಉಂಟು என்று. ಸತ್ಯವೇದದಲ್ಲಿ ಈಗ ನಮಗೆ ಅರ್ಥವಾಗ್ತದೆ 3 ಆಕಾಶಗಳಿದೆ ಎಂಬುದಾಗಿ. ஒன்று நாம் கண்கூடாக பார்க்கிற ஒரு வானம், ಒಂದು ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಆಕಾಶ, இரண்டாவது வந்து இந்த மில்கி வேன்னு சொல்லுவாங்க, இந்த சூரியன் சந்திரன் அந்த நட்சத்திர கூட்டங்கள் எல்லாம் இருக்கிற இடம். ಎರಡನೇ ಒಂದು ಹಂತ, ಎರಡನೇ ಆಕಾಶ ಎಂಬುದಾಗಿ ಮಿಲ್ಕಿ ವೇ ಅಂತ ಕರೀತಾರೆ. ಆಕಾಶ ಅಂದ್ರೆ ಅದರಲ್ಲಿರುವಂತ ಸೂರ್ಯ ಚಂದ್ರ ನಕ್ಷತ್ರ ಅದರ ಎಲ್ಲ ಕುಟುಂಬಗಳು ಅಲ್ಲಿರುವುದನ್ನು ನಾವು ಕಾಣ್ತೇವೆ. மூன்றாவது இருக்கிறதான் பரலோகம் என்று சொல்லப்படுகிறது. 3ನೇ ಒಂದು ಹಂತವಾಗಿ ಒಂದು ಆಕಾಶವಿದೆ, ಅದನ್ನೇ 3ನೇ ಆಕಾಶ ಎಂಬುದಾಗಿ ಕರೀತಾರೆ. ಸೋ பரலோகம் என்று இருக்கும் பொழுது பரதேசி எங்க இருக்கிறது? ಹಾಗಾಗಿ ಪರಲೋಕ ಎಂಬುದಾಗಿ ಹೇಳುವಾಗ ಪರದೇಶಿ ಎನ್ನುವಂಥದ್ದು ಎಲ್ಲಿ ಇದೆ? இதை நான் சிம்பிளா நான் அறிந்து கொண்ட விதத்தில் இதை தியானிக்கும் பொழுது நான் புரிந்து கொண்ட விதத்திலே நான் உங்களுக்கு சொல்ல வேண்டுமானால், ಇದನ್ನು ನಾನು ಧ್ಯಾನಿಸುತ್ತಿರುವಂತಹ ಸಮಯದಲ್ಲಿ ಇದನ್ನು ನಿಮಗೆ ಹೇಗೆ ಹೇಳಬೇಕೆಂಬುದಾಗಿ ಧ್ಯಾನಿಸುವಾಗ விளங்கிக் கொள்வதற்கு சுலபமாய் சொல்லுகிறேன். ಇದು ನಿಮಗೆ ಅರ್ಥವಾಗುವಷ್ಟು ನಾನು ಇದನ್ನು ನಿಮಗೆ ಸುಲಭವಾಗಿ ಹೇಳ್ತೇನೆ. நம்ம சர்ச்சில் வந்து கிறிஸ்மஸ் ஃபங்க்ஷன்ஸ் ப்ரோಗ್ರಾಮ್ನೆಲ್ಲ நம்ம ಸೆಲೆಬ್ರೇಟ್ பண்றோம் இல்லீங்களா? ಈಗ ನಮ್ಮ ಸಭೆಯಲ್ಲಿ ಕ್ರಿಸ್ಮಸ್ ನ ಕಾರ್ಯಕ್ರಮಗಳನ್ನೆಲ್ಲ ಮತ್ತು ಹಬ್ಬವನ್ನ ಆಚರಿಸುತ್ತೇವಲ್ಲವೇ? அப்போ நம்ம பேரண்ட்ஸ் எல்லாம் கீழே சேர்ல உட்கார்ந்துட்டு இருப்போம். ಹಾಗಾದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಏನ್ ಮಾಡ್ತಾರೆ, ಚೇರ್ ನಲ್ಲಿ ಕುಳಿತು ನಮ್ಮನ್ನ ನೋಡ್ತಾ ವೀಕ್ಷಿಸುತ್ತಾ ಇರ್ತಾರೆ. ನಮ್ಮ பிள்ளைங்க எல்லாம் ஸ்டேஜ்ல பெர்ஃபார்ம் பண்ணி முடிச்சிட்டு வந்துருவாங்க. ನಮ್ಮ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಅವರ ಕುಣಿದಾಡಿ ಅಥವಾ ಏನಾದ್ರೂ ಒಂದು ಮಾಡಿ ಅವರ ಕೆಳಗೆ ಬಂದು ಇಳಿತಾರೆ. அப்போ அந்த அவங்களுக்கு பிரைஸ் கொடுக்கிறதுக்காக மறுபடியும் என்ன பண்ணுவாங்கன்னா மேடைக்கு கூப்பிடுவாங்க. ಆಗ ಅವರಿಗೆ ಬಹುಮಾನವನ್ನ ವಿತರಿಸುವುದಕ್ಕಾಗಿ ಅವರನ್ನ ಏನ್ ಮಾಡ್ತಾರೆ, ಸ್ಟೇಜ್ಗೆ ಕರೀತಾರೆ. சோ இப்படித்தான் பரலோகத்திலே 2 பகுதியாக இருக்கிறது என்று இந்த வசனத்தின் மூலமாய் விளங்கிக் கொள்ள முடியும். ಈ ರೀತಿಯಾಗಿ ಪರಲೋಕದಲ್ಲಿ ಈ ರೀತಿಯಾಗಿದೆ ಎಂಬುದಾಗಿ 2 ವಿಧವಾಗಿ ನಾವು ಬೈಬಲ್ ನಲ್ಲಿ ಈ ಬಹುಮಾನದ ಕುರಿತು ನಾವು ಓದಿಕೊಳ್ಳುತ್ತೇವೆ. அந்த ஸ்டேஜிங் என்றது பரலோகத்தை குறிக்கிறது. ಈ ಸ್ಟೇಜ್ ಎಂಬುವಂತ ಹೇಳುವಂತದ್ದು ಪರಲೋಕವನ್ನ ಸೂಚಿಸುತ್ತದೆ. இந்த கீழே நம்ம உட்கார்ந்துட்டு இருக்கிறோம் பாத்தீங்களா, அது பரதேசியை குறிக்கிறது. ಈಗ ನಾವು ಕೆಳಗೆ ಕುಳಿತು ತಂದೆ ತಾಯಿಗಳು ಕೆಳಗೆ ಕುಳಿತು ನೋಡ್ತೇವಲ್ಲ, ಅದು ಪರದೇಶಿಯನ್ನ ಸೂಚಿಸುವಂತದಾಗಿದೆ. சோ அப்ப இங்க இருக்கிறவர்கள் நியாயம் தீர்க்கப்பட்ட பிற்பாடு, இளைப்பாறின பிற்பாடு, அந்த நியாய தீர்ப்பின் நாளுக்கு பிற்பாடு அந்த பரலோகத்திற்குள்ளாய் அவர்கள் செல்கிறார்கள். ಈಗ ಪರದೇಶಿಯಲ್ಲಿ ವಿಶ್ರಮವನ್ನು ತೆಗೆದುಕೊಳ್ಳುವಂತವರು ಅವ್ರು ಏನ್ ಮಾಡ್ತಾರೆ, ಅವ್ರ ಕೊನೆಗೆ ಆಗಿ ಅವರಿಗೆ ನ್ಯಾಯ ತೀರ್ಪು ಹೊಂದಿದಂತ ನಂತರವಾಗಿ ಆ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲ್ಪಡುವರಾಗಿರುತ್ತಾರೆ. ஜெயம் பெற்றவர்கள் அந்த பரலோக ராஜ்யத்திற்குள்ள போயிட்டு அந்த அதற்குரிய பலனை அவர்கள் பெற்றுக்கொள்கிறார்கள். ಜಯ ಹೊಂದಿದವರು ಪರಲೋಕ ರಾಜ್ಯವನ್ನ ಬಾಧ್ಯಸ್ಥರಾಗಿ ಪರಲೋಕದಲ್ಲಿ ಅವರು ವಾಸವಾಗಿರ್ತಾರೆ. சோ அந்த பரதேசி என்று சொல்லப்படும் பொழுது, ಹಾಗಾಗಿ ಪರದೇಶಿ ಎಂಬುದಾಗಿ ಅದನ್ನ ಹೇಳಲ್ಪಡುವಾಗ, அதாவது ஆண்டவரை விசுவாசித்தவர்கள், ஆண்டவருக்காக வாழ்ந்தவர்கள் மரித்த பின்பாடு இளைப்பாறுகிற ஒரு இடம். ದೇವರಿಗಾಗಿ ಬದುಕಿದವರು, ಕ್ರಿಸ್ತನಿಗಾಗಿ ಬದುಕಿ ಜೀವಿಸಿದವರು ಅವರು ವಿಶ್ರಮಿಸುವಂತ ಒಂದು ಸ್ಥಳವಾಗಿ ಆ ಪರದೇಶಿ ಕಾಣಲ್ಪಡುತ್ತದೆ. ஆண்டவருக்காக உண்மையாய் இருந்து மரித்தவர்கள் நியாய தீர்ப்பின் நாள் வரைக்கும் அந்த இடத்திலே இளைப்பாரி பிற்பாடு பரலோகத்திற்கு செல்லுகிறார்கள். ದೇವರಿಗಾಗಿ ಜೀವಿಸಿದವರು, ನಂಬಿ ಜೀವಿಸಿದವರು, ವಿಶ್ವಾಸಿಗಳಾಗಿದ್ದವರು ಪರದೇಶಿಯಲ್ಲಿ ಸತ್ತ ನಂತರ ಪರದೇಶಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಾರೆ. ನಂತರ ಅವರು ಪರಲೋಕಕ್ಕೆ ಕೊಂಡು ಹೋಗಲ್ಪಡುತ್ತಾರೆ. அப்படிப்பட்ட அந்த பாவத்திலிருந்து ஒரு விடுதலை பெற்ற அந்த கள்ளன், ಅಂತಹ ಪಾಪದಿಂದ ಬಿಡಿಸಲ್ಪಟ್ಟಂತ ಆ ದುಷ್ಕರ್ಮಿ, ಆ ಪಾಪ ಕಳ್ಳನು, ஆண்டவன் இயேசு கிறிஸ்து அவரோடு கூட அவனையும் அந்த பரதேசிக்கு கொண்டு போய் அவனை இளைப்பாறும்படியாய், அவனை சாந்தப்படுத்தும்படியாய், அவனை சந்தோஷப்படுத்தும்படியாய் அவர் செய்கிறார். ಅಂತ ಅಪರಾಧಿಯನ್ನ, ದುಷ್ಕರ್ಮಿಯನ್ನ, ಕಳ್ಳನನ್ನ ಅವನಿಗೆ ಒಂದು ಸಾಂತ್ವನವನ್ನ ಕೊಟ್ಟು, ನೀನು ನನ್ನೊಂದಿಗೆ ಈ ಸಂಗಡ ಪರದೇಶಿಯಲ್ಲಿರುವಿ ಎಂಬುದಾಗಿ ಒಂದು ಸಾಂತ್ವನ ಮಾತನ್ನ ಹೇಳಿ ಅವನನ್ನ ತಾಳ್ಮೆಗೆ ಒಳಪಡಿಸಿದನು ಎಂಬುದಾಗಿ ನೋಡುತ್ತೇವೆ. இந்த பரதேசியை வந்து பழைய ஏற்பாட்டிலே ஏதேன் தோட்டத்தோடு ஒப்பிடப்படுகிறது. ಈ ಪರದೇಶಿ ಎಂಬ ಒಂದು ಸ್ಥಳವು ಹಳೆಯ ಒಡಂಬಡಿಕೆಯಲ್ಲಿ ಏದೇನ್ ತೋಟಕ್ಕೆ ಅದು ಹೋಲಿಸಲ್ಪಡುವಂತದಾಗಿದೆ. அந்த பரதேசியிலே சமாதானம், சந்தோஷம், நிம்மதி யோடு நாம் இளைப்பாற முடியும் என்றுதான்
வேதத்திலே சொல்லப்பட்டிருக்கிறது. ಪರದೇಶಿಯಲ್ಲಿ ನೆಮ್ಮದಿಯಿಂದ ಶಾಂತಿಯುತವಾಗಿ ಅಥವಾ ಯಾವುದೇ ಚಿಂತೆಗಳಿಲ್ಲದೆ ನಾವು ಬದುಕಿ ಜೀವಿಸಬಹುದು ಎಂಬುದನ್ನೇ ಇಲ್ಲಿ ಒತ್ತಿ ತಿಳಿಸುವಂತದಾಗಿ ಕಾಣಲ್ಪಡುತ್ತದೆ. ಮತ್ತೇಯು 11:28 சொல்லப்பட்டிருக்கிறது. ಮತ್ತಾಯನ ಸುವಾರ್ತೆ 11:28 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, வருத்தப்பட்டு பாரம் சுமக்கிறவர்களே நீங்கள் எல்லாரும் என்னிடத்தில் வாருங்கள், ಎಲೆ ಹೊರೆ ಹೊತ್ತವರೇ ಭಾರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು உங்களுக்கு இளைப்பாறுதல் தருவேன் ನಾನು என்கிறார். ನಿಮಗೆ ವಿಶ್ರಾಂತಿಯನ್ನು ನಾನು ಕೊಡುತ್ತೇನೆ. அதற்கு இந்த உலகத்திலே நாம் ஆண்டவருக்காக எத்தனையோ வருத்தங்களை நாம் படுகிறோம். ಈ ಲೋಕದಲ್ಲಿ ನಾವು ದೇವರಿಗಾಗಿ ಎಷ್ಟೋ ಬಾಧೆ ಸಂಕಟಗಳನ್ನು ಒಳಪಡುತ್ತೇವೆ. நம்முடைய சுயத்தை இழந்து ஆண்டவருக்காக நம்ம கடைபிடித்து கொண்டிருந்த காரியங்களை எல்லாம் விட்டு விட்டு ஒரு வருத்தத்திற்குள்ளாய், ஒரு மற்றவர்களால் ஒரு சிக்ஷைக்குள்ளாய், ಕಷ್ಟங்களுக்குள்ளாய், ಭಾರங்களுக்குள்ளாய் நாம் வாழ்கிறோம். ನಮ್ಮ ಸ್ವಾರ್ಥತೆಯನ್ನು ಮರೆತವರಾಗಿ, ನಮ್ಮ ಜೀವಿತವನ್ನು ಮರೆತವರಾಗಿ, ಕಷ್ಟಪಡುವವರಾಗಿ, ಕ್ರಿಸ್ತನಿಗಾಗಿ ಹಿಂಸೆಯನ್ನು ಅನುಭವಿಸುವಂತವರಾಗಿ ಈ ಲೋಕದಲ್ಲಿ ನಾವು ಎಷ್ಟೋ ಕಷ್ಟದಲ್ಲಿ ನಾವು ಜೀವಿಸುವಂತರಾಗಿ ಕಾಣಲ್ಪಡುತ್ತೇವೆ. அப்படி நாம ஆண்டவருக்காய் நாம ಭಾರಪಟ್ಟವர்களಾಗಿ ನಾವು ಮರಿக்கும் பொழுது, ಆ ರೀತಿಯಾಗಿ ಬಹಳ ಬಾಧೆಗಳಾಗಿ ಕಷ್ಟಾರ್ಜಿತಗಳಿಂದ ನಾವು ಸಾಯುವಾಗ நம்மை ஆண்டவர் சிலது காலம் நியாய தீர்ப்பின் காலம் வரைக்கும் நீ இளைப்பாரி, நீ பூமியில எனக்காக எவ்வளவோ கஷ்டப்பட்ட, எவ்வளவோ பாடுகளை சகித்தாய், இப்போ போய் நீ கொஞ்ச நேரம் இளைப்பாரி கொண்டிரு என்று சொல்லி நமக்காக ஒரு என்ன ஒரு ಗೆಸ್ಟ್ ಹೌಸ್ மாதிரி அவர் ಏರ್ಪಡಿಸಿ வைத்திருக்கிறார். ನಮಗೆ ನಾವು ಪಟ್ಟಂತ ಶ್ರಮೆ ಹಿಂಸೆಗಳಿಗೆ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ, ವಿಶ್ರಮಿಸಿಕೊಳ್ಳುವುದಕ್ಕಾಗಿ ಒಂದು ರೆಸ್ಟಿಂಗ್ ಪ್ಲೇಸ್ ಆಗಿ ಒಂದು ಪರದೈಸಿಯನ್ನು ದೇವರು ನಮಗೋಸ್ಕರ ನೇಮಕ ಮಾಡಿದ್ದಾನೆ. ನೀನು ಇಷ್ಟರ ಮಟ್ಟಿಗೆ ಬಾಧೆ ಹೋರಾಟ ಅನುಭವಿಸಿದ್ಯಾ, ಸ್ವಲ್ಪ ಕಾಲ ನೀನು ಏನ್ ಮಾಡು, ವಿಶ್ರಮಿಸಿಕೋ ಅಂತ ಹೇಳಿ ಒಂದು ಸ್ಥಳ ಪರದೇಶಿಯಾಗಿ ದೇವರು ಕೊಟ್ಟಿದ್ದಾನೆ. அந்த கல்லனுக்கு எப்படி மனம் திரும்பின உடனே தன்னுடைய தவறை அந்த இடத்துல உணர்ந்த உடனே அந்த பரதேசியிலே அவனுக்கு இடம் கிடைத்ததோ, ಆ ಕಳ್ಳನಿಗೆ ತಾನು ಮಾಡಿದಂತ ತಪ್ಪನ್ನ ಅರಿವು ಹುಟ್ಟಿಸಿದ ಮೇಲೆ ಅವನಿಗೆ ಹೇಗೆ ಒಂದು ಪರದೇಶಿ ಎಂಬ ಒಂದು ಸ್ಥಳ ಸಿಕ್ಕಿದೆಯೋ, நமக்கும் அப்படிதான். நம்மளுடைய வாழ்க்கையிலும் நாம அந்த மாதிரி தவறுகளை உணர்ந்தவர்களாய் மனம் திரும்பி வாழும் பொழுது நமக்காக பரதேசி காத்து கொண்டிருக்கிறது, நம்ம இளைப்பாறச் செய்ய. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಮಾಡಿದಂತ ತಪ್ಪು ಅಪರಾಧಗಳು ಯಾವುದೇ ಆಗಿದ್ರು, ಪಾಪಗಳಾಗಿದ್ರು, ದೇವರ ಬಳಿಯಲ್ಲಿ ನಾವು ಅರಿಕೆ ಮಾಡುವಾಗ ನಮಗೋಸ್ಕರವಾಗಿ ಒಂದು ಪರದೇಶಿ, ಒಂದು ರೆಸ್ಟಿಂಗ್ ಪ್ಲೇಸ್ ಅನ್ನ ದೇವರು ನಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. கர்த்தர் தாமே இந்த வார்த்தைகளை ஆசீர்வதித்து தருவாராக. ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. கிருபையும் சமாதானம் உங்கள் அனைவரோடு கூட. 19 அதிகாரம் 26, 27 வசனம். ಮತ್ತಾಯನ ಯೋಹಾನ್ ಸುವಾರ್ತೆ, ಕ್ಷಮಿಸಿ, ಯೋಹಾನ್ ಸುವಾರ್ತೆ 19, 26, 27 ವಾಕ್ಯದಲ್ಲಿ ನೋಡುತ್ತೇವೆ. 19 அதிகாரம் ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 26, 27, 26 ಮತ್ತು 27. இந்த வார்த்தையை நம்ம மத்தியில் இருக்கும் சகோதரர் ಸುರೇಶ್ அவர்கள் தியானிப்பார். ಈ ಒಂದು ಮೂರನೆಯ ಮಾತನ್ನ ನಮ್ಮ ಮಧ್ಯೆ ಸಹೋದರ ಸುರೇಶ್ ಬ್ರದರ್ ಅವರು ಮುಂದೆ ಬಂದು ದೇವರ ವಾಕ್ಯವನ್ನ ಕೊಡ್ತಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲೂ ಕರ್ತರು ಆತನ ವಾಕ್ಯದೊಂದಿಗೆ ಮಾತನಾಡುವಂತೆ ಒಂದು ಸಮಯವನ್ನು ಕೊಟ್ಟಂಥ ದೇವದಾಸರಿಗೂ ಕೇಳುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಇಷ್ಟ ಬರ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಅದು ಸೌಂಡ್ ಬರ್ತಾ ಇಲ್ಲ ಅಂತ ಫಾಸ್ಟ್ ಹೇಳಿದ್ರು. ಅದು ಬೇರೆ ಒಂದು ಟೆನ್ಷನ್ ಆಗ್ಬಿಡ್ತು. ಏನಂದರೆ ಶಿಲುಬೆಯಲ್ಲಿ ಮರಣ ಹೊಂದಂಥ ಆ ಸಿಚುವೇಶನ್ನು, ಆ ಸಮಯ ಎಲ್ಲ ಅವಾಗವಾಗ ನೆನೆಸ್ಕೊಳ್ತಾ ಇರ್ತಾನೆ. ಅದು ಇವಾಗ ಕಣ್ಣಿಂದ ನೋಡ್ಬಿಟ್ನಲ್ಲ, ಈ ಮೆಸೇಜ್ಗೆ ಈಗ ಪ್ರಿಪೇರ್ ಆಗಿ ಬಂದಿದೆ. ಬೆಳಗ್ಗೆನೆ ಏನು ಹೇಳೋದು ಅಂತಾನೆ ಗೊತ್ತಾಗ್ತಾಯಿಲ್ಲ. ಆದರೂ ಈ ದಿನದಲ್ಲಿ ತುಂಬ ಒಂದು ವಿಶೇಷವಾದ ದಿನ. ಪಾಸ್ಟ್ರು ನಾವೆಲ್ಲ ಅವಾಗ ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಅವಾಗ ಬರ್ತಾಯಿದ್ದೋ. ಸಂದೇಶ ಹೇಳ್ತೀನಿ, ಒಂದೆರಡು ನಿಮಿಷ ಮಾತಾಡ್ತೀನಿ. ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಪ್ರತಿ ಗುರುವಾರ ನಾವು ಅಲ್ಲಿತ್ತು ಚರ್ಚು, ಆ ಚರ್ಚ್ಗೆ ನಾವು ಹೋಗ್ತಾಯಿದ್ದೋ. ಆ ಬೈಬಲ್ ಸ್ಟಡಿಯಲ್ಲಿ ಬರೀ ರಿವೆಲೇಷನ್ ಅಂದರೆ ಪ್ರಕಟಣೆ, ಅದ್ರ ಬಗ್ಗೆನೇ ಜಾಸ್ತಿ ಹೇಳ್ತಾಯಿದ್ರು. ಅಂತ್ಯಕ್ರಿಸ್ತ ಆಳ್ವಿಕೆ ಬರುತ್ತೆ, ಲೋಕದಲ್ಲಿ ಈ ಥರ ಬರುತ್ತೆ, ಕಷ್ಟಗಳು ಬರುತ್ತೆ, ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅದೆಲ್ಲ ಬರುತ್ತೆ, ಆಗುತ್ತೆ, ನಡೆಯುತ್ತೆ ಅಂತ ಹೇಳ್ತಾನೆ ಇದ್ರು. ಬಟ್ ಈಗ ಪ್ರೆಸೆಂಟಲ್ಲಿ ನಾವು ನೋಡಬೇಕಾದ್ರೆ ಕೆಲವ್ರು ಗೊತ್ತಿದೆಯೋ ಗೊತ್ತಿಲ್ವೋ, ಇರಾನು, ಇಸ್ರೇಲು, ಅಮೇರಿಕಾ ಯುದ್ಧ ನಡೀತಾನೆ ಇದೆ ನೋಡಿ. ಮೊನ್ನೆ ಫೇಸ್ಬುಕ್ ಲೈವಲ್ಲಿ ನಾನು ನೋಡಿದೆ, ಗರಿಗಳ ಹಬ್ಬ ದಿವಸದಲ್ಲಿ ಅಲ್ಲಿ ಅವ್ರ ದೇಶದಲ್ಲಿ ಗರಿ ಜಾಸ್ತಿ ಸಿಗಲ್ಲ, ಅವ್ರ ದೇಶದಲ್ಲಿ ಈಚಿಲು ಮರದ ಗರಿ ಸಿಗುತ್ತೆ, ಅದನ್ನು ತೊಗೊಂಡು ಹಬ್ಬ ಮಾಡ್ತಾಯಿದ್ರು, ಮೆರವಣಿಗೆ ಹೋಗ್ತಾಯಿದ್ರು.
ನಮ್ಮ ದೇಶದಲ್ಲಿ ಒಂದು ಬಾಂಬ್ ಇಲ್ಲ, ಏನೂ ಇಲ್ಲ, ನಾವು ಆರಾಮಾಗಿ ಇದ್ದೀವಿ ಅಂದರೆ ಇದು ದೇವರ ಕೃಪೆ. ಇದು ಕಡೆ ಕಾಲ ಅಂತ ನಾವು ಅಂದ್ಕೊಳ್ಬೇಕು. ಇನ್ನೊಂದು, ಅಲ್ಲಿ ಇಸ್ರೇಲಲ್ಲಿ ಈಗ ಪ್ರೆಸೆಂಟ್ಗೆ ಯುದ್ಧ ನಡೀತಾ ಇದೆ, ನಾವಿಲ್ಲಿ ಆರಾಮಾಗಿದ್ದೀವಿ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ಆ ವಿಡಿಯೋ ನೋಡಿದ್ವಲ್ಲ, ಆ ವಿಡಿಯೋದಲ್ಲಿ 70% ಆ ಇಸ್ರೇಲಲ್ಲಿ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಹೋಗ್ಬೇಕಾರೆ ಆ ಸಿಚುವೇಶನ್ಗಳು ಅದೆಲ್ಲ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ. ಹೇಗೆ ಹೇಳ್ತೀನಿ ಅಂದರೆ, ನಾನು ಲೈವಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಬೇಕಾದ್ರೆ, ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಇಸ್ರೇಲ್ನ ಒಂದು ಸಲ ಸರ್ಚ್ ಮಾಡಿ ನೋಡಿದೆ. ಆಮೇಲೆ ಅಲ್ಲಿ ಬೈಬಲಲ್ಲಿ ಹೇಳಿರುವಂಥ ಏನು ಆ ಊರುಗಳು ಹೆಸರುಗಳು, ಯೇಸು ಸ್ವಾಮಿ ಎಲ್ಲೂ ಮರಣ ಹೊಂದಿದ್ರು, ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗಕ್ಕರು, ಅದೆಲ್ಲ ನೋಡಬೇಕಾದ್ರೆ ಅದು ಲೈವಲ್ಲಿ ಹಾಗೆ ತೋರಿಸ್ತಾಯಿದ್ರು. ಅದು ಕ್ಲೀನಾಗಿ ನೋಡಿದ ಸಿನಿಮಾದಲ್ಲಿ ನೋಡಿದಾಗ ಅದು ಏನಿತ್ತೋ ಡಿಟ್ಟೋ ಹಾಗೇ ಬಂದಿದೆ. ಆದರೆ ಅದರಲ್ಲಿ ಏನು ನೋಡ್ತೀವಂದರೆ, ಈ ಸಿನಿಮಾ ಬಂದ ಮೇಲೆ ಇನ್ನೂ ಯಾವುದು ಈ ಥರ ಸಿನಿಮಾ ಬಂದಿಲ್ಲ. ಇದಕ್ಕೂ ಹಿಂದೆ ಬಂದಿತ್ತು. ಆದರೆ ಇದನ್ನು ನೋಡಬೇಕಾದ್ರೆ ಕಣ್ಣಲ್ಲಿ ನಮಗೆ ನೀರು ಬರೋಲ್ಲ, ಒಳಗಡೆ ಮನಸ್ಸು ಒಳಗಡೆಯಿಂದನೇ ಹತ್ತು ಬಿಡ್ತೀವಿ. ನಾನು ನೋಡಿದೆ, ಸುಮಾರು ಜನ ಹತ್ತಿದ್ದೀರಾ, ಯಾರು ಹತ್ತಿಲ್ಲ ಅಂತ ಹೇಳಲ್ಲ, ಅದು ಕೆಲವರು ಒಳಗಡೆ ಹತ್ತಿದ್ದಾರೆ, ಕೆಲವರು ದುಃಖಪಟ್ಟಿದ್ದೀರಾ. ಆದರೆ ಇವತ್ತು ಗುಡ್ ಫ್ರೈಡೇ ಆಗಿರೋದ್ರಿಂದ ನಮಗೆ ಸಿಕ್ಕಿರುವಂಥ ಒಂದು ಸಮಯ, ಒಂದು ದೇವರ ಕೃಪೆ, ಒಂದು ದೇವರ ಒಂದು ಆಶೀರ್ವಾದನೇ ಅಂದ್ಕೊಳ್ಬೋದು. ಬೇರೆಯವರು, ನಾನು ಕೆಲವು ಸಲ ಸುಮಾರು ಸಲ ಅಂದ್ಕೊಳ್ತೀನಿ, ಆಗ ಪಾಸ್ಟ್ರು ದೀಕ್ಷಾಸ್ಥಾನ ಕೊಡ್ತಾಯಿದ್ರು 3 ತಿಂಗಳು 6 ತಿಂಗಳು, ಒಂದು ವರ್ಷಕ್ಕೆ 3 ಸಲ 2 ಸಲ 4 ಸಲ ಕೊಡ್ತಾಯಿದ್ರು ದೀಕ್ಷಾಸ್ಥಾನ. ಈಗ ವರ್ಷಕ್ಕೆ 1 ಸಲ ದೀಕ್ಷಾಸ್ಥಾನ ಕೊಡೋಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಚೇಂಜ್ ಆಗ್ತಾಯಿದೆ. ಅಂದರೆ ಅಂಧಿಕ್ರಿಸ್ತಿನ ಆಳ್ವಿಕೆ ಪ್ರಪಂಚದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ದಿನದಲ್ಲಿ ಇಳಿದೀವಿ ಅಂದರೆ ದೇವರ ಕೃಪೆ. ನಾನು ಜಾಸ್ತಿ ಹೆಚ್ಚಾಗಿ ಹೇಳೋದಕ್ಕೆ ಹೋಗೋದಿಲ್ಲ, ಇನ್ನೂ ತುಂಬ ಕಾರ್ಯಗಳಿದೆ. ಆದರೂ ದೇವರು ಈ ದಿನದಲ್ಲಿ ವಾಕ್ಯವನ್ನು ಕೊಟ್ಟಿರೋ ಪ್ರಕಾರ ನಾವು ಓದ್ಕೊಳ್ಳೋಣ. ನಾವು ಯೋಹಾನ ಬರೆದ ಸುವಾರ್ತೆ 19:26 ಮತ್ತು 27 ಓದ್ಕೊಳ್ಳೋಣ ವಾಕ್ಯನ. ಓದಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿ ಹುಟ್ಟಕ್ಕೆ ಮುಂಚೆ ಮರಿಯಳಿಗೆ ನೀನು ಧನ್ಯಳು, ನೀನು ಭಾಗ್ಯವಂತಳು ಅಂತ ಎಲ್ಲ ಹೊಗಳ್ತಾ ಇದ್ರು. ಆದರೆ ಮರಿಯಳ ಜೀವಿತದಲ್ಲಿ ನೆನೆಸಲಾಗದಂಥ ಒಂದು ಉಪದ್ರವ ಬಂತು. ಏನು ಉಪದ್ರವ ಅಂದರೆ, ಮರಣನ ಕಣ್ಣು ಮುಂದೆನೇ ನೋಡುವಂಥದ್ದು. ಮಗ ಅಲ್ಲಿ ಸಾಯ್ತಾಯಿದ್ರು, ತಾಯಿಗೆ ನೋಡಿ ಎಂಥ ಒಂದು ಉಪದ್ರವ. ಡೈರೆಕ್ಟ್ ನೋಡಿದ್ರಲ್ಲ, ಈಗ ಆ ಮರಣನ ಕಣ್ಣೆದುರಿಗೆ ನೋಡುವಂಥದ್ದು ಉಪದ್ರವ. ಅದು ಅಂದರೆ ತಾಯಿಗೆ ಅಂದ ಜೀವಿತದಲ್ಲಿ ಸ್ವಾಮಿ ಈ ರೀತಿಯಾಗಿ ಮಾನವನಾಗಿ ಬರುತ್ತಾರೆ, ಮಾನವನಾಗಿ ಬಂದು ಮನುಷ್ಯರಿಗಾಗಿ ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸಾಯ್ತಾರೆ ಅಂದ್ಬಿಟ್ಟು ಅಂತ ಬೈಬಲಲ್ಲಿ ಬರ್ತಿದೆ. ಅವರಿಗೂ ಗೊತ್ತಿದೆ. ಆದರೂ ಆ ದಿನಗಳು, ಆ ಸಮಯ ಬರಬೇಕಾದ್ರೆ, ಮರಣದ ಒಂದು ಸಮಯ ಬರಬೇಕಾದ್ರೆ ಯಾರ ಒಂದು ಕೈಯಲ್ಲೂ ಇರೋದಕ್ಕಾಗೋದಿಲ್ಲ. ಕೆಲವ್ರು ಹೇಳ್ಬೋದು, ನನ್ನ ಜೀವಿತದಲ್ಲಿ ಈ ಥರ ಉಪದ್ರವ ಬರಬೇಕಾ, ನಾನು ಇದನ್ನು ಕಣ್ಣಾರೆ ನೋಡಬೇಕಾ ಅಂದ್ಬಿಟ್ಟು ನೀವು ಕೇಳ್ಬೋದು. ಆ ಸಮಯ ಬಂದಾಗ ಯಾರೇ ಆದರೂ ಸರಿಯೇ ಆ ಉಪದ್ರವನ ಫೇಸ್ ಮಾಡಲೇಬೇಕಾಗುತ್ತೆ. ಆ ಉಪದ್ರವ ಫೇಸ್ ಮಾಡೋದಕ್ಕೆ ನಮಗೇನು ಬೇಕಾಗುತ್ತೆ? ದೇವರ ಒಂದು ಬಲ ಬೇಕಾಗುತ್ತೆ. ದೇವರ ಒಂದು ಬಲ ಇಲ್ಲದೆ ಹೋದರೆ ನಾವು ಉಪದ್ರವಗಳನ್ನ ಈ ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಆಗೋದಿಲ್ಲ. ಏನು ಬ್ರದರ್, ಇಲ್ಲಿ ವಾಕ್ಯ ಏನೋ ಇದೆ, ನೀವೇನೋ ಉಪದ್ರವ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ ನೀವು? ವಾಕ್ಯನೇ ಅದೇ ರೀತಿಯಾಗಿದೆ. ಮರಿಯಳು ತಾನು ನೊಂದು ಬೆಂದು ಆ ಗರ್ಭದಲ್ಲಿ ತಾನು ಯೇಸು ಸ್ವಾಮಿನ ಎತ್ತಿದಾಗ ಎಷ್ಟು ವೇದನೆ ಇತ್ತು. ಆದರೆ ಆತನು ಜೀವಿತನಾಗಿ ಈ ಲೋಕದಲ್ಲಿ ಮಾನವನಾಗಿ ನಮಗೋಸ್ಕರ ಬದುಕಿದ ಮೇಲೆ ಶಿಲುಬೆ ಮುಂದ್ಗಡೆ ಪ್ರಾಣ ಬಿಡಬೇಕಾದ್ರೆ ಎಂಥವ್ರಿಗೆ ಆಗಲಿ, ಈಗ ನಾವೇ ನೋಡಿದ್ದೀವಿ, ನಾವೆಲ್ಲೋ ಇರೋದು, ಅವರು ಅದೆಲ್ಲೋ ನಡೆದಿರೋದು. ಆದರೂ ಅವರು ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಆದರೂ ನಮ್ಮ ಮನಸ್ಸೊಳಗೆ ಆ ಥರ ಫೀಲ್ ಬರಬೇಕಾದ್ರೆ, ಇನ್ನು ತಾಯಿ ಮರಣನ ಕಣ್ಣಿಂದ ನೋಡಬೇಕಾದ್ರೆ ಅದು ಉಪದ್ರವನೇ ಅಲ್ವಾ? ತಾಯಿಗೆ ಒಂದು ಸಂಕಟ ಅಲ್ವಾ? ತಾಯಿಗೆ ಒಂದು ವೇದನೆ ಅಲ್ವಾ? ಹಾಗಾದರೆ ನಾವು ಈ ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಆ ಮರಿಯಳು ತನ್ನ ಆ ಜೀವಿತದಲ್ಲಿ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಂದ್ರೆ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ದೇವರಿಂದ ನಾವು ಏನೂ ಆಗಲ್ಲ ಅನ್ಕೋಬಾರ್ದು. ನೀವು ಕೇಳ್ಬೋದು, ನನ್ನ ಜೀವಿತದಲ್ಲಿ ಇಷ್ಟೊಂದು ಉಪದ್ರವ ಬರ್ತಾ ಇದೆಯಲ್ಲ, ಏನಕ್ಕೆ ಬರ್ತಾ ಇದೆ? ನಾನು ಚರ್ಚ್ಗೆ ಹೋಗೋದೇ ಬೇಡ, ನಾನು ಯೇಸು ಸ್ವಾಮಿನ ಅಂಗೀಕಾರದೇ ಬೇಡ, ಮಾಡೋದೇ ಬೇಡ, ಬಿಟ್ಬಿಡೋಣ. ನಾನು ಕಣ್ಣಿಂದ ನೋಡಿದ್ದೀನಿ, ಚರ್ಚಲ್ಲಿ ಬಂದು ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ನಾವು ಆಗಿರೋಣ, ಹೀಗಿರೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂದವರೆಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಬೇರೆ ಬೇರೆ ಸ್ಕ್ರಾಚ್ಗಳು ಫೋಟೋ ಹಾಕ್ಕೊಂಡು ಇವತ್ತು ಅವರು ದೇವರಿಂದ ಹಿಂದೆ ಹೋಗಿದ್ದಾರೆ. ನಾನು ನೋಡಿದ್ದೀನಿ, ನನ್ನ ಜೊತೆಲಿದ್ದಾರೆ, ಬರ್ತಾ ಇಲ್ಲ. ಕಾರಣ, ಕಡೆ ಕಾಲದಲ್ಲಿ ಬರುವಂಥ ಉಪದ್ರವಗಳನ್ನ ನಾವು ಸಹಿಸ್ಕೋಬೇಕಂದ್ರೆ ದೇವರ ಬಲ ಬೇಕು, ಮತ್ತು ನಾವು ಪ್ರಾರ್ಥನೆಯ ಜೀವಿತದಲ್ಲಿರಬೇಕು. ನೀವು ಕೇಳ್ಬೋದು, ಬ್ರದರ್ ನನಗಿನ್ನೂ ಮಗುನೇ ಇಲ್ಲ,
ನಾನು ಹೆಂಗೆ ಬ್ರದರ್ ತಾಯಿ ಆಗೋದು? ಅದಕ್ಕೆ ಒಂದು ವಾಕ್ಯ ಹೇಳ್ತದೆ, ಹಣ್ಣಳು ಅಳಬೇಕಾದ್ರೆ ಯಾವ ರೀತಿ ಹಣ್ಣಲ್ಲಿ ಹತ್ರ ಆ ಥರ ಅಳ್ರಿ, ಪ್ರೇಯರ್ ಮಾಡಿ, ದೇವರ ಸಮ್ಮುಖದಲ್ಲಿ ಪ್ರೇಯರ್ ಮಾಡಿ. ಪ್ರೇಯರ್ ಮಾಡದೆ ಹೋದರೆ ನಮಗೇನು ಸಿಗಲ್ಲ. ನೀವು ಹೇಳ್ಬೋದು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಬ್ರದರ್, ನಮಗೇನು ರಿಸಲ್ಟೇ ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಇನ್ನೊಂದು ನಾನು ಹೇಳ್ತೀನಿ, ಇದು ವಾಕ್ಯನ 3ನೇ ಸಲ ನಾನು ಹೇಳ್ತಾ ಇರೋದು. ನಾನು ಹೋದ ವರ್ಷವೂ ಇದೇ ವಾಕ್ಯನ ಹೇಳಿದ್ದೆ, ಈ ವರ್ಷವೂ ಇದೇ ವಾಕ್ಯನ ದೇವರು ಮಾತಾಡುವಂಥ ಪ್ರೇರೇಪಣೆ ಮಾಡಿದ್ರು. ಪ್ರೇರೇಪಣೆ ಮಾಡಿರೋದ್ರಿಂದ ಈ ವಾಕ್ಯನ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 3ನೇ ವಾಕ್ಯ ತೆಗೀರಿ, ಹೇಳ್ತೀನಿ, ಬೇಗ ತೆಗೀರಿ, ಟೈಮ್ ಇಲ್ಲ. 13ನೇ ವಾಕ್ಯ, 13ನೇ ಅಧ್ಯಾಯ 3ನೇ ವಾಕ್ಯ, ಧರ್ಮೋಪದೇಶ ಕಾಂಡ 13:3. ಸ್ವಲ್ಪ ಜೋರಾಗಿ ಹೋದ್ರಿ, ಮೈಕ್ ಕೊಡಿಸ್ಬಿಡ್ಲಾ? ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಆಮೇಲೆ ನೋಡಿ, ನೀವು ಹೆಂಗಿದ್ದೀರಾ, ನೀವು ಯಾರು ನನ್ನನ್ನು ಬಿಟ್ಬಿಡ್ತೀರಾ, ನಾನು ಮಾಡಿರೋ ಅದ್ಭುತಗಳು ಅಷ್ಟು ವರ್ಷದಿಂದ ನೆನೆಸ್ಕೊಳ್ತೀರಾ. ಈಗ ನಿಮಗೇನು ಪ್ರೆಸೆಂಟ್ಗೆ ಒಂದು ಮಗು ಇಲ್ಲ, ಒಂದು ಮಗನಿಗೆ ತಾಯಿ ಇಲ್ಲ ಅಂದ್ಬಿಟ್ಟು ಅಂತ, ತಾಯಿಗೆ ಮತ್ತು ಅಮ್ಮ ಇಲ್ಲ ಅಂದ್ಬಿಟ್ಟು ಅಂತ ನೀವು ಕೊರಗ್ತಾ ಇದ್ದೀರಾ. ನೀವು ಕೊರಗಿ ನನ್ನನ್ನು ದೂರ ಮಾಡ್ತೀರಾ. ನಿಮಗೊಂದು ಪರೀಕ್ಷೆ, ನಿಮಗೊಂದು ಎಕ್ಸಾಮ್, ಇದು ಒಂದು ಟೆಸ್ಟು ಕರ್ತರು ಹಿಡಿದಾರೆ. ನಿಜ ಹೇಳ್ತಾ ಇದ್ದೀನಿ, ಈ ವಾಕ್ಯಗೂ ನನಗೂ ಏನೂ ಸಂಬಂಧ ಇಲ್ಲ. ಈ ವಾಕ್ಯ ತೆಗೆದು ನಾನು ಧರ್ಮೋಪದೇಶ ಕಾಂಡ ಬೈಬಲಲ್ಲಿ ಎಲ್ಲಿದೆ ಅಂತ ನಾನು ಹುಡುಕಿ ಆ ವಾಕ್ಯನ ನಾನು ಅದನ್ನು ರೆಡಿ ಮಾಡೋಕ್ಕೆ ನಾನು ಬೈಬಲ್ ಸ್ಟಡಿ ಮಾಡಿಲ್ಲ. ಇಲ್ಲ, ನಾನು ಅದನ್ನು ಕೂತ್ಕೊಂಡು ಬೈಬಲ್ ಓದ್ತಾ ಇಲ್ಲ ಮನೇಲಿ. ನಾನು ಬೈಬಲ್ ಓದ್ಬೇಕಾದ್ರೆ ಆ ವಾಕ್ಯ ಸಿಕ್ತು, ಇದನ್ನು ನೀನು ಹೇಳಬೇಕು ಅಂತ. ಪರೀಕ್ಷೆ ಮಾಡ್ತಾ ಇದ್ದಾರೆ ದೇವರು ನಿಮಗೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಮಕ್ಕಳಿಗೆ ಹೇಗೆ SSLC ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ ಮಾರ್ಕ್ಸ್ಗಳು ಹಿಂಗೆ ತೆಗಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಈ ಥರ ಬರೀಬೇಕು, ಆ ಥರ ಓದಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಅದು ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲೂ ಬಂದಿದೆ ಎಷ್ಟೊಂದು ಶೋಧನೆಗಳು, ಎಷ್ಟೊಂದು ಉಪದ್ರವಗಳು. ನನ್ನ ಉಪದ್ರವನ ಜಯಿಸೋಕ್ಕಾಗಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದಂಥ ಆ ಸಮಯಗಳು ನೆನೆಸ್ಕೊಂಡ್ರೆ ನಾನು ಇಲ್ಲಿರೋದೇ ನನಗೆ ದೇವರ ಕೃಪೆ. ಆ ರೀತಿಯಾದ ಒಂದು ಪರಿಸ್ಥಿತಿ ಬಂದಿದೆ ನಿಮ್ಮ ಜೀವಿತದಲ್ಲಿ. ಅದನ್ನು ಫೇಸ್ ಮಾಡಿ. ಹೆಂಗೆ ಫೇಸ್ ಮಾಡೋದು? ಫೇಸ್ ಮಾಡ್ತಾನೆ ಇದ್ದೀನಲ್ಲ ಬ್ರದರ್, ಆಗ್ತಾ ಇಲ್ಲ, ಸಿಸ್ಟರ್ ಆಗ್ತಾ ಇಲ್ಲ, ಫಾಸ್ಟರ್ ಆಗ್ತಾ ಇಲ್ಲ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. 25 ವರ್ಷದಿಂದ ಬಾಡಿಗೆ ಕಟ್ಕೊಂಡೆ ಫೇಸ್ ಮಾಡ್ಕೊಂಡು ಬರ್ತಾವ್ರು ಫಾಸ್ಟ್ರು. ಹೆಂಗೆ ಫೇಸ್ ಮಾಡ್ತಾವ್ರು? ನನಗೆ ಆಶ್ಚರ್ಯ. ಮೊನ್ನೆ ಒಂದು ಸಲ ಕೋಣನಕುಂಟೆ ಕ್ರಾಸಲ್ಲಿ 2-3 ವರ್ಷದಿಂದ ಒಂದು ಚರ್ಚ್ ಹತ್ರ ಮೇನ್ ರೋಡಲ್ಲಿ ಹೋಗಿದ್ದೆ. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯಪುರ ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಚರ್ಚ್ ಇತ್ತು. ಚರ್ಚ್ ಮಾಡಿದ್ದಾರೆ, ನಾನೇನೋ ಬಾಡಿಗೆಗೆ ಅಂದ್ಕೊಂಡೆ. ಮೊನ್ನೆ 3-4 ದಿವಸ ಆಯಿತು ಚರ್ಚ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಬಾಡಿಗೆ ಕಟ್ಟೋಕ್ಕಾಗಿಲ್ವೇನೋ, ಚರ್ಚ್ ಖಾಲಿ ಮಾಡಿಬಿಟ್ಟಿದ್ದಾರೆ. ದೇವ್ರ ಕೃಪೆ, ನಮಗೆ ಇಲ್ಲಿ ಸಿಕ್ಕಿರುವಂಥ ಒಂದು ದೇವರ ಒಂದು ಆಶೀರ್ವಾದ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ರೇಯರ್ ಅಂದರೆ ದೇವರ ವಾಕ್ಯ ಹೇಳ್ತದೆ. ಅದೇ ಧರ್ಮೋಪದೇಶ ಕಾಂಡ 13-15 ನಾವು ಓದ್ಕೊಳ್ಳೋದಾದರೆ ಅದನ್ನು ಓದಿ ಬೇಗ. ಸಂಪೂರ್ಣವಾಗಿ ಮಾಡಿ ಅದರಲ್ಲಿರುವ ಎಲ್ಲ ಜನರನ್ನು ದನಗಳನ್ನು ಕತ್ತಿಯಿಂದ ಸರಿ, ಆ ವಾಕ್ಯದಲ್ಲಿ ಹೇಳ್ತಾ ಇದೆ, ನೀವು ಕತ್ತಿಯಿಂದ ಸಂಪೂರ್ಣ ನಾಶ ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಆ ಊರಲ್ಲಿ ಹೋಗಿ ಈ ಕಾರ್ಯಗಳನ್ನ ನೀವು ಸಂಪೂರ್ಣ ನಾಶ ಮಾಡಬೇಕಂದ್ರೆ ನಾಶ ಮಾಡಬೇಕಾಗಿತ್ತು. ಆಗ ಕತ್ತಿ ಬೇಕಾಗಿತ್ತು. ಈಗ ನಮ್ಮ ಜೀವಿತದಲ್ಲಿ ನಾವು ಸಂಪೂರ್ಣವಾಗಿ ನಮಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಕಾರ್ಯಗಳನ್ನ ಕತ್ತಿಯಿಂದ ನಾಶ ಮಾಡಬೇಕಂದ್ರೆ ನಮ್ಮ ಹತ್ರ ಮನೇಲಿರೋ ಅಡುಗೆ ಮನೇಲಿ ಚಾಕುನೋ, ಮಾಂಸ ಕಡಿದೋ ಚಾಕುನೋ, ಕತ್ತಿನೋ, ಖಡ್ಗಾನೋ, ಇಲ್ಲಾಂದರೆ ಕುಡ್ಲಿನೋ ತಗೊಂಡು ನಾವು ನಾಶ ಮಾಡೋದಲ್ಲ. ದೇವರ ವಾಕ್ಯ ತೊಗೊಳ್ಬೇಕು. ದೇವರ ವಾಕ್ಯನೇ ನಮಗೆ ಇಬ್ಬಾಯಿ ಕತ್ತಿ ಆಗಿದೆ. ದೇವರ ವಾಕ್ಯನೇ ನಮಗೆ ಚಾಕು ಆಗಿದೆ. ದೇವರ ವಾಕ್ಯಗಳು ನಾವು ಹೇಳ್ಬೋದು 1-2 ವಾಕ್ಯ ಅಲ್ಲ. ಬೈಬಲ್ ಓದ್ತಾ ಇದ್ದೀರಾ, ಬೈಬಲಲ್ಲಿರುವಂಥ ವಾಕ್ಯಗಳನ್ನ ತೆಗೀರಿ, ಆ ವಾಕ್ಯಗಳನ್ನ ಓದ್ರಿ. ಆ ವಾಕ್ಯಗಳನ್ನ ಓದಿದಾಗ ಏನಾಗುತ್ತೆ ಅಂದರೆ ಅದು ನಮ್ಮನ್ನು ಬಲಪಡಿಸುತ್ತೆ. ನನ್ನನ್ನು ಬಲಪಡಿಸಿದೆ ವಾಕ್ಯ. ನನ್ನನ್ನು ಎಷ್ಟೋ ಸಲ ನನ್ನನ್ನು ಬಲಪಡಿಸಿದೆ. ನಾನು ಬೈಬಲ್ ಓದ್ಬೇಕಾದ್ರೆ ಈ ವಾಕ್ಯ ನೀನು ಬಲಗೊಳ್ತೀಯ, ನೀನು ಓದು ಅಂತ ನನ್ನನ್ನು ಬಲಪಡಿಸಿದೆ. ನಾನು ಬಲಪಡಿಸಿ ಇವತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿದೆ. ಅದಕ್ಕೆ ನಾನು ಹೇಳ್ತಾರೆ, ದೇವರ ಆತ್ಮ ಹೇಳಿದ್ರು ಈ ವಾಕ್ಯನ ಹೇಳು ಅಂದ್ಬಿಟ್ಟು ಅಂತ. ಏನು ಕೇಳ್ತಾ ಇದ್ದೀನಿ ಅಂದರೆ, ಬೈಬಲ್ಲ ಓದ್ತಿರಲ್ಲ, ಆ ವಾಕ್ಯನ ತೊಗೊಳ್ಳಿ. ಆ ವಾಕ್ಯನ ತೊಗೊಂಡು ಆ ವಾಕ್ಯದ ಮೇಲೆ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಿ ಆ ವಾಕ್ಯ ನೋಡುತ್ತೆ. ಆ ವಾಕ್ಯ ಹೇಳ್ದಂಗೆ ಕರ್ತರು ನಡೆಸ್ತಾರೆ. ನಿಮ್ಮ ಮಗು ಬೇಕಾ, ದೇವರು ಕೊಡ್ತಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಅದು ಇದು ಎಲ್ಲ ಮಾಡೋಕೆ ಹೋಗ್ಬೇಡಿ, ಏನು ಮಾಡೋಕೆ ಹೋಗ್ಬೇಡಿ, ಪ್ರೇಯರ್ ಮಾಡಿ. ದೇವರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಾಕ್ಯದಲ್ಲಿ ಜ್ಞಾಪನ ಬರ್ತಾ ಇದೆ, ದೇವರೇ ಗರ್ಭನ ಕಟ್ಟಾಕಿದ್ರಂತೆ, ದೇವರೇ ಗರ್ಭನ ಮುಚ್ಚಿದ್ರಂತೆ. ಏನೋ ಸಂತಾನ ಉತ್ಪತ್ತಿ ಆಗಬಾರ್ದು ಅಂತಂದ್ಬಿಟ್ಟಂತ. ನಾವು ಪ್ರೇಯರ್ ಮಾಡಿದ್ರೆ ಒಡಿಯಲ್ಲಿ ಪಡುತ್ತೆ. ನಾವು ವಾಕ್ಯ ತೆಗೆದು ನಾವು ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ. ನಾವು ವಾಕ್ಯನೇ ತೆಗೆಯಲ್ಲ, ಪ್ರೇಯರೇ ಮಾಡಲ್ಲ. ಆ ಡಾಕ್ಟ್ರು ಈ ಡಾಕ್ಟ್ರು, ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಏನು ಯೂಸ್ ಇಲ್ಲ. ನನಗೆ ಮೊನ್ನೆ ನೈಟು 3 ಗಂಟೆ ಬೆಳಗಿನ ಜಾವ ಮಲಗಿದ್ದೀನಿ ಚೆನ್ನಾಗಿ. ಶೈನಿ ಎದ್ಬಿಡ್ತು, ಪಾಪ
ಹೊಟ್ಟೆ ನೋಯ್ತೈತೆ ಅಂತ. ನನ್ನ ವೈಫು ಫುಲ್ ಮಾತ್ರೆ ಕೊಟ್ಬಿಟ್ಟು ಮಲ್ಕೊಂಬಿಟ್ಟಾಳೆ, ಅವಳಿಗೆ ಹುಷಾರಿಲ್ಲ. ಅವಳನ್ನ ಎಬ್ಬರಿಸೋದು ಹೇಗೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ, ಆಗಲಿಲ್ಲ. ಏನು ಮಾಡೋದು? ಕೊನೆಗೆ ಎದ್ದೆ, ಸಿಕ್ಕಾಪಟ್ಟೆ ಹೊಟ್ಟೆನೋ. 5 ನಿಮಿಷ ಅಷ್ಟೇ, 5 ನಿಮಿಷದಲ್ಲಿ ಬಿದ್ದು ಒದ್ಲಾಡ್ಬಿಡ್ತು ಮಗು. ನನಗೆ ಟೆನ್ಷನ್ ಆಗ್ಬಿಡ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಯಾರಿಗೆ ಫೋನ್ ಮಾಡೋದು, ಯಾವ ಆಂಬುಲೆನ್ಸ್ಗೆ ಏನು ಯೂಸ್ ಇಲ್ಲ. ಪ್ರೇಯರ್ ಮಾಡಿದೆ. ನಾನು ಹೇಳಿದೆ, ಶೈನಿ ಜೀಸಸ್ ಅಂತ ಹೇಳಮ್ಮ, ನೀನು ರೀಲ್ಸ್ ಕೊಡ್ತಾರೆ ಬಿಡು. ಅದು ಹೇಳ್ತು, ಆದರೂ ಬಿಡುಗಡೆ ಸಿಕ್ಕಿಲ್ಲ. ಪ್ರೇಯರ್ ಮಾಡಿದೆ, ಕರ್ತನೇ ಪ್ರೇಯರ್ ಮಾಡಿದ್ದೀನಿ ಅಂತ. ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಆಮೇಲೆ ಏನಾಯಿತು, ಒಂದು 5 ನಿಮಿಷ ಆಯಿತು, ಕಮ್ಮಿ ಆಯಿತಾ ಅಂತ. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ ಏನಾಯಿತು, ಮಗು ಫುಲ್ ವಾಮಿಟ್ ಮಾಡ್ತು. ವಾಮಿಟ್ ಎಲ್ಲ ಮುಖ ಫುಲ್ ಫೇಸ್ ಎಲ್ಲ ವಾಮಿಟ್ ಆಗ್ಬಿಡ್ತು. ಫುಡ್ ಇನ್ಸ್ಪೆಕ್ಷನ್ ಆಗಿಬಿಟ್ಟಿದೆ ಮಗುಗೆ. ಏನು ಮಾಡೋದು? ದೇವ್ರು ಕಾಪಾಡಿದ್ರು. ನಾನು ನಿಜವಾಗ್ಲೂ ಹೇಳ್ತೀನಿ, ಪ್ರೇಯರ್ ಮಾಡಿ, ನಿಮ್ಗೆ ಆಗುತ್ತೆ. ದೇವ್ರು ಏನು ಹೇಳ್ತಾರೆ ಇಲ್ಲಿ, ಇದು ಅದೇನೇ ಹೇಳಿದ್ರು ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಶಿಲ್ಬೆಲಿ ಇರಬೇಕಾದ್ರೆ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ತಾಯಿಗೆ ಮಗನನ್ನು ಕೊಳ್ಳುವಂಥ ಒಂದು ಸಮಯದಲ್ಲಿ ದೇವರು ಆದರಣೆಯಾಗಿ ನಿಂತುಕೊಂಡು ದುಃಖ ಪಡೋದು ಬೇಡ, ನಾನು ಹೋಗ್ತಾ ಇದ್ದೀನಿ ಪರಲೋಕಕ್ಕೆ, ನೀವು ದುಃಖ ಪಡೋದು ಬೇಡ ಅಂದ್ಬಿಟ್ಟು ಅಂತೇಳಿ, ನಾನು ಈ ಮರಣನ ಅನುಭವಿಸಿ ನಾನು ಹೋಗಲೇಬೇಕಿದೆ ಆ ಸಿಚುವೇಷನಲ್ಲಿ, ನಿಮಗೆ ದುಃಖ ಪಡೋದು ಬೇಡ ಅಂದ್ಬಿಟ್ಟು ಅಂತ ತನ್ನ ಸ್ನೇಹಿತನನ್ನು, ಪ್ರಾಣ ಸ್ನೇಹಿತನನ್ನು ತನ್ನ ತಾಯಿಗೆ ಕೊಟ್ಟು, ಸ್ನೇಹಿತನಿಗೆ ಈಗೋ ನಿನ್ನ ತಾಯಿ ಅಂತ ಅಂದ್ಬಿಟ್ಟು ಅಂತ ಹೇಳಿದಾಗ ಅವತ್ತಿನಿಂದ ಅವರಿಬ್ಬರು ಜೊತೆಯಲ್ಲಿರ್ತಾರೆ. ಆ ತಾಯಿಗೆ ಏನು ಸ್ಥಾನ ಸಿಗಬೇಕು, ಮಗ ಕೊಡ್ತಾನೆ, ಮಗನಿಗೆ ಏನು ಸ್ಥಾನ ಕೊಡಬೇಕೋ ಆ ಮರಿಯಳು ಕೊಡ್ತಾಳೆ. ಇದು ದೇವರು ಕೂಡಿಸಿಕೊಟ್ಟಂಥ ಒಂದು ಸಂಬಂಧ. ಅದೇ ರೀತಿಯಾಗಿ ನಾವು ಕದಲಬಾರ್ದು. ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅವೆಲ್ಲ ಬಿಟ್ಬಿಡಿ. ಪ್ರೇಯರ್ ಮಾಡಿ, ಫಾಸ್ಟ್ ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊಳ್ಳಿ. ಪ್ರೇಯರ್ ಮಾಡಿಸ್ಕೊಂಡು ನಿಮ್ಗೆ ಏನು ಬೇಕೋ ದೇವ್ರು ಕೊಡ್ತಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯದಿಂದ ದೇವರು ಮಾತನಾಡೋದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಆಮೆನ್. ಅಲ್ಲೇ ಓಕೆ. 4வது வார்த்தையாக, 4ನೇ ಒಂದು ಮಾತಾಗಿ, ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ಪೇಸಿನ ವಾರ್ತೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇದ್ದಾಗ ಮತ್ತೇಯು 27:46, ಮತ್ತಾಯನ ಸುವಾರ್ತೆ 27:46, ஏலி ஏலி லாமா சபத்கானி என்று மிகுந்த சத்தமிட்டு கூப்பிட்டார். ಏಲಿ ಏಲಿ ಲಮಾ ಸಬತ್ಕಾನಿ ಎಂಬುದಾಗಿ ಬಹಳ ಶಬ್ದವಾಗಿ ಕೂಗಿಕೊಂಡನು. ಅದಕ್ಕೆ ಎನ್ ದೇವನೇ ಏನ್ ಎನ್ನೈ ಕೈಬಿಟ್ಟಿ. ಇದಕ್ಕೆ ಅರ್ಥವೇನೆಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. கர்த்தருடைய பரிசுத்த நாமத்துக்கு ஸ்தோத்திரம். ஒரு சின்ன ப்ரேயரால் ஸ்டார்ட் பண்ணலாம். ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. சர்வ வல்லமையுள்ள தேவனாகிய கர்த்தரே, அப்பா, இந்த நேரத்தில் தகப்பனே எங்களுக்கு இந்த வசனத்தை நீங்கள் கொடுத்ததற்காக நன்றி தகப்பனே. இது ஒவ்வொருத்தருக்கும் பிரயோஜனம் உள்ளதாக நீர் இறைசப்பா தருவீராக தகப்பனே. அப்பா, ஒவ்வொரு இருதயத்திலும் நீர் பேசுவீராக தகப்பனே. அப்பா, உங்களுடைய அன்பு சதா காலமும் எங்களோடு இருக்கட்டும். ஆமென். 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 அல்லேலூயா. 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 எனக்கு கொடுத்திருக்கிற வசனம் என்னவென்றால், ನನಗೆ ಕೊಡಲ್ಪಟ್ಟಂತ ವಾಕ್ಯವೇನೆಂದರೆ, ஏலி ஏலி லாமா சபக்தனி. ஏலி ஏலி லாமா சபத்கானி. இந்த வசனத்தை பார்க்கறதுக்கு நம்ம முன்பதாக நம்ம என்ன தெரிஞ்சுக்கணும், இதுக்குள்ள இருக்கிற ಅರ್ಥங்களை ಈ தெரிஞ்சுக்கணும். ವಾಕ್ಯ ಹೋಗೋದಕ್ಕೆ ಮುಂಚಿತವಾಗಿ ಇದರ ಅರ್ಥ ಏನೆಂಬುದಾಗಿ ಮೊದಲು ತಿಳ್ಕೊಬೇಕು. ஏலி ஏலி என்றால், ಏಲಿ ಏಲಿ ಎಂಬುದಾಗಿ ಹೇಳಿದ್ರೆ, என் தேவனே என் தேவனே. ನನ್ನ ದೇವರೇ. இது எந்த ಲ್ಯಾಂಗ್ವೇಜ್? ಇದು ಯಾವ ಭಾಷೆಯಲ್ಲಿ ಏಲಿ ಏಲಿ ಅಂತ ಇದೆ? ಮತ್ತಾಯ 27:46 ವಚನ படிங்க. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ ಓದಿ. சீக்கிரமா கொஞ்சம் ಬೇಗ படிங்க அக்கா. ஆமென். ಆಮೆನ್. மத்தாயால இருக்கு. அதே மார்க்ல பார்க்கலாம். மார்க் 15ஆம் அதிகாரம் 34ஆம் வசனம். ಮಾರ್ಕನ ಸುವಾರ್ತೆ 15:34 ತೆಗೆದುಕೊಳ್ಳ್ರಿ. ಮಾರ್ಕ್ 15:34. ಮಾರ್ಕ 15:34. என்னை கைவிட்டு. அல்லேலூயா. ಆಮೆನ್. இங்க பார்க்கும்போது மத்தாலையும் அதே வசனம் தான். ಮತ್ತಾಯನ ಸುವಾರ್ತೆಯಲ್ಲಿ ಅದೇ ವಾಕ್ಯವಿತ್ತು. மார்க்லயும் அதே வசனம் தான். ಮಾರ್ಕಿನ ಸುವಾರ್ತೆಯಲ್ಲಿ ಅದೇ ಕೊಡಲ್ಪಟ್ಟಿದೆ. ஆனா இங்க ஒரு ವರ್ಡ್ வந்து ಡಿಫರೆನ್ಸ್ இருக்கு. ಅದು ನೀವು ಕண்டுಹಿಡಿದೀರಾ சொல்லுங்க. ಮಾತ್ರ ವ್ಯತ್ಯಾಸವಿದೆ, ಅದನ್ನು ಕಂಡು ಹಿಡಿದ್ರೆ ಹೇಳಿ. மத்தாயல பார்க்கும்போது, ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದಾಗ ಹೇಲಿ ಏಲಿ அப்படின்ட்டு இருக்கு. ಏಲಿ ಏಲಿ ಎಂಬುದಾಗಿತ್ತು. அதே மார்க்ல பார்க்கும்போது, ಅದೇ ರೀತಿಯಾಗಿ ಮಾರ್ಕನ ಸುವಾರ್ತೆಯಲ್ಲಿ ನೋಡಿದಾಗ எலோஹி எலோஹி அப்படின்ட்டு இருக்கு. ಎಲೋಹಿ ಅಂತ ಕೊಡಲ್ಪಟ್ಟಿದೆ. ஏலி ಎಂಬುದು வந்து, ಏಲಿ ಎಂಬ ಒಂದು ಪದವು ಅದು வந்து ಇಬ್ರಿಯೋ ಲ್ಯಾಂಗ್ವೇಜ್. ಅದು ಹಿಬ್ರಿಯ
ಭಾಷೆಯಲ್ಲಿ ಇದೆ. மார்க்ல எழுதியிருக்கிறது வந்து எலோஹி ಎಂಬುದು வந்து ಮಾರ್ಕನ ಸುವಾರ್ತೆಯಲ್ಲಿ ಇರುವಂತದ್ದು ಎಲೋಹಿ ಎಂಬುದಾಗಿ, அது வந்து அரமிக் ಲ್ಯಾಂಗ್ವೇಜ್. ಅದು ಅರಾಮಿಕ್ ಎಂಬ ಭಾಷೆಯಲ್ಲಿ ಇರುವಂತದ್ದಾಗಿದೆ. அப்போ மத்தாய சொல்லுது ಕರೆಕ್ಟಾ, ಮಾರ್ಕ್ சொல்லுது ಕರೆಕ್ಟಾ? ಹಾಗಾದ್ರೆ ಮತ್ತಾಯನು ಹೇಳಿದ್ದು ಸರಿಯಾಗಿದೆಯಾ ಅಥವಾ ಮಾರ್ಕನು ಹೇಳಿದ್ದು ಸರಿಯಾಗಿದೆಯಾ? ரெண்டு பேரும் ஒண்ணுதான் சொல்றாங்க, ಇಬ್ಬರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ. ஆனா அவங்க சொல்ற ಲ್ಯಾಂಗ್ವೇಜ್ வேற. ಆದ್ರೆ ಅವರು ಮಾತನಾಡುವಂತ ಭಾಷೆ ಮಾತ್ರ ವ್ಯತ್ಯಾಸವಾಗಿದೆ. இங்க மார்க் யாருக்கு சொல்றாருன்னு ಈಗ பார்த்தா ಮಾರ್ಕನು ಯಾರಿಗೆ ಹೇಳುತ್ತಾನೆ ನೋಡುವುದಾದ್ರೆ புறஜாதிகளுக்கு சொல்றாரு. ಅನ್ಯ ಜನಾಂಗಗಳನ್ನ ನೋಡಿ ಹೇಳುತ್ತಾನೆ. அந்த ஆண்டவர் இருந்த காலகட்டத்துல ಕರ್ತನಾದ ಯೇಸು ಕ್ರಿಸ್ತನ ಬದುಕಿದ ಕಾಲಗಳಲ್ಲಿ ಲೋಕದಲ್ಲಿ ಗ್ರೀಕ್, ಲತೀನ್, ಅப்புறமா ಅರಾಮಿಕ್, ಇಬ್ರು 4 ಲ್ಯಾಂಗ್ವೇಜ್ பேசினாங்க. ಗ್ರೀಕ್ ಭಾಷೆ ಇತ್ತು, ಲತೀನ್ ಭಾಷೆ ಇತ್ತು ಮತ್ತು ಅರಾಮಿಕ್ ಭಾಷೆ ಇತ್ತು ಎಂಬುದಾಗಿ ನೋಡುತ್ತೇವೆ. இந்த 4 ಲ್ಯಾಂಗ್ವೇಜಸ್ல ಮತ್ತು ಹೀಬ್ರೂ ಭಾಷೆ ಇತ್ತು. ಈ 4 ಭಾಷೆಗಳಲ್ಲಿ ಆಂಡವರು ದೇವರು சொன்ன வார்த்தை எந்த வார்த்தைனா ಮಾತನಾಡಿದಂತ ಮಾತು ವಾಕ್ಯ ಏನಂದ್ರೆ ಏಲಿதான். ಏಲಿ ಎಂಬ ಒಂದು ಮಾತು. ஏன்னா மத்தாயா தான் கரெக்டா சொல்லியிருக்கிறாரு. ಯಾಕಂದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ಸರಿಯಾದ ಪದ ಉಪಯೋಗಿಸಲ್ಪಟ್ಟಿದೆ. ஏன்னா மத்தாயா வந்து ஆண்டவரோடு கூட ಸಂಚರಿத்து இருந்தವರು. ಕಾರಣ ಮತ್ತಾಯನು ಎಂಬ ಶಿಷ್ಯನು ದೇವರೊಂದಿಗೆ ಇದ್ದಂತ ಯೇಸುವಿನೊಂದಿಗೆ ಇದ್ದಂತ ಒಬ್ಬ ಶಿಷ್ಯನು. ஏன்னா மத்தாயா யாருக்கு சொல்றாருன்னு பார்த்தா ಈ ಮತ್ತಾಯನು ಯಾರಿಗೆ ಇದನ್ನ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ನೋಡಿದ್ರೆ யூதர்களுக்கு, ಯಹೂದ್ಯ ಜನರನ್ನ ನೋಡಿ ಹೇಳುವಂತದ್ದಾಗಿದೆ. ஏன்னா புறஜாதிங்க வந்து ஆண்டவரை வந்து சிலுவையில போடல. ಯಾಕಂದ್ರೆ ಅನ್ಯ ಜನರು ಶಿಲುಬೆಗೆ ಯೇಸುವನ್ನ ಹಾಕಲಿಲ್ಲ, புறஜாதிகள் போடல. ಅನ್ಯ ಜನರು ಯೇಸುವನ್ನ ಶಿಲುಬೆಗೆ ಹಾಕಿಸಲಿಲ್ಲ. சொந்த ஜனங்க தான் ஆண்டவரை சிலுவையில ತನ್ನ போட்டாங்க. ಸ್ವಂತ ಯೇಸುವಿನ ಸ್ವಂತ ಜನರಾದ ಯಹೂದ್ಯರೇ ಶಿಲುಬೆ ಮೇಲೆ ಯೇಸುವನ್ನ ಹಾಕಿದರು. உங்களுக்கு ஒரு டவுட் இருக்கலாம், ನಿಮಗೆ ಒಂದು ಸಂದೇಹ ಇರಬಹುದು, ஏன்னா புறஜாதி அப்புறமா எங்களுடைய ஜாதி அப்படின்ட்டு ஆண்டவரே பேசுறாரு அப்படின்ட்டு. ಏನಪ್ಪಾ ಇದು ಯೇಸು ಸ್ವಾಮಿನೇ ಅನ್ಯ ಜನರು, ಇವರು ನನ್ನ ಜನರು, ಯಹೂದ್ಯರು ನನ್ನ ಜನರು ಅಂತ ಹೇಳ್ತಾ ಇದಾರಲ್ಲ. அப்படிலாம் ஒண்ணும் இல்ல. ಆ ರೀತಿ ಭೇದ ಭಾವ ಇಲ್ಲ. ஆண்டவர் பிறந்தது எந்த குலத்துல? ದೇವರು ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ಕುಲದಲ್ಲಿ? யூதா குலத்துல, ಯಹೂದ ಕುಲದಲ್ಲಿ. ஆமென், ಆಮೆನ್, அல்லேலூயா. ಹಲ್ಲೆಲೂಯಾ. அது வந்து வார்த்தை நிறைவேறணும் அப்படின்னு சொல்லிட்டு தான் ஆண்டவர் வந்து யூதா குலத்துல ದೇವರ பிறக்கிறாரு. ವಾಕ್ಯವು ದೈವೋಕ್ತಿಯು ನೆರವೇರುವಂತೆ ಯೇಸು ಸ್ವಾಮಿ ಯಹೂದ್ಯ ಕುಲದಲ್ಲಿ ಬಂದು ಹುಟ್ಟುತ್ತಾರೆ. அதுக்கும் ஒரு வசனம் இருக்கு பாருங்க. ಅದಕ್ಕೂ ಒಂದು ವಾಕ್ಯ ನೋಡಿರಿ. சாம் 22:1 ಪಾರುಂಗ. ಕೀರ್ತನೆ 22:1 ವಾಕ್ಯ ನೋಡಿ ಓದ್ರಿ. ಕೀರ್ತನೆ 22:1. ಕೀರ್ತನೆ 22:1. ஏனென்னை கைவிட்டு என் உதவி செய்யாமலும் நான் கற்று சொல்லும் வார்த்தைகளை கேளாமலுக்கு ஏன் தூரமாயிருக்கிறேன்? ಆಮೆನ್, ಆಮೆನ್. ಇದು ಯಾರು சொல்றது? இந்த வார்த்தை ಯಾರು ಈ சொல்றது? ಒಂದು ಮಾತನ್ನ ಯಾರು ಹೇಳುವುದು ಹೇಳಿ ನೋಡೋಣ. ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೀರಾ? ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ದೀರಾ? ಹಸಿವಾಗ್ತಾ ಇದೆ. ಯೇಸು ಹೇಳಿಲ್ಲ, ಇದು ಹೇಳಿರೋದು ದಾವೀದು. ಇದು ದಾವೀದನು ಪ್ರವಾದನೆಯಾಗಿ ಹೇಳುವುದು. ದಾವೀದ್ ಹೇಳಿರೋದು ಇದು. 22ನೇ ಕೀರ್ತನೆಯಲ್ಲಿ ದಾವೀದ ಹೇಳಿರೋದು. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಮಾತ್ರ ದೇವ್ರು ಹೇಳಿರೋದು. ಹೊಸ ಒಡಂಬಡಿಕೆ ನಾವು ಹೋಗಿ ಓದುವಾಗ ಯೇಸು ಸ್ವಾಮಿ ಈ ವಾಕ್ಯವನ್ನ ಪುನಃವಾಗಿ ಅದನ್ನು. ನಿಮ್ಗೊಂದು ಕ್ವಶನ್, உங்களுக்கு ஒரு ಕ್ವಶನ್ கேக்குறேன். ಈಗ ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನ ಹಾಕುತ್ತೇನೆ. ದಾವೀದ್ ಸೈಯಾದ ಪಾವமே ಇಲ್ಲ. ದಾವೀದನು ಮಾಡದೇ ಇದ್ದಂತ ಪಾಪ ಯಾವುದು ಕೂಡ ಇರಲಿಲ್ಲ. ಅವರು நிறைய ತಪ್ಪು செஞ்சிருக்காரு. ಅವನು ಬಹಳ ಅಪರಾಧಗಳನ್ನು ಮಾಡಿದ್ದಾನೆ. ஆனாலும் அவருக்கு மன்னிப்பு கிடைக்கப்பட்டுச்சு. ಆದರೂ ಕೂಡ ಆ ದಾವೀದನಿಗೆ ಕ್ಷಮಾಪಣೆಯು ಸಿಕ್ಕಿತು. ಅದು எப்படி? ಅದು ಹೇಗೆ ಸಾಧ್ಯವಾಯಿತು? ದಾವೀದಕ್ಕೆ ಮನ್ನಿಪ್ಪು ಕೆಡ್ಚಿச்சு. ದಾವೀದನಿಗೆ ಪಾಪದಿಂದ, ಅವನು ಮಾಡಿದ ಪಾಪದಿಂದ ಅವನಿಗೆ ಕ್ಷಮಾಪಣೆ ಸಿಕ್ಕಿತು. ಅದು ಹೇಗೆ? ಪಶ್ಚಾತ್ತಾಪ ಕರೆಕ್ಟ್. ಪಶ್ಚಾತ್ತಾಪ ಕರೆಕ್ಟ್. ಅದು ಸರಿಯಾದ ಉತ್ತರ. ஆனா அவரு ஆண்டவராகிய இயேசு கிறிஸ்துவை அறிஞ்சிருந்தார். ಆದರೆ ಕರ್ತನಾದ ದೇವರನ್ನು ಯೇಸು ಕ್ರಿಸ್ತನನ್ನು ಅವನು ಮುಂಚಿತವಾಗಿ ಅರಿತಿದ್ದನು. நம்ம ஏசப்பாவை பார்க்கிறது வந்து நியூ டெஸ்ட்மென்ட்ல. ನಾವು ಯೇಸಪ್ಪನನ್ನ ಎಲ್ಲಿ ನೋಡ್ತೇವೆ? ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ஆனா தாவீது பழைய உடன்படிக்கையில கீர்த்தனைல அவர் பத்தி எழுதி வச்சிருக்காரு. ಆದರೆ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಯನ್ನು ಬರೆಯುವಾಗಲೇ ದಾವೀದನು ಯೇಸಪ್ಪ ಎಂಬವನು ಎಲ್ಲಿ ಬರುತ್ತಾನೆ ಎಂಬುದನ್ನು ತಿಳಿಸಲ್ಪಟ್ಟಿದ್ದನು, ಮುಂತೇನೆ ಅರಿತಿದ್ದನು. தாவீது ஆண்டவராகிய இயேசு கிறிஸ்துவை அறிஞ்சதுனால தான் அவருக்கு பாவ மன்னிப்பு கிடைக்கப்பட்டுச்சு. ದಾವೀದನು ಕರ್ತನಾದ ಯೇಸು ಕ್ರಿಸ್ತನನ್ನು ಮುಂಚಿತವಾಗಿ ಅರಿತ ನಿಮಿತ್ತವಾಗಿ ಅವನಿಗೆ ಏನು ಸಿಕ್ತು? ಪಾಪದಿಂದ ಕ್ಷಮಾಪಣೆ ಸಿಕ್ಕಿತು. பழைய உடன்படிக்கையில பார்த்திருக்கிறீங்களா? ಅಬ್ರಹಾಂ ಕಾಲத்துல இருந்து, ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿರಬಹುದು, ಅಬ್ರಹಾಮನ ಕಾಲದಿಂದ ಯಾರಿಗೂ ಪಾವ ಮನ್ನಿಪ್ಪು ಕೆಡಿಕಪಡಲ್ಲ. ஏன்னா அவங்க பாவத்தை உணரல. ಯಾರಿಗೂ ಪಾಪದ ಕ್ಷಮಾಪಣೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಪಾಪ ಮಾಡಿದ್ದೇನೆ ಎಂಬ ಗ್ರಹಿಕೆನೆ ಅವ್ರಿಗೆ ಇರ್ತಾ ಇರಲಿಲ್ಲ. ಆಂಡவர் அங்கக்கு அங்கேயே ಪನಿಷ್ಮೆಂಟ್ ಕೊಡ್ತಿರುವಾರು. ಆಗ ಅವರು ಮಾಡಿದ ಅಪರಾಧಕ್ಕೆ, ಪಾಪಗಳಿಗೆ ಆ ಕ್ಷಣ, ಆ ಸಮಯದಲ್ಲಿಗೆ ಅವ್ರಿಗೆ ಏನ್ ಮಾಡ್ತಾ ಇದ್ದ?
ದಂಡನೆ ಶಿಕ್ಷೆಯನ್ನ ಕೊಡ್ತಾ ಇದ್ದ. ஆனா தாவீது ஆளந்து தான் நம்ம என்ன பண்ணப்பட்டிருக்கிறோம், ஆண்டவரை கொஞ்சம் கொஞ்சம் அறியப்பட்டிருக்கிறோம். ಆದ್ರೆ ನಾವು ದಾವೀದ ಅಂದ್ರೆ ದೇವರನ್ನ ನಾವು ಅರಿತುಕೊಂಡವರಾಗಿ ನಾವು ಮಾರ್ಪಾಡಾಗಿದ್ದೇವೆ. ஆமென். ಆಮೆನ್. இப்போ அடுத்து வசனத்துல போலாம். ಈಗ ನಾವು ವಾಕ್ಯಕ್ಕೆ ನೇರವಾಗಿ ಹೋಗುವ. அங்க ஆண்டவர் என்ன பண்றாருன்னா மிகுந்த சத்தத்தோடு கத்தி என்ன சொல்றாரு, அவரால முடியல அந்த பெயின் தாங்க ಇಲ್ಲಿ முடியல. ಬಹಳ ಶಬ್ದದಿಂದ ಬಹಳ ಸ್ವರದಿಂದ ಎತ್ತಿದವನಾಗಿ ಅವನು ಕೂಗಿಕೊಂಡು ಹೇಳುತ್ತಾನೆ. என்னன்னு சொல்றாரு, ಯೇಸು ಸ್ವಾಮಿ ಏನು ಹೇಳುತ್ತಾನೆ? என் தேவனே என் தேவனே ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ ಎಂಬುದಾಗಿ. அதுக்கு அர்த்தம் சொன்னாங்க இல்லைங்களா, அதே மாதிரி தான். ಆಮೆನ್. இப்போ எக்ஸோடஸ் 34 அதிகாரம் 7 வசனம் படிங்க. ವಿಮೋಚನೆ ಕಾಂಡ 34ನೇ ಅಧ್ಯಾಯ ಅದರ 7ನೇ ವಾಕ್ಯ ಯಾರಾದರೂ ಶಬ್ದವಾಗಿ ಓದಿಕೊಳ್ಳ್ರಿ. ಮಕ್ಕಳು ನಿಶಬ್ದವಾಗಿರ್ಬೇಕಪ್ಪ. எக்ஸோடஸ் 34:7. ವಿಮೋಚನೆ ಕಾಂಡ 34:7. ಆಮೆನ್. 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 இங்க என்ன நடக்குதுன்னு பாத்தீங்கன்னா, ಇಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಗಮನಿಸಿ ನೋಡಿದರೆ தேவனுக்கு வலி ரொம்ப வலியா இருக்கு, அவரால தாங்க முடியல. ದೇವರಿಗೆ ಬಹಳ ವೇದನೆ ಉಂಟಾಗಿದೆ, ಬಹಳ ನೋವು ಉಂಟಾಗಿದೆ, ಆತನಿಂದ ತಾಳಕ್ಕಾಗುತ್ತಾ ಇಲ್ಲ. ಅವರು ಮಿಗುಂದ ಸತ್ತத்தோடு என் தேவனே ஏன் என்னை கைவிட்டீரேன்னு ಆತನು சொல்றாரு. ಬಹಳ ಶಬ್ದ ಮಾಡಿ ಹೇಳುತ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ ಎಂಬುದಾಗಿ. அதுக்கு ಅರ್ಥ ಏನன்னா, தேவன் வந்து கைவிடல அவரை. ಅಂದ್ರೆ ಅದಕ್ಕೆ ಅರ್ಥವೇನೆಂದ್ರೆ ದೇವರು, ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಕೈ ಬಿಡಲಿಲ್ಲ. உங்களுக்கு இன்னொரு வசனம் சொல்றேன் பாருங்க. ಮತ್ತೊಂದು ವಾಕ್ಯ ಹೇಳುತ್ತೇನೆ ನೋಡಿ. அதுல வந்து என்ன இருக்குன்னா, ஆண்டவர் வந்து வெளிச்சமா இருக்கிறாரு. ಅಂದ್ರೆ ದೇವರು ಹೇಗಿದ್ದಾನಂತೆ, ಬೆಳಕಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಜಾನ್ 8 அதிகாரம் 12 வசனத்துல சொல்றாரு. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ, ನಾನೇ இந்த உலகத்துக்கு வெளிச்சமா இருக்கிறேன் அப்படின்னு. ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದನ್ನ ಯೇಸು ಸ್ವಾಮಿ ಹೇಳುವುದನ್ನ ನೋಡುತ್ತೇವೆ. அந்த வெளிச்சத்து மேல ஒரு இருட்டு ಸೂழ்ந்து கொள்றது. ಆ ಬೆಳಕಿನ ಮೇಲೆ ಒಂದು ಕತ್ತಲೆಯು ಆವರಿಸಿಕೊಂಡಿರುವಾಗ இங்க மேல வசனத்தை பாருங்க. மತ್ತಾಯ 27 ಮತ್ತಾಯನ ಸುವಾರ್ತೆ 27 45 பாருங்க. 45ನೇ ವಾಕ್ಯ ನೋಡಿ. மத்தாய 27 45 சீக்கிரம். பூமி எங்கும் அந்தகாரம் உண்டானது. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಆ ದೇಶದ ಮೇಲೆ ಕತ್ತಲೆ ಕವಿಯಿತು ಅಂತ ಓದುತ್ತೇವೆ. இருள் சூழ்ந்தது. இந்த பூமி ಒಟ್ಟಾಗಿ ಅಲ್ಲಿ ಕತ್ತಲೆಯು ಆ ದೇಶದ ಮೇಲೆ, ಭೂಮಿ ಮೇಲೆ ಆವರಿಸಿಕೊಂಡಿತು. இப்ப மத்தியான நேரத்துல இருட்டானா எப்படி இருக்கும்? ಈಗ ಮಧ್ಯಾಹ್ನ ಇರುವ ಸಮಯದಲ್ಲಿ ನಮಗೆ ಕತ್ತಲೆಯಾಗಿ ಕಾಣಿಸ್ಬಿಟ್ರೆ ಹೇಗಿರುತ್ತೆ ಯೋಚನೆ ಮಾಡಿ. அதே மாதிரி தான் ஆண்டவர் வெளிச்சமா இருக்கிறாரு, அந்த வெளிச்சத்துக்கு மேல இருள் சூழ்ந்தது. ಹಾಗೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಬೆಳಕಾಗಿದ್ದಾನೆ, ಅದರ ಮೇಲೆ ಒಂದು ಕತ್ತಲೆಯು ಆವರಿಸಿಕೊಂಡದನ್ನ ಆ ದಿನದಲ್ಲಿ ಕಾಣುತ್ತೇವೆ. அதனால தான் ஆண்டவர் என்ன சொல்றாரு, என் தேவனே ஏன் என்னை கைவிட்டீர் அப்படின்னு சொல்றாரு. ಹಾಗೆ ಕತ್ತಲೆ, ಬೆಳಕಿನ ಮೇಲೆ ಕತ್ತಲೆ ಆವರಿಸಿಕೊಂಡಿದ್ದ ಯೇಸು ಕ್ರಿಸ್ತನ ಹೇಳುತ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. ಅದು ಮಾತ್ರಮಲ್ಲ, ಇದು ಮಾತ್ರ ಅಲ್ಲ, ஆண்டவர் வந்து தன்னந்தனியா ಸಿಲುವೆಯಲ್ಲಿ ತೊಂಗಿಕೊಂಡಿರುತ್ತಾರೆ. ಈಗ ಕರ್ತನಾದ ಯೇಸು ಕ್ರಿಸ್ತನು ಆತನ ದೇವಕುಮಾರನಾಗಿ ಒಬ್ಬಂಟಿಗನಾಗಿ ಆ ಶಿಲುಬೆ ಮೇಲೆ ತೂಗಾಕಲ್ಪಟ್ಟಿದ್ದಾನೆ ಎಂಬುದನ್ನು ನೋಡುತ್ತೇವೆ. என்ன நடக்குதுன்னா, பரலோகத்துல ஆண்டவருக்கும் பிதாப்பாக்கும் ஒரு சண்டை. ಈಗ ಆ ತಂದೆಯಾದ ದೇವರಿಗೆ ಇಲ್ಲಿ ಒಂದು ಜಗಳವು ಉಂಟಾಗಿರುವುದನ್ನ ಕಾಣುತ್ತೇವೆ. அங்க ஆண்டவர் என்ன சொல்றாருன்னா, அப்பா கிட்ட சொல்றாரு, பிதாப்பா கிட்ட. ಅಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಈತನು ಹೇಳುತ್ತಾನೆ, அப்பா நான் இந்த பூமிக்கு போய் இந்த ஜனங்களை நல்லவங்களாக்குறேன் அப்படினு ஏசப்பா சொல்றாரு. ತಂದೆಯೇ, ನಾನು ಹೋಗಿ ಭೂಲೋಕಕ್ಕೆ ಜನರಿಗಾಗಿ ನಾನು ಹೋಗಿ ಇವರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನಾನು ಹೋಗಿ ನನ್ನ ಪ್ರಾಣವನ್ನು ಕೊಡೋಕೆ ಹೋಗುತ್ತೇನೆ ಎಂಬುದಾಗಿ ಒಂದು ತಂದೆಯ ಬಳಿಯಲ್ಲಿ ಕೇಳುವುದನ್ನು ನೋಡುತ್ತೇವೆ. அவர் இந்த பூமிக்கு வராரு. ಈಗ ದೇವಕುಮಾರನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಇಳಿದು ಬರುತ್ತಾನೆ. ஆனா இந்த பூமிக்கு வரப்போ இப்போ பிதாப்பானவர் வந்து உதவி செய்ய முடியாது. ஏன்னா ரெண்டு பேரும் சண்டை போட்டுருக்காங்க. ಈಗ ಮಗನು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದ ಮೇಲೆ ತಂದೆಯ ಬಳಿಯಲ್ಲಿ ವಾದಿಸುವುದಕ್ಕೆ ಅಥವಾ ಒಂದು ಯಾವುದೇ ಮಾತನಾಡುವುದಕ್ಕೆ ಆಗುವುದಿಲ್ಲ. அப்புறமா இன்னொருத்தர் இருக்கிறாரு, அவர் வந்து பரிசுத்த ஆவியானவர். ಮತ್ತೊಬ್ಬ ವ್ಯಕ್ತಿಯು ಇದ್ದಾನೆ, ಪವಿತ್ರಾತ್ಮನು ಎಂಬ ಒಂದು ವ್ಯಕ್ತಿಯು. பரிசுத்த ஆவியானவர் அவருடைய வேலை என்னவென்றால் பரிசுத்தமா வைப்பதுதான் அவருடைய வேலை. ಪವಿತ್ರಾತ್ಮನ ಕೆಲಸ ಏನಂದ್ರೆ ನಮ್ಮ ಪರಿಶುದ್ಧವಾದ ಮಾರ್ಗದಲ್ಲಿ ನಮ್ಮ ನಡೆಸುವಂತದೇ ಆತನ ಕೆಲಸವಾಗಿದೆ. ಅವರು வந்து இப்ப ஆண்டவர் சிலுவையில தொங்கிக் கொண்டிருக்கிறாரு. ಈಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತೂಗಾಕಲ್ಪಟ್ಟಿದ್ದಾರೆ. ಅವ್ರ ಮೇಲೆ, ஆண்டவர் மேல, ಈಗ ಆ ದೇವರ ಮೇಲೆ, ಕರ್ತನ ಮೇಲೆ நம்மளுடைய எல்லாருடைய பாவங்களும் அவர் மேல சுமக்கப்பட்டிருக்கு. ನಮ್ಮೆಲ್ಲರ ಮನುಷ್ಯ ಕುಲದವರ ಎಲ್ಲರ ಪಾಪಗಳು ಯೇಸು ಸ್ವಾಮಿ ಮೇಲೆ ಅದು ಇಡಲ್ಪಟ್ಟಿದೆ.
இப்போ பரிசுத்த ஆவியானவர் வந்து ஏசப்பா கிட்ட போக முடியாது. ಈಗ ಪವಿತ್ರಾತ್ಮನು ಕೂಡ ಯೇಸಪ್ಪನ ಬಳಿಯಲ್ಲಿ ಹೋಗ್ಬೇಕಂದ್ರೆ ಆಗೋದಿಲ್ಲ. பிதாப்பா பார்க்க முடியாது, ஏன்னா சண்டை போட்டிருக்காங்க. ಈಗ ತಂದೆಯನ್ನ ನೋಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೂ ಇವ್ರಿಗೂ ಅಂತರವಿದೆ. இப்போ ஆவியானவர் வந்து இவர் மேல வச்சிருக்கிற பாவத்தினால தூரமா இருக்கிறார். ಈಗ ಪವಿತ್ರ ಈ ಯೇಸು ಕ್ರಿಸ್ತನ ಮೇಲೆ ಇಡಲ್ಪಟ್ಟಂತ ಪಾಪದ ನಿಮಿತ್ತವಾಗಿ ಪವಿತ್ರಾತ್ಮನ ಹೇಗಿದ್ದಾನೆ, ದೂರವಾಗಿದ್ದಾನೆ. நாம என்ன பண்ணோம், நம்மளுக்காக வந்தவரையே நம்ம ಸಿಲುವೆಯಲ್ಲಿ போட்டோம். ಈಗ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಬಂದಾತನನ್ನೇ ನಾವು ಏನ್ ಮಾಡಿದ್ದೇವೆ, ನಮ್ಮ ಪಾಪದ ನಿಮಿತ್ತವಾಗಿ ನಾವು ಆತನನ್ನ ಶಿಲುಬೆಗೆ ಹಾಕಿ ಬಿಟ್ಟಿದ್ದೇವೆ. ಪಿದಾಪಾವೂ ಇಲ್ಲ, ಈಗ ತಂದೆಯೂ ಇಲ್ಲ, ಪರಿಶುದ್ಧ ಆವಿಯಾನವರು ಇಲ್ಲ, ಪವಿತ್ರಾತ್ಮನು ಅವರಿಗೆ ಆ ಯೇಸು ಕ್ರಿಸ್ತನಿಗೆ ಸಹಾಯವಿಲ್ಲ. நம்மள நம்பி வந்தாரு, நாமள உதவி செய்யல. ಆ ಮನುಷ್ಯರಾದ ನಮ್ಮನ್ನು ನಂಬಿ ಬಂದರು, ಆದ್ರೂ ನಾವು ಕೂಡ ಅವರಿಗೆ ಸಹಾಯ ಮಾಡಲಿಲ್ಲ. ತನ್ನಂತನಿಯ ಮರದ ಮೇಲೆ ತೊಂಗಿ ನಿಂತಿರುತ್ತಾನೆ. ಆತನು ಒಬ್ಬಂಟಿಗನಾಗಿ ಆ ಒಂದು ಕ್ರೂಜೆಯ ಕಂಬದಲ್ಲಿ ಆ ಶಿಲುಬೆ ಮೇಲೆ ತೂಗಾಕಲ್ಪಟ್ಟಿದ್ದಾನೆ. நம்ம என்ன பண்ணிருக்கிறோம், ஆண்டவருக்கு பெரிய gift கொடுத்திருக்கிறோம் இல்லீங்களா? ನಾವು ದೇವರಿಗೆ ದೊಡ್ಡ ಬಹುಮಾನ ಕೊಟ್ಟಿದ್ದೇವೆ, ಹೌದಾ? என்ன சொல்லுங்க, ಏನು ಹೇಳಿ? ಅವರ ಸಾಗಡಿಸಿದ தான், ಅವರನ್ನ ಸಾಯಿಸಿದ್ದೇವೆ, ಮರಣಕ್ಕೆ ಒಪ್ಪಿಸಿದ್ದೇವೆ. நம்மளுடைய பாவத்துக்காக ஆண்டவர் என்ன பண்ணிருக்காரு, ಇದು ಯಾತಕ್ಕಾಗಿ, ನಮ್ಮ ಪಾಪಗಳಿಗಾಗಿ ಆತನ ಏನ್ ಮಾಡಿದ್ದಾರೆ. அப்பே ஒரு வசனம் படிச்சோம், எக்ஸோடஸ் 34 அதிகாரம் 7 வசனத்துல படிச்சோம். ವಿಮೋಚನ ಕಾಂಡ 34ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಓದಿದ್ದೇವೆ. அந்த வசனத்துல என்ன சொல்றாருன்னா, ஆண்டவர் ಆ ವಾಕ್ಯದಲ್ಲಿ ದೇವರು ಹೇಳುವಂತ ಸಂಗತಿ ಏನಂದ್ರೆ, நம்ம செய்யற பாவத்துக்கு, ನಾವು ಮಾಡಿದಂತ ಅಪರಾಧಗಳಿಗೆ, ಪಾಪಗಳಿಗೆ நம்ம குழந்தையோடைய 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 குழந்தை 3 ಜನರೇಷನ್ಗೆ வந்து ಅದು ಪಾವಂ இருக்கும். ನಮ್ಮ ತಲೆಮಾರುಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, 3 ತಲೆಮಾರುಗಳ ಮೇಲೆ ಆ ಪಾಪವು ಏನಾಗ್ತದೆ ಅಂತೆ, ಆ ಶಾಪವು ಪ್ರಾಪ್ತವಾಗ್ತದೆ ಎಂಬುದಾಗಿ ನೋಡ್ತೀವಿ. ಅದೆಲ್ಲ ಮೊತ್ತಮ ತೀಕರದಕ್ಕೆ ತಾ ಅವರ ಸಿಲುವೆಯಲ್ಲಿ ಬಲಿಯಾನಾರು. ಅವೆಲ್ಲವನ್ನು ಪರಿಪೂರ್ಣವಾಗಿ ನಮ್ಮಿಂದ ಹೋಗಲಾಡಿಸಬೇಕೆಂಬುದಕ್ಕಾಗಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ಈ ರೀತಿಯಾಗಿ ಮರಣವನ್ನು ಹೊಂದಿದ್ದಾನೆ ಅಂತ ನೋಡುತ್ತೇವೆ. ಆಮೆನ್, 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 ಹಲ್ಲೆಲೂಯಾ. ಕರ್ತರಿಂದ ವಚನತೆ ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್, 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 ಆಮೆನ್. ஐந்தாவது வார்த்தை, 5ನೆಯ ಒಂದು ಮಾತು, ಯೇಸು ಕ್ರಿಸ್ತು ಸಿಲುಬೆயிலே இருக்கும்போது சொன்ன வார்த்தை. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇದ್ದಾಗ ಹೇಳಿದಂತ, தாகமாயிருக்கிறேன், ದಾಹವಾಗಿದ್ದೇನೆ, ಬಾಯಾರಿಕೆಯಾಗಿದ್ದೇನೆ. யோவான் 19 அதிகாரம் 28வது வசனம். ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ. ಇಮನ್, ಆಮೆನ್. ಜಾನ್ ಐಸಕ್. ಆಮೆನ್. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Thank you for this opportunity. ನಾನು ಇದು ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. As pastor gave me this opportunity, I am thanking the pastor's family also. ಸೇವಕರ ಕುಟುಂಬಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಅವಕಾಶ ಕೊಟ್ಟದಕ್ಕಾಗಿ. 4 words are said by Jesus Christ. ಈ ಒಂದು ಮಾತನ್ನ ಯೇಸು ಕ್ರಿಸ್ತನು ಸ್ವತಃ ತನ್ನ ಬಾಯಿಯ ಮಾತಿಂದಲೇ ನುಡಿಯಲ್ಪಟ್ಟ ಒಂದು ಮಾತಾಗಿದೆ. Before death. ಆತನು ಸಾಯುವುದಕ್ಕೆ ಮುಂಚಿತವಾಗಿ ಒಂದು ಮಾತನ್ನ, why he told I am thirsty, why? ಯಾಕೆ ಯೇಸು ಕ್ರಿಸ್ತನು ನಾನು ಬಾಯಾರಿದ್ದೇನೆ, ನನಗೆ ನೀರಡಿಕೆಯಾಗಿದೆ ಅಂತ ಯಾಕೆ ಹೇಳಿದನು? See here 2 thirsts are came. ಇಲ್ಲಿ ನಾವು 2 ಸಂಗತಿಗಳನ್ನು ನೋಡುತ್ತೇವೆ. One is physical thirst. ಅಂದ್ರೆ ಆತನಿಗೆ ಯಾಕೆ ಬಾಯಾರಿಕೆ ಆಯಿತು? ಮೊದಲನೇದಾಗಿ ತನ್ನ ದೈಹಿಕವಾಗಿ, ಶಾರೀರಿಕವಾಗಿ ಒಂದು ಬಾಯಾರಿದನ್ನ ನೋಡುತ್ತೇವೆ. One is spiritual thirst. ಮತ್ತೊಂದು ಎರಡನೇದಾಗಿ ಆತ್ಮಿಕವಾಗಿ ಆತನು ನೀರಡಿಕೆ ಆಗಿದ್ದನ್ನು ಬಾಯಾರಿದನೆಂಬುದಾಗಿ ನೋಡುತ್ತೇವೆ. Why Lord Jesus Christ came to this earth? ಕರ್ತನಾದ ಯೇಸು ಕ್ರಿಸ್ತನು ಯಾತಕ್ಕಾಗಿ ಭೂಲೋಕಕ್ಕೆ ಇಳಿದು ಬಂದನು? Why? ಯಾಕೆ? For he was thirsty. ಯಾಕೆ ಆತನು ಬಾಯಾರಿದನು, ಆತನು ನೀರಡಿಕೆ ಉಂಟಾಗಿದ್ದನು, ಆತನು ತುಂಬಾ ಬಾಯಾರಿದ ನಿಮಿತ್ತವಾಗಿ ಭೂಲೋಕಕ್ಕೆ ಇಳಿದು ಬಂದನು. He was thirsty for souls. ಆತನು ಆತ್ಮಗಳಿಗಾಗಿ ತುಂಬಾ ಬಾಯಾರಿದನು ಎಂಬುದಾಗಿ ನೋಡುತ್ತೇವೆ. See here John chapter 19 verse 28 says, ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತದೆ, later knowing that everything had now been finished, ಎಲ್ಲವೂ ತೀರಿತು ಎಂಬುದಾಗಿ ಅರಿತುಕೊಂಡ ಮೇಲೆ, so that scripture would be fulfilled, ದೇವರ ವಾಕ್ಯವು ನೆರವೇರುವ ಹಾಗೆ, Jesus said I am thirsty. ಯೇಸು ಕ್ರಿಸ್ತನು ಹೇಳಿದ್ದೇನೆಂದ್ರೆ, ನನಗೆ ನೀರಡಿಕೆ ಆಗಿದೆ, ಬಾಯಾರಿಕೆ ಆಗಿದೆ ಅಂತ. What scripture? ಇಲ್ಲಿ ಯಾವ ರೀತಿಯಾಗಿ ವಾಕ್ಯ ಹೇಳುತ್ತದೆ? What scripture? ಯಾವ ವಾಕ್ಯ? What should be fulfilled? ಯಾವುದು ನೆರವೇರಬೇಕು? What? ಯಾವುದು ಇಲ್ಲಿ ನೆರವೇರಬೇಕಾಗಿದೆ? Scripture says, ಇಲ್ಲಿ ವಾಕ್ಯವು ನಮಗೆ ಬೋಧಿಸುತ್ತದೆ. Psalms 69:21. ಕೀರ್ತನೆ 69:21ನೇ ವಾಕ್ಯ. ಯಾರಾದರೂ ಶಬ್ದವಾಗಿ
Psalms 69:21. They also Amen. gave me gall for my food, and in my thirst they gave me vinegar to drink. Vinegar. Amen. What do you mean by vinegar? ಇಲ್ಲಿ ದ್ರಾಕ್ಷಾರಸವಂದ್ರೆ ಏನು? Vinegar is a dirty grape wine. ಇದು ಅದು ದ್ರಾಕ್ಷಾರಸ ಎಂಬುದಾಗಿ ದ್ರಾಕ್ಷೆಯಿಂದ ತಯಾರಿಸಲ್ಪಟ್ಟಂತ ಒಂದು ಪಾನ ಎಂಬುದಾಗಿ ನೋಡುತ್ತೇವೆ. This is also written by David, ಇದು King David. ಇದು ಯಾರು ಬರೆಯಲ್ಪಟ್ಟಿದ್ದು? ಅರಸನಾದಂತ ದಾವೀದನು ಬರೆದಂತ ಒಂದು ಕೀರ್ತನೆ ಆಗಿದೆ. See, he is giving a hint ಇಲ್ಲಿ ಒಂದು 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 ರಹಸ್ಯವನ್ನ ನಮಗೆ ತಿಳಿಯಪಡಿಸುತ್ತಾ ಇದ್ದಾನೆ. that Jesus would be crucified. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಜಡಿಸಲ್ಪಡಲಿಕ್ಕಿದ್ದಾನೆ ಎಂಬುದನ್ನು ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. Here, ಇಲ್ಲಿ the word vinegar ಇಲ್ಲಿ ದ್ರಾಕ್ಷಾ ರಸ ಎಂಬುದಾಗಿ ಹೇಳೋದಾದ್ರೆ indicates ಅದು ಯಾವುದು ಸೂಚಿಸುತ್ತದೆ? the sinful cup of our sins, ಅಂದ್ರೆ human sins. ನಮ್ಮ ಜೀವಿತದಲ್ಲಿರುವಂತಹ ಪಾಪದ ಕಾರ್ಯಗಳನ್ನ ಸೂಚಿಸಿ ಹೇಳುವಂತದನ್ನೇ ನೋಡುತ್ತೇವೆ. See, as we followers of Jesus Christ, ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಹಿಂಬಾಲಕರಾಗಿದ್ದೇವೆ. we are giving so vinegar to God. ನಾವು ದೇವರಿಗೆ ಹುಳಿಯಾದ ದ್ರಾಕ್ಷಾರಸವಾಗಿ ನಾವು ಕೊಡ್ತಾ ಇದ್ದೇವೆ. Hallelujah. 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 What we are giving? So wine. ನಾವು ದೇವರಿಗೆ ಏನು ಕೊಡ್ತಾ ಇದ್ದೇವೆ? ಹುಳಿಯಾದ ದ್ರಾಕ್ಷಾರಸವನ್ನ ಕೊಡ್ತಾ ಇದ್ದೇವೆ. If we drink a bitter cup, ನೀವು ಒಂದು bitter gourd juice, ಒಂದು ಬೀಟ್ರೂಟ್ bitter gourd juice, ಬಿಟರ್ ಗಾರ್ಡ್ ಕುಂಬಳಕಾಯಿ ಹಾಗಲಕಾಯಿ ಜ್ಯೂಸ್ ಅನ್ನ ನೀವು ಕುಡಿಯುವುದಾದ್ರೆ we'll drink. ನೀವು ಅದನ್ನ ಕುಡಿತೀರಾ? ಓ ಚೆನ್ನಾಗಿದೆ ಅಂತ ಕುಡಿತೀರಾ? Huh? Anyone? ಯಾರಾದ್ರೂ ಕುಡಿತೀರಾ? Kahi. ತುಂಬಾ ಕಹಿ. Vinegar. ಅದು ಅಷ್ಟು ಕಹಿಯಾದಂತ ಒಂದು ಪಾನ. See, as we are giving a vinegar to God, ನಾನು ದೇವರಿಗೆ ಒಂದು ಕಹಿಯಾದ ಒಂದು ಪಾನವನ್ನ ಕೊಡುವಂತವರಾಗಿದ್ದೇವೆ. see, now the scripture is fulfilled. ಈಗ ದೇವರ ವಾಕ್ಯವು ಈಗ ಏನಾಗಿದೆ? ನೆರವೇರಿದೆ. Fulfillment. What? ಅದು ನೆರವೇರುವಂತದಾಗಿ ಕಾಣಲ್ಪಟ್ಟಿದೆ. What should be fulfilled? ನಾವು ದೇವರಲ್ಲಿ ಏನು ನೆರವೇರಬೇಕಾಗಿದೆ? What is fulfilling? ನಾವು ದೇವರಲ್ಲಿ ಏನನ್ನು ನೆರವೇರಿಸಬೇಕು? Matthew chapter 20, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 22 and 23. 22 ಮತ್ತು 23ನೇ ವಾಕ್ಯ. You don't know what I am asking. ನಾನು ನಿಮಗೆ ಕೇಳುವುದು ಏನೆಂಬುದಾಗಿ ನೀವು ಅರಿಯದೇ ಇದ್ದೀರಿ. Jesus said them, ಯೇಸು ಆಗ ಹೇಳಿದನು, can you drink the cup? ನೀನು ಈ ಪಾನವನ್ನು ಕುಡಿಯಬಹುದೇ? I am going to drink. ನಾನು ಇದನ್ನು ಕುಡಿಯಲಿದ್ದೇನೆ. See, once again God is indicating us he ಇಲ್ಲಿ is ಯೇಸು indirectly ಕ್ರಿಸ್ತನು drinking the sour wine. ಯೇಸು ಕ್ರಿಸ್ತನು ನಾನು ಕುಡಿಯಲಿಕ್ಕಿರುವಂತ ಕಹಿಯಾದ ಪಾನವನ್ನ ಕುರಿತು ಇಲ್ಲಿ ಮುಂಚೆ ತಿಳಿಸುವಂತದನ್ನ ನಾವು ನೋಡುತ್ತೇವೆ. In English Bible they say bitter cup. ಇಲ್ಲಿ ಇಂಗ್ಲಿಷ್ ಬೈಬಲ್ ನೋಡುತ್ತೇವೆ, ಅದು ಬಹಳ ಕಹಿಯಾದಂತ ಒಂದು ಪಾನ ಎಂಬುದಾಗಿ. Filled with sour wine. ಅದು ಬಹಳ ಕಹಿಯಾದ ಪಾನದಿಂದ ದ್ರಾಕ್ಷಾರಸದಿಂದ ತುಂಬಿದೆ ಎಂಬುದಾಗಿ. Why? ಯಾಕೆ? Whose will? ಇದು ಯಾರ ಒಂದು ಕಾರ್ಯ ಚಿತ್ತವಾಗಿದೆ? Is Father's will. ಇದು ತಂದೆಯಾದ ದೇವರ ಚಿತ್ತವಾಗಿ ಕಾಣಲ್ಪಟ್ಟಿದೆ. Father of Jesus Christ. ಅಂದ್ರೆ ಯೇಸು ಕ್ರಿಸ್ತನ ತಂದೆಯಾದಂತ ದೇವರು ಇದರ ಚಿತ್ತಗೊಂಡಿದ್ದಾನೆ. He is indirectly selling. ಆತನು ಅದನ್ನು ಇಂಡೈರೆಕ್ಟ್ ಆಗಿ ಹೇಳುವಂತದನ್ನ ನೋಡುತ್ತೇವೆ. I'm going to drink that sour wine. ನಾನು ಆ ಕಹಿಯಾದ ಬೆರೆತಂತ ಒಂದು ಕಹಿಯಾದ ಪಾನವನ್ನು ಕುಡಿಯಕ್ಕೆ ಹೋಗ್ತಾ ಇದ್ದೇನೆ ಎಂಬುದನ್ನ ತಿಳಿಸುವುದನ್ನ ನೋಡುತ್ತೇವೆ. If you read Matthew chapter 20, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ ನೀವು ನೋಡೋದಾದ್ರೆ, here a mother ಈಗ ಇಲ್ಲಿ ಒಬ್ಬ ತಾಯಿ is requesting her son, Jesus Christ, ಇಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಒಂದು ಬೇಡಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. to retrieve their sons to kingdom of God. ಈಗ ತನ್ನ ದೇವ ರಾಜ್ಯವನ್ನ ಕುರಿತು ನೀನು ಪ್ರಕಟಣೆ ಪಡಿಸು ಎಂಬುದಾಗಿ ಮುಂಚಿತವಾಗಿ ತಿಳಿಸು ಅಂತ ಕೇಳ್ಕೊಂತಾ ಇದ್ದಾರೆ. See, here Jesus is mentioning, ಇಲ್ಲಿ ಯೇಸು ಕ್ರಿಸ್ತನು ಒಂದು ಕಾರ್ಯವನ್ನ ಮುಂಚಿತವಾಗಿ ಕೇಳುತ್ತಾನೆ. has the prophecy said. ಆ ದೈವೋಕ್ತಿಯು ಪ್ರವಾದನೆಯು ಹೇಳಿದ ಪ್ರಕಾರವಾಗಿ. Who is the prophet? ಈಗ Prophet David. ಪ್ರವಾದಿಕನು ಯಾರು? ದಾವೀದನು. He is telling that properly Jesus will drink the sour wine. ಅಂದ್ರೆ ಯೇಸು ಕ್ರಿಸ್ತನು ಕಹಿಯಾದ ನೀರನ್ನು ಕುಡಿಯಲಿಕ್ಕಿದ್ದಾನೆ ಎಂಬುದನ್ನ ಪ್ರವಾದನೆಯಾಗಿ ದಾವೀದನು ಏನ್ ಮಾಡಿದ? ಮುಂಚೆಯೇ ತಿಳಿಸಿಬಿಟ್ಟನು. So he sacrificed his life. ಈಗ ಯೇಸು ಕ್ರಿಸ್ತನು ತನ್ನ ಜೀವಿತವನ್ನೇ ಸಮರ್ಪಣೆಯಾಗಿ ದೇವ ಜನರಿಗೆ ಕೊಡುವಂತನಾಗಿದ್ದಾನೆ, ಲೋಕದ ಜನರಿಗೆ.
by giving a sour wine to God, what we are receiving? ಈಗ ದೇವರಿಗೆ ಕಹಿಯಾದ ಬೆರೆತಂತ ದ್ರಾಕ್ಷಾರಸವನ್ನು ಆ ದೇವರಿಗೆ ಕೊಡುವುದರಿಂದ ನಾವು ಏನು ಹೊಂದಿಕೊಳ್ತಾ ಇದ್ದೇವೆ? Living water. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The living water. ಆ ಜೀವವುಳ್ಳ ನೀರನ್ನ ನಾವು ಹೊಂದಿಕೊಳ್ಳುತ್ತಾ ಇರುತ್ತೇವೆ. When Jesus was crucified on cross, ಈಗ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಆತನು ತೂಗಾಕಲ್ಪಟ್ಟಿರುವಾಗ the guards were checking all are died or not. ಆ ಯೇಸು ಕ್ರಿಸ್ತನು ಸತ್ತಿದ್ದಾನೋ ಇಲ್ಲ ಎಂಬುದಾಗಿ ಅಲ್ಲಿರುವಂತ ಸೈನಿಕರು ಏನ್ ಮಾಡ್ತಾ ಇದ್ದಾರೆ? ಟೆಸ್ಟ್ ಮಾಡ್ತಾ ಇದ್ದಾರೆ, ಪಕ್ಕೆಯಲ್ಲಿ ಚುಚ್ಚಿ ನೋಡ್ತಾ ಇದ್ದಾರೆ. When the soldiers strike on his belly, ಆಗ ಯೇಸು ಕ್ರಿಸ್ತನ ಪಕ್ಕೆಯಲ್ಲಿ ಆತನು ಸತ್ತಿದ್ದಾನೆ ಎಂಬುದಾಗಿ ಆತನು ಚೆಕ್ ಮಾಡಿ ನೋಡುವಾಗ blood and water came. ಆ ನೀರು ಮತ್ತು ಆ ರಕ್ತವು ಹೊರಕ್ಕೆ ಚಿಮ್ಮಿತು ಎಂಬುದಾಗಿ ನೋಡುತ್ತೇವೆ. Yes, John chapter 4 verse 14 says, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, whoever drinks the water, ಯಾರೆಲ್ಲ ಈ ನೀರನ್ನ ಕುಡಿಯುತ್ತಾನೋ, I give them never be thirst. ಅವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಹೇಳುತ್ತಾನೆ. In Revelations chapter 21:6 says, the fountain of water. ಈಗ ಪ್ರಕಟಣೆ 22ರಲ್ಲಿ ನೋಡುತ್ತೇವೆ, ಅದು ಒಂದು ಜೀವದ ಬುಗ್ಗೆ ಎಂಬುದಾಗಿ ಅದರಲ್ಲಿ ನೋಡುತ್ತೇವೆ. Fountain of water. ಅದು ಜೀವವೆಂಬ ಬುಗ್ಗೆಯಾದ ನೀರು ಬರುವಂತದಾಗಿದೆ. If you want to achieve the fountain of water, ನೀವು ನಿಮ್ಮ ಜೀವಿತದಲ್ಲಿ ನೀರಿನ ಬುಗ್ಗೆಯನ್ನ ನೀವು ಹೊಂದಿಕೊಳ್ಳಬೇಕಾಗಿ ರಿಸೀವ್ ಮಾಡಬೇಕಾದ್ರೆ, ಆದ್ರೆ living water, ಅಥವಾ ಆ ಜೀವವುಳ್ಳ ನೀರನ್ನ ನೀವು ಹೊಂದಿಕೊಳ್ಬೇಕಾದ್ರೆ, you should be baptized. ನೀವೇನು ಆಗಿರ್ಬೇಕು? ದೀಕ್ಷಾ ಸ್ನಾನವೆಂಬ ಕಾರ್ಯವನ್ನ ಹೊಂದಿಕೊಂಡಿರವರಾಗಿರಬೇಕು. In Revelations chapter 21:6 says, ಪ್ರಕಟಣೆ 21ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳುತ್ತದೆ, he said to them, ಈಗ ಆತನು ಅವರನ್ನ ನೋಡಿ ಹೇಳುತ್ತಾನೆ, it is done. ಇದು ತೀರಿತು, ಎಲ್ಲ ನೆರವೇರಿತು. I am the Alpha and the Omega, ನಾನೇ ಆದಿಯು ಅಂತ್ಯವೂ and the beginning and the end. ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. To thirsty, ದಾಹವುಳ್ಳವನಿಗೆ I will give my water, ಜೀವವುಳ್ಳದ ಬುಗ್ಗೆಯನ್ನು without cost, ಕ್ರಯವಿಲ್ಲದೆ ಕುಡಿಯುವುದಕ್ಕೆ, springs of water of life. ಅವರಿಗೆ ಜೀವ ಜಲದ ಬುಗ್ಗೆಯನ್ನು ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುತ್ತೇನೆ ಎಂಬುದಾಗಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. What is living water? ಈಗ ಜೀವ ಜಲ ಅಂದ್ರೆ ಏನು? What is living water? ಈಗ ಜೀವ ಜಲ ಅಂದ್ರೆ ಏನು? What do you mean by living water? ಜೀವ ಜಲ ಅಂದ್ರೆ ಏನು ಅರ್ಥ? See, we are thirsty. ಈಗ should be thirsty. ನಾವೇನಾಗಿರುತ್ತೇವೆ? ನಾವು ಏನಾಗಿರಬೇಕು ಅಂದ್ರೆ ದಾಹವಾಗಿರಬೇಕು. See, God, Jesus Christ, ಯೇಸು ಕ್ರಿಸ್ತನ ನೋಡಿರಿ, was thirsty for Father's will. ಅಂದ್ರೆ ದೇವರ ಚಿತ್ತ, ತಂದೆಯಾದ ದೇವರ ಚಿತ್ತ ಏನನ್ನು ಮಾಡಬೇಕು ಅನ್ನೋದಾಗಿ ಬಹಳ ಏನಾಗಿದ್ದ ಬಾಯಾರಿಕೆಯಾಗಿ ಕಾಣಲ್ಪಟ್ಟನು. We should be thirsty for, ನಾವು ಕೂಡ ಯಾವುದಕ್ಕಾಗಿ ಬಾಯಾರಿಕೆಯಾಗಿರಬೇಕು ಗೊತ್ತಾ? for Christ will. ಕ್ರಿಸ್ತನಿಗಾಗಿ ನಾವು ಬಾಯಾರಿದವರಾಗಿರಬೇಕು. Hallelujah. 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 What for be thirsty? ನಾವು ಯಾವುದಕ್ಕಾಗಿ ಬಾಯಾರಿಕೆಯಾಗಿದ್ದೇವೆ? Thirsty for souls. ನಾವು ಆತ್ಮಗಳಿಗಾಗಿ, ನಶಿಸುವ ಆತ್ಮಗಳಿಗಾಗಿ ಏನಾಗಿರಬೇಕು? ಬಾಯಾರಿದವರಾಗಿರಬೇಕು. Thirsty for doing prayer. ಅಂದ್ರೆ ಪ್ರಾರ್ಥನೆಗಾಗಿ ನಾವು ಏನಾಗಿರಬೇಕು? ಬಾಯಾರಿದವರಾಗಿರಬೇಕು. Why? Here, ಈಗ ಇಲ್ಲಿ not for praying ourselves. ನಮ್ಮ ವಿಷಯವಾಗಿ ನಮಗೆ ಮಾತ್ರ ಸ್ವಾರ್ಥವಾಗಿ ಪ್ರಾರ್ಥಿಸುವುದಕ್ಕಾಗಿ ಅಲ್ಲ. Don't show selfishness. ಅಂದ್ರೆ ನಮ್ಮಲ್ಲಿ ಸ್ವಾರ್ಥತೆ ಏನಿದೆ ಎಂಬುದನ್ನು ನಾವು ಹೊರಗೆ ತೋರಿಸಬಾರದು. Thirsty for others. ನಾವು ಬೇರೆಯವರಿಗಾಗಿ ಪ್ರಾರ್ಥಿಸುವುದಕ್ಕೆ ಅಥವಾ ದಾಹವುಳ್ಳವರಾಗಿರಬೇಕು. Thirsty for fasting. ನಾವು ದೇವರಲ್ಲಿ ಉಪವಾಸದಲ್ಲಿ ಇರುವುದಕ್ಕೆ ನಾವು ಏನಾಗಿರಬೇಕು? ದಾಹವುಳ್ಳವರಾಗಿರಬೇಕು. When you thirsty for fasting, ನೀವು ಉಪವಾಸವಿರುವುದಕ್ಕೆ ನೀವು ದಾಹವಾಗಿರುವಾಗ, you will achieve the Holy Spirit. ನೀವು ಆ ಪವಿತ್ರಾತ್ಮನನ್ನ ಹೊಂದಿಕೊಂಡವರಾಗಿ ರಿಸೀವ್ ಮಾಡಿದವರಾಗಿರುತ್ತೀರಿ. Has the destiny of eternal life. ಅದು ನಿಮಗೆ ನಿತ್ಯ ಜೀವವನ್ನ ತಲುಪುವಂತ ಒಂದು ಕಾರ್ಯ ನಿಮಗೆ ಕೊಡುವಂತದಾಗಿದೆ. Should arrange the living water. ಸೊ ಈ ರೀತಿಯಾಗಿ ಆ ಜೀವ ಜಲವೆಂಬ ಕಾರ್ಯಗಳನ್ನು, when we walk in path of righteousness, ನಾವು ನೀತಿ ಎಂಬ ಮಾರ್ಗದಲ್ಲಿ ನೀವು ಮತ್ತು ನಾನು ನಡೆಯುವಾಗ, don't lost your important destiny. ಅಂದ್ರೆ ನಿಮ್ಮ ಜೀವಿತದಲ್ಲಿರುವಂತಹ ಮುಖ್ಯವಾದ ಕಾರ್ಯಗಳನ್ನು ಕಳೆದುಕೊಳ್ಳಬಾರದು. The destiny of eternal life. ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ತಲುಪಬೇಕಾದಂತ ಗುರಿಯನ್ನ ನಾವು ಏನ್ ಮಾಡಬಾರದು? ಅದನ್ನ ಬಿಟ್ಟು ಬಿಡಬಾರದು. Thank you for this opportunity. ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. Amen. Praise God. Praise God. Hallelujah.
ஆறாவது வார்த்தை ಈಗ ಆರನೆಯ ಒಂದು ಮಾತಾಗಿ முடிந்தது. ತೀರಿತು. ஆனால் இன்னொரு வார்த்தை இருக்குது, ತೀರಲಿಲ್ಲ, ಇನ್ನೊಂದು ಮಾತು ಇದೆ. அது பேசிட்ட பிறகு தான் முடியும். ಅದಾದ ಮೇಲೆ 7ನೇ ಮಾತು ಆದಮೇಲೆ ನಮಗೆ ಮುಗೀತದೆ. இந்த ஆறாவது வார்த்தை இயேசு கிறிஸ்து சிலுவையில் இருக்கும்போது ಈಗ ಯೇಸು ಕ್ರಿಸ್ತನು ಶಿಲುಬೆನಲ್ಲಿ ಇದ್ದಾಗ ಹೇಳಿದಂತ 6ನೇ ಮಾತು ತೀರಿತು ಎಂಬ ಪಾದ. ಶುದ್ಧ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳು. ಈ ದಿನ ಕೂಡ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾತನಾಡಿದ 7 ಮಾತುಗಳನ್ನು ಧ್ಯಾನಿಸಲು ಬಂದಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 19:30 ಅಧ್ಯಾಯದಲ್ಲಿ ಯೇಸು ತೀರಿತು ಎಂದು ಹೇಳುತ್ತಾರೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ತೀರಿತು ಎಂದು ಹೇಳುವಾಗ ಎಲ್ಲವೂ ತೀರಿತು ಅಂತ ನಾವು ತಿಳ್ಕೊಳ್ಳೋಣ. ಏನು ತೀರಿತು, ಏನು ಉಳಿದಿದೆ ಅಂತೇಳಿ ನಾವು ಧ್ಯಾನಿಸೋಣ. ಪ್ರಿಯರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವು ಉತ್ತರ ಹೇಳಬೇಕು. ಗುಡ್ ಫ್ರೈಡೇ ಮತ್ತು ಈ ನಮಗೂ ಮಾತ್ರನಾ, ಈ ಲೋಕದ ಜನಗಳಿಗಿಲ್ವಾ ಅಂತ ನಾನು ಕೇಳ್ತೀನಿ. ಅದಕ್ಕೆ ನೀವೇನು ಹೇಳ್ತೀರಾ? ಈ ಗುಡ್ ಫ್ರೈಡೇ ಆಚರಣೆ ಮಾಡೋದು ನಾವು ಮಾತ್ರನಾ? ಹೊರಗಡೆ ಜನ ಯಾರಿಗೂ ಇದಕ್ಕೆ ಸಂಬಂಧನೇ ಇಲ್ವಾ? ಯೇಸು ಕ್ರಿಸ್ತರು ನಮಗೆ ಮಾತ್ರನ ಪ್ರಾಣ ಕೊಟ್ಟಿದ್ದು, ಅವ್ರಿಗೇನು ಕೊಟ್ಟಿಲ್ವ? ಹಂಗಾದ್ರೆ ಕಣ್ಣು ಮುಂದೆ ಓಡಾಡ್ಕೊಂಡಿದ್ದಾರೆ, ಅವ್ರಿಗೇನು ಯೇಸು ಸ್ವಾಮಿ ಬಗ್ಗೆ ಏನು ಗೊತ್ತೇ ಇಲ್ವ? ಹಂಗಾದ್ರೆ ನೋವಾಗುತ್ತೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಜನರಿಗೆ, ಲೋಕದಲ್ಲಿರುವ ಎಲ್ಲ ಜನರಿಗಾಗಿ ನಾನು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನಗಳು ಅದನ್ನು ಯಾರಂತ ನೋಡ್ತಾ ಇದ್ದಾರೆ? ಯೇಸು ಸ್ವಾಮಿನ. ಅವನೊಬ್ಬ ಬಡಂಗಿಯ ಮಗನಲ್ಲವೇ? ಅವನು ಸಾಧಾರಣ ಮನುಷ್ಯನಲ್ಲವೇ? ಯೇಸು ಸ್ವಾಮಿ ಸಾಧಾರಣ ಮನುಷ್ಯನಾ? ಲೋಕದ ಜನರು ಯಾಕೆ ಯೇಸು ಸ್ವಾಮಿನ ಅರ್ತ್ಕೊಂಡಿಲ್ಲ? ನಮಗೆ ಮಾತ್ರನೇ ಯೇಸು ಸ್ವಾಮಿ ಪ್ರಾಣ ಕೊಟ್ಟರು. ಲೋಕದ ಎಲ್ಲ ಜನರಿಗೋಸ್ಕರನೂ ಯೇಸು ಸ್ವಾಮಿ ಪ್ರಾಣ ಕೊಟ್ಟರು. ಆದರೆ ಇವತ್ತು ರೋಡಲ್ಲಿ ಹೆಂಗೆ ಓಡಾಡ್ತಾರೆ, ನನಗೂ ಇದಕ್ಕೇನು ಸಂಬಂಧ ಇಲ್ಲ, ಅವನು ಸಾಧಾರಣ ಮನುಷ್ಯ, ಯಾರಿಗೋಸ್ಕರನೋ ಪ್ರಾಣ ಕೊಟ್ಟ ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಪ್ರಿಯರೇ, ಅದಿರಲಿ. ಅದು ಆಮೇಲೆ ಯಾಕೆ ಅವರು ಆ ಥರ ಓಡಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ತೀರಿತು ಎಂದು ಹೇಳುವಾಗ ಅಷ್ಟು ಸುಲಭವಾಗಿರಲಿಲ್ಲ ಯೇಸು ಸ್ವಾಮಿಯ ಜೀವನ. ಲೋಕಕ್ಕೆ ಬರಬೇಕಾದ್ರೆ ಯೇಸು ಸ್ವಾಮಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ತೀರಿತು ಅಂತ ಯೇಸು ಸ್ವಾಮಿ ಮಾತ್ರ ಹೇಳೋಕ್ಕೆ ಸಾಧ್ಯ, ನಾವು ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಮೊದಲನೆಯ ಕಾರ್ಯ ಏನಾಯಿತು ಅಂದರೆ, ಛತ್ರದಲ್ಲಿ ಅವ್ರಿಗೆ ಎಲ್ಲೂ ಸ್ಥಳ ಸಿಗಲಿಲ್ಲ. ಫಸ್ಟೇ ಕಷ್ಟ. ಅವರೆಲ್ಲೋದ್ರು? ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಸರಿ, ಅಲ್ಲಿಗೆ ಮುಗೀತಾ? ಅಲ್ಲಿಂದ ಹೆರೋದನು, ಅಯ್ಯೋ ನನಗೆ ಆಪೋಸಿಟ್ಟಾಗಿ ಒಬ್ಬ ರಾಜ ಬಂದಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನ್ನ ಕೊಲ್ಲಕ್ಕೆ ನೋಡ್ತಾನೆ ಯೇಸು ಸ್ವಾಮಿನ. ಅವಾಗ ದೇವದೂತನ ಅವನ ಕನಸಿನಲ್ಲಿ ಕಾಣಿಸ್ಕೊಂಡು, ಐಗುಪ್ತಾಗ ಹೋಗಪ್ಪ, ನೀನು ಹೆರೋದನು ನಿನ್ನ ಸಾಯಿಸ್ಬೇಕಂತಿದ್ದಾನೆ, ಮಗುನ ನಿನ್ನ ಎಲ್ಲರನ್ನೂ ಸಾಯಿಸ್ಬೇಕಾಗಿದ್ದಾನನ್ನಾಗ ಆ ಚಿಕ್ಕ ಮಗುನ ಕರ್ಕೊಂಡು ಆ ಐಗುಪ್ತ, ಇಲ್ಲಿಂದ ಎಲ್ಲಿ ಬೆತ್ಲೇಮಿನಿಂದ ಐಗುಪ್ತಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಬಸ್ಗಳಿತ್ತು ಅವಾಗ, 600 ಮೈಲಿ ಇರ್ಬೋದು ಮೋಸ್ಟ್ಲಿ. ಎಷ್ಟು ಕಷ್ಟದಿಂದ ಆ ಕತೆ ಮೇಲೆ ತಾಯಿ ಮಗುನ ಕರ್ಕೊಂಡು ಆ ಯೋಸೇಫ್ ಮರಿಯ ಹೋಗಿರ್ಬೋದು ಲೆಕ್ಕ ಮಾಡಿ. ಯೇಸು ಸ್ವಾಮಿಗೆ ಕಷ್ಟ. ಅದಾದ್ಮೇಲೆ ಅಲ್ಲಿಗೆ ಬಿಟ್ಟನ ಹೇರೋದನ್ನ 2 ವರ್ಷದ ಎಲ್ಲ ಮಕ್ಕಳನ್ನ ಏನು ಮಾಡ್ದ? ಸಾಯಿಸ್ಬಿಟ್ಟ. ಗಂಡು ಮಕ್ಕಳನ್ನ ಏನು ಸಾಯಿಸ್ಬಿಟ್ಟ. ಎಷ್ಟು ಕಷ್ಟ. ಅಲ್ಲಿಂದ ಹೋಗ್ಬೇಕಂದ್ರೆ ಯೇಸು ಸ್ವಾಮಿಗೆ ಮತ್ತೆ ಸೈತಾನನ ಕಾಟ. 30 ವರ್ಷ ಆದಾಗ ಸುವಾರ್ತೆ ಸಾರನ್ನಂತ ಹೋದಾಗ ಅಲ್ಲಿ ಸೈತಾನ, ಬಾಪ ನೋಡಿ ಕಲ್ಲುಗಳನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು, ಇಲ್ಲಿಂದ ದುಮ್ಮಕ್ಕೆ ಬಿಡು, ನಾನು ನಿನಗೆಲ್ಲ ಕೊಡ್ತೀನಿ, ನೋಡಿ ಇಲ್ಲಿರೋದೆಲ್ಲ ನಿನಗೆ ಕೊಡ್ತೀನಿ, ನನಗೆ ಅಡ್ಡ ಬೀಳು. ಅಲ್ಲಿ ಸೈತಾನ ಶೋಧನೆ. ಎಷ್ಟು ಕಷ್ಟ ಯೇಸು ಸ್ವಾಮಿಗೆ. ಲೋಕಕ್ಕೆ ಬಂದು ಎಲ್ಲ ತೀರಿತು ಅಂತ ನಾವು ಹೇಳಬೇಕಂದ್ರೆ ಯೇಸು ಸ್ವಾಮಿ ಎಷ್ಟು ಕಷ್ಟ ಅನುಭವಿಸಿರ್ಬೋದು ಅಂತ ನೀವೇ ಲೆಕ್ಕ ಮಾಡಿ. ಅಲ್ಲಿಂದ ಯೋಹೇದ್ಯರು, ಪರಿಸಾರರು ಇವನ್ನೇನಾದ್ರು ಮಾಡಿ ಹಿಡಿದ್ಬಿಟ್ಟು ನಾವು ಸಾಯಿಸಬೇಕು ಅಂತ ಅಲ್ಲಿನೂ ತೊಂದರೆ ಯೇಸು ಸ್ವಾಮಿಗೆ. ಎಲ್ಲೂ ಬಹಿರಂಗವಾಗಿ ಓಡಾಡೋಕ್ಕೆ ಬಿಡಲಿಲ್ಲ ಯೇಸು ಸ್ವಾಮಿನ. ಅಲ್ಲಿಂದ ಹೋಗ್ತಾನೆ ಪಿಲಾತನ, ಅವ್ರಿಗೆ ಮರಣ ದಂಡನೆ, ಏನು ತಪ್ಪು ಮಾಡಲಿಲ್ಲ ಅಂದು ಮರಣ ದಂಡನೆ ಕೊಟ್ಬಿಟ್ಟು ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕೋ ಥರ ಮಾಡ್ತಾರೆ. ಆ ಶಿಲುಬೆಯಲ್ಲೂ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಕಷ್ಟಗಳನ್ನು ಅನುಭವಿಸಿ, ನೋವುಗಳನ್ನ ನಮಗೋಸ್ಕರ ಅನುಭವಿಸಿ, ರಕ್ತ ಸುರಿಸಿದ್ರು ಕೂಡ ಕೊನೆಗೆ ಏನು ಹೇಳ್ತಾರೆ, ಎಲ್ಲವೂ ತೀರಿತು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಡೈರೆಕ್ಟಾಗಿ ತಂದೆಯಾದ ದೇವರಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದಾರೆ, ನೋಡು ನೀನು ಕೊಟ್ಟಂಥ ಕಾರ್ಯಗಳನ್ನು ನಾನು ಮಾಡಿ ಮುಗಿಸಿದ್ದೇನೆ, ತಂದೆಯೇ ತೀರಿತು. ಇಲ್ಲಿಂದ ಮೆಸೇಜು ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಕಳಿಸ್ತಾರೆ. ಯಾಕೆಂದರೆ ಏನೇ ಕಷ್ಟ ಈ ಲೋಕಕ್ಕೆ ಬಂದರೂ ಯೇಸು ಸ್ವಾಮಿಗಿದ್ದರೂ ಕೂಡ ಅವನ್ನೆಲ್ಲ ಜಯಿಸಿ ಪಾಪ ಮಾಡದೆ ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ತಂದೆಯಾದ ಜವಾಬ್ದಾರಿ, ತಂದೆ ಕೊಟ್ಟ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇದ್ದಾರೆ. ಹೌದು ತಂದೆಯ ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡಬೇಕಂತಂದರೆ ಎಷ್ಟೋ ಕಷ್ಟಗಳಿದ್ದಾವೆ.
ನಾವು ಅನೇಕ ಕಾರ್ಯಗಳನ್ನು ನೋಡ್ಬೋದು, ಅದ್ರ ಟೈಮ್ ಇಲ್ಲ. ನಾನು ಸಿಂಪಲಾಗಿ ಹೇಳ್ತೀನಿ, ಅದು ಯೇಸು ಸ್ವಾಮಿ ತೀರಿತು ಅಂತೇಳಿ ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ. ಆದರೂ ತುಂಬ ಕಷ್ಟಗಳು. ತೀರಿತು ಅಂತ ಎಲ್ಲರೂ ಹೇಳೋಕ್ಕಾಗಲ್ಲ. ನಮ್ಮ ಸುಂದರಮ್ಮ ಸಿಸ್ಟರ್ ಇಲ್ಲೇ ಕೂತಿದ್ದಾರೆ. ಒಂದು ಮನೆ ಕಟ್ಟಬೇಕಂತ ಎಷ್ಟು ಕಷ್ಟ ಇದೆ ಕೇಳಿ. ಅಷ್ಟು ಸುಲಭನಾ ತೀರಿತು ಅಂತ ಹೇಳೋಕ್ಕಾಗುತ್ತಾ? ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ. ಒಂದು ಇಂಜಿನಿಯರ್ನ ಹುಡುಕ್ಬೇಕು, ಒಂದು BBMPಯಲ್ಲಿ ಪರ್ಮಿಷನ್ ತಗೊಬೇಕು, ಅದು ಬೇಸ್ತ್ರಿ ಹುಡುಕ್ಬೇಕು, ಪಾಯ ಹಾಕಬೇಕು, ಎಷ್ಟು ಕಷ್ಟ ಇದೆ ಒಂದು ಮನೆ ಕಟ್ಟಿ. ಆಮೇಲೆ ಅರ್ಧದಲ್ಲೇ ನಿಲ್ಸಂಗಿಲ್ಲ ಆ ಮನೇನ, ಆಡ್ಕೊಂತಾರೆ ಜನಗಳು. ಅದೇ ರೀತಿ ಯೇಸು ಸ್ವಾಮಿ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ತಂದೆ ಕೊಟ್ಟಂಥ ಜವಾಬ್ದಾರಿನ ನೆರವೇರಿಸ್ತಾರೆ. ನಮಗೂ ಕೂಡ ಈ ಲೋಕದಲ್ಲಿ ಏನು ತೀರಿತು ಏನು ಉಳಿತು ಅಂತ ನೋಡಬೇಕಾದ್ರೆ ಒಂದು ಚಿಕ್ಕ ಪಾಠ ಹೇಳಿ ಮುಗಿಸ್ತೀನಿ ನಾನು. ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲಲ್ಲಿ ಮಕ್ಕಳುಗಳೆಲ್ಲ ಪಾಠ ಕೇಳ್ತಾರೆ. ಪಾಠ ಕೇಳಿದಾದ್ಮೇಲೆ ಟೀಚರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಮಕ್ಳಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ, ಇಲ್ಲಿ ಕೂತಿರೋರು ಯಾರು ಗಲಾಟೆ ಮಾಡಬೇಡಿ, ನೆಕ್ಸ್ಟ್ ಟೀಚರ್ ಬಂದು ನಿಮ್ಗೆ ಪಾಠ ತಗೊಂತಾರೆ, ಪಾಠ ಮಾಡೋ ಗಂಟ ಗಲಾಟೆ ಮಾಡ್ದಿರೋ ಕೂತಿರಿ ಅಂತ ಹೇಳ್ತಾರೆ. ಆದರೆ ಆ ಮಕ್ಕಳು ಟೀಚರ್ ಹೋದ ತಕ್ಷಣ ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಏನು ಹೇಳಿದ್ರು ಕೇಳೋಂಥ ಪರಿಸ್ಥಿತಿ ಇರಲಿಲ್ಲ. ಗಲಾಟೆ ಜೋರಾಗಿ ಮಾಡೋವಾಗ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆನೂ ಕೇಳಿಸಷ್ಟು ಜೋರಾಗಿ ಗಲಾಟೆ ಮಾಡ್ತಾರೆ. ಆ ಗಲಾಟೆ ಮಾಡುವಾಗ ಈ ಜನಗಳ ಮಧ್ಯದಲ್ಲೂ ಕೂಡ ಯೇಸು ಸ್ವಾಮಿ ಕೂತಿರ್ತಾರೆ ಈ ಸ್ಕೂಲಲ್ಲಿ. ಯೇಸು ಸ್ವಾಮಿ ಮತ್ತು ಯಾವುದೇ ಗಲಾಟೆ ಮಾಡ್ದಿರ ಸುಮ್ಮನೆ ಓದ್ಕೊತಾ ಇರ್ತಾರೆ, ಬರ್ಕೊತಾ ಇರ್ತಾರೆ. ಜನಗಳು ಮಾತ್ರ ಜೋರಾಗಿ ಕಿರಿಸ್ತಾ ಇದ್ದಾರೆ. ಆದರೆ ಅಕ್ಕಪಕ್ಕದಲ್ಲಿ ಟೀಚರು ಈ ಗಲಾಟೆನ ಕೇಳಿಸಿ ದೊಡ್ಡ ಕೋಲ್ ತಗೊಂಡು ಸ್ಕೂಲ್ಗೆ ಬಂದು ಯಾರು ಇಷ್ಟು ಜೋರಾಗಿ ಗಲಾಟೆ ಮಾಡಿದ್ದು ಯಾರು ಅಂತ ಹೇಳಿದಾಗ ಎಲ್ಲರೂ ಸೇರಿ ನೋಡಿ ಯೇಸು ಸ್ವಾಮಿನೇ ಗಲಾಟೆ ಮಾಡಿದ್ದು, ನಾವೇನೂ ಮಾಡಿಲ್ಲ ಅಂತ ಹೇಳಿದಾಗ ಆ ಟೀಚರ್ ಹಿಂದೆ ಮುಂದೆ ನೋಡದೆ ಚೆನ್ನಾಗಿ ಹೊಡಿತಾರೆ. ಯೇಸು ಸ್ವಾಮಿಗೆ ಗಾಯಗಳಾಗೋ ಥರ, ನೋವಾಗೋ ಥರ ತುಂಬ ಹೊಡಿತಾರೆ. ಆ ಹೊಡೆದಂಥ ನೋವು ಸಹಿಸ್ಕೊಳೋವಾಗ ಟೀಚರು ಬಾಗಿಲ ಹತ್ರ ಬಂದಾಗ ಎಲ್ಲರೂ ನೋಡಿ ನಗ್ತಾರೆ. ನೋಡು, ನಾವು ಗಲಾಟೆ ಮಾಡಿದ್ದು, ನಾವು ಕೂಗಾಡಿದ್ದು, ಆದರೆ ಒದೆ ತಿಂದಿದ್ದು ನೋಡು ಅವನು ಅಂತ ಹೇಳ್ತಾರೆ. ಅಲ್ಲಿರೋ ಟೀಚರ್ ಅದನ್ನು ಕೇಳಿಸ್ಕೊಂಡು ಕೇಳ್ತಾರೆ, ಯಾಕಪ್ಪ ಯೇಸು ಸ್ವಾಮಿ ಹೇಳ್ಬಾರ್ದಾಗಿತ್ತ ನಿನ್ನ ಮೊದಲೇ? ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ ನಾನು ಹೇಳಲ್ಲ ಟೀಚರ್, ಇವರೆಲ್ಲ ನನ್ನ ಸ್ನೇಹಿತರು, ಇವ್ರನ್ನೆಲ್ಲ ನಾನು ಪ್ರೀತಿಸ್ತೀನಿ ಟೀಚರ್, ನನಗೆ ನೋವಾದರೂ ಪರವಾಗಿಲ್ಲ ಅಂತ ಹೇಳಿದಾಗ ಎಲ್ಲರೂ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಅಲ್ಲಿ ಯೇಸು ಸ್ವಾಮಿಗೆ ಬಂದು ಸ್ವಾಂತನ ಹೇಳ್ತಾರೆ, ತಪ್ಪಾಯಿತು ಸ್ವಾಮಿ, ನಾನು ಮಾಡಿದ್ದು ತಪ್ಪಾಯಿತು, ನಾವು ಕೂಗಾಡಿದ್ದಕ್ಕೆ ನೀನು ಕಷ್ಟ ಅನುಭವಿಸ್ತೆ ಅಂತ ಹೇಳಿದಾಗ ಸುಮಾರು ಬರ್ತಾರೆ. ಎಲ್ಲರೂ ಬಂದು ಆತನಿಗೆ ಸ್ವಾತನ ಹೇಳ್ತಾರೆ. ಆದರೆ ಪ್ರಿಯರೇ, ನೀವು ತಿಳ್ಕೊಂಡಂಗೆ ಎಲ್ಲರೂ ಬರಲಿಲ್ಲ. ಯೇಸು ಸ್ವಾಮಿ ಬಳಿಗೆ ಸ್ವಾಂತನ ಹೇಳಲು ಯಾರೂ ಬರಲಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳ್ತೀನಿ, ಅಲ್ಲಿಗೆ ಬಂದಿರೋರು ಯಾರು ಅಂತಂದರೆ ಇಲ್ಲಿ ಕೂತಿದ್ದೀರ ನೋಡಿ, ಕ್ರೈಸ್ತರಾದ ನಾವುಗಳು ಮಾತ್ರನೇ ಯೇಸು ಸ್ವಾಮಿಯ ಬಳಿಗೆ ಬಂದು ಸ್ವಾಂತನ ಹೇಳಿ ನಮ್ಮ ಪಾಪಗಳನ್ನ ಒಪ್ಕೊಂಡ್ರಿ ನಾವು. ಆದರೆ ಹಿಂದೆಗಡೆ ಕೂತಿದ್ದಾರೋ, ಇನ್ನೂ ಕಲ್ಲಾದ ಹೃದಯಗಳನ್ನ ಇಟ್ಕೊಂಡಿದ್ದಾರೋ, ಯೇಸು ಸ್ವಾಮಿ ಬಳಿಗೆ ಬರಲಿಲ್ಲ. ಅವ್ರು ಯಾರು ಅನ್ಕೊಂಡಿದ್ದೀರಾ? ಈ ಲೋಕದ ಜನರು ಇನ್ನೂ ಯಾಕೆ ಬಂದಿಲ್ಲ? ಯಾಕೆಂದರೆ ಆತನನ್ನು ಸಾಧಾರಣ ಮನುಷ್ಯ, ಅವನು ಬಡಂಗಿಯ ಮಗನಲ್ಲವೇ, ಅವನಿಂದ ಯಾವ ಅದ್ಭುತ ಮಾಡೋಕ್ಕೆ ಸಾಧ್ಯ, ನಾವು ಏನು ಅಂದ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ಅಲ್ಲೇ ಉಳ್ಕೊಳ್ತಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ಲೋಕದ ಜನರಿಗೆ ಹೇಳುವಾಗ ಒಂದು ವಾಕ್ಯ ನಾವು ಓದೋಣ. ನಾವು ಮತ್ತಾಯನು ಬರೆದ 16:13 ಓದಿ ಯಾರನ್ನ. 16:13. ಯೇಸು ಸ್ವಾಮಿ ಬಡಂಗಿಯ ಮಗನಲ್ಲ, ಯೇಸು ಸ್ವಾಮಿ ಸಾಧಾರಣ ಮನುಷ್ಯನಲ್ಲ. ಪೇತ್ರ ಯೋಹಾನನು ಹೇಳ್ತಾನೆ ನೋಡಿ, ಓದುವವರು ಬೇಗ 16:13 ಬ್ರದರ್. ಓಕೆ ಸಿಸ್ಟರ್. ಆಮೇಲೆ ಓದಿ ಫುಲ್ ಓದಿ, ನಾನು 7 ಗಂಟೆ ಓದ್ತು. ಎಸ್, ನೋಡಿದ್ರಾ, ಇಲ್ಲಿ ಯೋಹಾನ್ ಪೇತ್ರನು ಹೇಳ್ತಾ ಇದ್ದಾನೆ, ನೀವು ಬರಬೇಕಾದ ಜೀವ ಸ್ವರೂಪನಾದ ದೇವರ ಮಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋ ಸಾಧಾರಣ ಜನಗಳು ಏನು ಹೇಳ್ತಾ ಇದ್ದಾರೆ, ಅವನೊಬ್ಬ ಸಾಧಾರಣ ಮನುಷ್ಯ, ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿದ್ದ ಪರಿಸರರೆಲ್ಲರೂ ಹೇಳ್ತಾ ಇದ್ದಾರೆ, ಇವನು ಒಬ್ಬ ಬಡಂಗಿಯ ಮಗನಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಪೇತ್ರ ಯೋಹಾನರು ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ನೀನು ಜೀವ ಸ್ವರೂಪನಾದ ದೇವರ ಮಗ, ನೀನು ಬರಬೇಕಾದಂಥ ದೇವರ ಮಗ ಅಂತ ಹೇಳ್ತಾ ಇದ್ದಾರೆ. ಈ ದಿನದಲ್ಲಿ ಈ
ಶಿಲುಬೆ ಈ ಶಿಲುಬೆ ಗುಡ್ ಫ್ರೈಡೆ ದಿವಸ ಪವಿತ್ರ ಹೋಲಿ ಒಂದು ಗುಡ್ ಫ್ರೈಡೆ ದಿವಸ ಲೋಕದ ಎಲ್ಲ ಜನರು ಎಲ್ಲ ಕಡೆ ಇವತ್ತು ತನ್ನ ಕಷ್ಟಗಳನ್ನು ಪಾಪಗಳನ್ನು ಹೊತ್ತುಕೊಂಡು ಯೇಸು ಸ್ವಾಮಿಯ ಬಳಿಗೆ ಬಂದು ಆತನ ಪಾದದಲ್ಲಿಟ್ಟು ಅರಿಕೆ ಮಾಡಿ ನಮ್ಮ ಪಾಪಗಳನ್ನು ಬಿಟ್ಟು ಬಿಡ್ತೇವೆ ಸ್ವಾಮಿ, ನಾವು ಇನ್ಮೇಲೆ ಪಾಪ ಮಾಡಲ್ಲ, ನೀವು ಪಟ್ಟಂಥ ಕಷ್ಟಗಳನ್ನು ನೋವುಗಳನ್ನು ನಾವು ನೆನೆಸಿಕೊಳ್ತೇರಪ್ಪ, ನಾವು ನಿಮಗಾಗಿ ಜೀವಿಸ್ತೇವಪ್ಪ ಅಂತೇಳಿ ಅರಿಕೆ ಮಾಡಿಕೊಡ್ತಾರೆ. ನಾನು ವಾಕ್ಯಗಳನ್ನ ಹೇಳೋದಿಲ್ಲ, ಹಂಗೆ ಹೇಳಿ ನಾನು ಮುಗಿಸ್ತೇನೆ. ನಮಗೂ ನಿಮಗೆ ಏನು ತೀರಿಲ್ಲ ಅಂತ ಹೇಳ್ತೀನಿ. ಯೇಸು ಸ್ವಾಮಿಗೆ ಎಲ್ಲ ತೀರಿತು ಅಂತ ಹೇಳ್ತಾರೆ, ನಾವು ಆ ಥರ ಹೇಳಕ್ಕೆ ಸಾಧ್ಯನಾ? ಯೇಸು ಸ್ವಾಮಿ ಹೇಳ್ದಂಗೆ ನಾವು ಹೇಳಬೇಕು ತೀರಿತು ಅಂದರೆ ನಾವು ಮಾಡಬೇಕಾದ ಕಾರ್ಯ ಇದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನಿರ್ತಾನೆ. ಅವನು ಗಿಡ್ಡ ಮನುಷ್ಯ, ಕುಳ್ಳ ಮನುಷ್ಯ. ಅವನ ಮನಸ್ಸಿನಲ್ಲಿ ಏನಿತ್ತಂತೆ, ಯೇಸು ಸ್ವಾಮಿ ಬಗ್ಗೆ ಯೇಸು ಸ್ವಾಮಿ ಬಗ್ಗೆ ಕೇಳಿ ತಿಳ್ಕೊಂಡಿದ್ದ. ಆದರೆ ನೋಡ್ಬೇಕಂತ ಹಂಬಲ ಅವನಿಗಿತ್ತು. ಯೇಸು ಸ್ವಾಮಿ ಆ ರೋಡಲ್ಲಿ ಬರ್ತಾರೆ ಅಂತ ಕೇಳ್ಪಟ್ಟ, ಮರ ಹೋಗಿ ಹತ್ತದ. ಆಯ್ತಾ, ಮರ ಹತ್ತದಾಗ ಯೇಸು ಸ್ವಾಮಿ ಅವನ್ನ ನೋಡಿದ್ರು. ಯೇಸು ಸ್ವಾಮಿ ಅವನ್ನ ನೋಡಿ ಕೆಳಗಿಳಿದು ಬಾ ಜಕ್ಕಾಯ ಅಂತ ಕರೀತಾರೆ. ಜಕ್ಕಾಯ ಕೆಳಗಿಳಿದು ಬಂದಾಗ ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋದಾಗ ಅವನು, ಇವಾಗ ಹೇಳ್ತಾ ಇದ್ದೀರನಲ್ಲ, ಇದನ್ನೆಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನು ಏನು ಮಾಡ್ತಾನೆ, ಇವಾಗ ನಾವು ಕೂತಿರೋರು ಏನು ಮಾಡ್ತೇವೆ ಅಂತಂದರೆ, ಜಕ್ಕಾಯನು ತನ್ನಲ್ಲಿದ್ದಂತಹ ಆತ್ಮಿಕ ಕಣ್ಣುಗಳಿಂದ ಯೇಸು ಸ್ವಾಮಿಯನ್ನು ನೋಡ್ತಾನೆ. ತಮ್ಮಲ್ಲಿದ್ದಂಥ ಆತ್ಮಿಕ ಹೃದಯದಿಂದ ಯೇಸು ಸ್ವಾಮಿಯನ್ನು ನೋಡ್ತಾನೆ. ತಮ್ಮಲ್ಲಿದ್ದಂಥ ಆರ್ಮಿಕ ಮನಸ್ಸಿನಿಂದ ದೇವ್ರನ್ನ ನೋಡ್ತಾನೆ. ಅವಾಗಲೇ ಅವನಿಗೆ ಮನಸ್ಸು ಚೇಂಜ್ ಮಾಡಿ ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ, ಇದೋ ನನ್ನಲ್ಲಿ ನಾನು ಯಾರ ಹತ್ರ ಆದರೂ ಕೈಸ್ಕೊಂಡಿದ್ರೆ ನಾನು ವಾಪಸ್ ಅದನ್ನು ಕೊಟ್ಬಿಡ್ತೇನೆ ಅಂತ ಹೇಳಿ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ತಾನೆ. ಹೌದು ಪ್ರಿಯರೇ, ಅಲ್ಲಿ ಅಷ್ಟು ಸಾವಿರಾರು ಜನಗಳಿದ್ರು, ಆ ಮನಸ್ಸನ್ನು ಚೇಂಜ್ ಮಾಡ್ಕೊಳೋದಿದೆಯಲ್ಲ, ತುಂಬ ಒಂದು ದೊಡ್ಡ ವಿಷಯ. ಆದ್ದರಿಂದ ನೀವು ಈ ದಿನದಲ್ಲೂ ಕೂಡ ಏನು ಮಾಡಬೇಕಂತೆ, ಆತ್ಮಿಕ ಕಣ್ಣುಗಳಿಂದ ನೋಡಬೇಕು. ಆ ರಕ್ತ ಕುಸುಮ ರೋಗಿ 12 ವರ್ಷಗಳಿಂದ ಏನು ಮಾಡ್ತಾ ಇದ್ರಂತೆ, ತುಂಬ ಕಾಸುಗಳನ್ನ ಖರ್ಚು ಮಾಡ್ಕೊಂಡಿದ್ದಂತೆ. ಎಲ್ಲ ಹಾಸ್ಪಿಟಲ್ಗಳಿಗೆ ಹೋಗಿ ತಿರುಗಿ ಎಲ್ಲೂ ಏನು ಪ್ರಯೋಜನವೇ ಆಗಿಲ್ಲಂತೆ. ಕೊನೆಗೆ ಏನು ಮಾಡಿದ್ರಂತೆ ಹೇಳ್ರೆ, ಯೇಸು ಸ್ವಾಮಿಯ ಉಡುಪನ್ನು ಮುಟ್ಟಿದರೆ ಸಾಕು ನಾನು ಗುಣ ಹೊಂದ್ತೇನೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಯ ಬಳಿಗೆ ಬಂದು ಆ ಉಡುಪನ್ನು ಮುಟ್ತಾರೆ. 10,000, 10 ಲಕ್ಷ, 10 ಕೋಟಿ ಇರ್ಬೋದು, ಅದನ್ನೆಲ್ಲ ಅಮ್ಮ ನೋಡಿಲ್ಲ. ಅಮ್ಮ ನೋಡಿದ್ದು ಒಂದೇ, ಯೇಸು ಸ್ವಾಮಿಯನ್ನು ನಾನು ನೋಡ್ತೇನೆ, ಆತನ ಉಡುಪನ್ನು ನಾನು ಮುಟ್ತೇನೆ ಅಂತೇಳಿ ತನ್ನಲ್ಲಿದ್ದಂತಹ ಆತ್ಮಿಕ ಕಣ್ಣು, ಆತ್ಮಿಕ ಹೃದಯ, ಆತ್ಮಿಕ ಮನಸ್ಸನ್ನು ತೆರೆದು ಯೇಸು ಸ್ವಾಮಿಯನ್ನ ಮುಟ್ತಾಳೆ, ಗುಂಡಿಯನ್ನು ಮುಟ್ತಾಳೆ. ಆಗಲೇ ಆ ರಕ್ತ ಕುಸುಮ ರೋಗಿ ಗುಣವಂತಾಳೆ. ಹೌದು ಪ್ರಿಯರೇ, ಈ ದಿನದಲ್ಲೂ ನಾವು ಇಲ್ಲಿ ಕೂತ್ಕೊಂಡು ಅನೇಕ ಜನರು ಹಾಗೆ ಏನು ಹೊಂದ್ಕೊಂಡೆ ಎದ್ದೋಗ್ತೀವಿ. ಕಾರಣ ಏನು? ಕಾರಣ ಏನು? ನಮಗೆ ಏನು ನಡೆದಿಲ್ಲ ಅಂತ ಹೇಳ್ತೇವೆ ನಾವು. ಕಾರಣ ಏನು? ಆ ಹೊರಗಡೆ ಜನಗಳಂತೆ ನಾವು ಯೇಸು ಸ್ವಾಮಿಯನ್ನು ನೋಡ್ತೇವಾ? ಅವನು ಸಾಧಾರಣ ಮನುಷ್ಯನ? ಅವನು ಬಡಂಗಿಯ ಮಗನ? ಇವತ್ತು ನೀವು ಇಲ್ಲಿರೋ ಕೂತಿರೋರು ಯೇಸು ಸ್ವಾಮಿಯಿಂದ ಏನಾದರೂ ಹೊಂದ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತಂದರೆ, ನಿಮ್ಮ ರೋಗಗಳು ವಾಸಿ ಆಗ್ಬೇಕಂತಂದರೆ, ಮದುವೆ ಆಗಿಲ್ದಾರೆ ಮದುವೆ ಆಗ್ಬೇಕಂತಂದರೆ, ಮಕ್ಕಳಾಗ್ಬೇಕಂತಂದ್ರೆ ನೀವು ಏನು ಮಾಡ್ಬೇಕಂತೆ? ಜಕ್ಕಾಯನ ಥರ, ಆ ರಕ್ತ ಕುಸುಮ ರೋಗಿ ಥರ ನೀವು ಏನು ಮಾಡಬೇಕಂತೆ? ಆತ್ಮಿಕ ಕಣ್ಣುಗಳನ್ನು ತೆರೆದು, ಆತ್ಮಿಕ ಮನಸ್ಸನ್ನು ತೆರೆದು, ಆತ್ಮಿಕಂತ ಹೃದಯವನ್ನು ತೆರೆದು ನೀವು ದೇವ್ರನ್ನ ನೋಡಬೇಕು, ಬೇಡಿಕೊಳ್ಬೇಕು. ಆತನ ಶಿಲುಬೆಯನ್ನು ನೋಡಿ, ದೃಷ್ಟಿಸಿ ನೋಡಿ ಬೇಡು. ನಮಗಾಗಿ ತಾನೇ ಯೇಸು ಸ್ವಾಮಿ ಬಂದಿದ್ದು, ನಮಗಾಗಿ ತಾನೇ ರಕ್ತ ಸುರಿಸಿದ್ದು. ನಮಗೆ ಏನು ಕೊಡಲ್ಲ ಅಂತಾರೆ ದೇವರು, ಎಲ್ಲವನ್ನೂ ಕೊಡ್ತಾರೆ. ಆದರೆ ನಾವು ಸುಮ್ಮನೆ ಬಂದು ಹೀಗೆ ಯೇಸು ಸ್ವಾಮಿಯನ್ನು ಸಾಧಾರಣ ಮನುಷ್ಯ, ಅವನು ಬಡಂಗಿ ಮಗ ಅಂತ ನೋಡಿ ಹೋದರೆ ನಮಗೇನು ಸಿಗೋದಿಲ್ಲ. ನಾವು ಆತ್ಮಿಕವಾಗಿ ದೃಷ್ಟಿಸಿ ಯೇಸು ಸ್ವಾಮಿಯನ್ನು ನೋಡಿದಾಗ ನಮಗೂ ಕೂಡ ನಮ್ಮ ಕಷ್ಟ ತೀರಿತು ಅಂತ ಯೇಸು ಸ್ವಾಮಿ ಅಲ್ಲಿ ಹೇಳ್ದಂಗೆ ನಾವು ಕೂಡ ಇವತ್ತು ಹೇಳ್ಬೋದು. ಹೊರಗಡೆ ಇರುವ ಜನರಿಗೂ ಕೂಡ ನಾವು ಹೇಳ್ಬೋದಾಗುತ್ತೆ. ಪ್ರಿಯರೇ, ತೀರಿತು ಅಂತ ನಾವು ಹೇಳ್ಬೇಕು ಅಂತಂದರೆ ನಾವು ಏನು ಮಾಡಬೇಕು? ನಮ್ಮ ಹೃದಯಗಳನ್ನು ತೆರಿಬೇಕು. ಅಲ್ಲಿ ಹೊರಗಡೆ ಇರುವ ಜನರಿಗೆ ಏನಾಗಿದೆ? ಅವ್ರ ಕಣ್ಣಿದ್ರು ಕೂಡ ಕಾಣಿಸ್ತಾ ಇಲ್ಲ, ಹೃದಯ ಕಲ್ಲಾಗಿದೆ, ಅವರ ಮನಸ್ಸು ಏನೂ ಇಲ್ಲ ಮನಸ್ಸಿನಲ್ಲಿ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ? ಓಡಾಡ್ತಾ ಇದ್ದಾರೆ. ಲೋಕಕ್ಕೂ ನಮಗೆ ಏನು ಸಂಬಂಧ?
ಯೇಸುವಿಗೂ ನಮಗೇನು ಸಂಬಂಧ? ಅಯ್ಯೋ ಗುಡ್ ಫ್ರೈಡೆ ಯಾರೋ ಮಾಡ್ಕೊಂತಾರೆ, ಯಾರೋ ಒಬ್ಬ ಮನುಷ್ಯ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಲೋಕದ ಜನರು ಓಡಾಡ್ತಾ ಇದ್ದಾರೆ. ಅವ್ರಿಗೇನಾಗುತ್ತೆ? ಕೋಟಿ ತಗೊಂಬಂದು ಯೇಸು ಮುಂದೆ ಸುರಿದ್ರೂ ಕೂಡ ಅವ್ರಿಗೆ ಯಾವ ಅದ್ಭುತನೂ ನಡೆಯಲ್ಲ, ಯಾವುದೇ ಕಾರ್ಯ ಕೂಡ ಸಕ್ಸಸ್ ಆಗಲ್ಲ ಅವ್ರಿಗೆ ಪ್ರಿಯರೇ. ಯಾಕೆ ಅಂತಂದರೆ ಅವರ ಕಣ್ಣುಗಳು ಕೂಡ ಆಗಿದೆ, ಅವರ ಮನಸ್ಸು ಕೂಡ ಕಲ್ಲಾಗಿ ಹೋಗಿದೆ, ಅವ್ರ ಹೃದಯದಲ್ಲಿ ಯೇಸು ಬಗ್ಗೆ ಚಿಂತೆನೇ ಇಲ್ಲ. ಆದರೆ ನಾವಾದರೂ ಕೂಡ ಯೇಸು ಬಳಿಗೆ ಬಂದು ನಾವು ಯೇಸುವನ್ನು ದೃಷ್ಟಿಸಿ ನೋಡೋಣ. ಯೇಸು ಬಳಿಗೆ ಬಂದು ದೃಷ್ಟಿಸಿ ನೋಡುವಾಗ ಆ ಶಿಲುಬೆ ಮೇಲೆ ಯೇಸು ಸ್ವಾಮಿ ನಮಗಾಗಿ ಪಟ್ಟಂಥ ಪಾಡುಗಳನ್ನು ನಾವು ಧ್ಯಾನಿಸುವಾಗ ನಮ್ಮ ಆತ್ಮಿಕ ಹೃದಯ ಮತ್ತು ಕಣ್ಣುಗಳನ್ನು ತೆರೆದು ನಾವು ಯೇಸು ಸ್ವಾಮಿಯ ಬಳಿಯಲ್ಲಿ ನಾವು ಬಂದು ಬೇಡಿಕೊಳ್ಳುವಾಗ ನಮಗೂ ಕೂಡ ಆಗದೇ ಇರೋ ಕಾರ್ಯಗಳೆಲ್ಲ ಆಗ್ತವೆ. ನಾವು ಹಾಗೆ ಬಂದು ಕೂತ್ಕೊಂಡು ಎದ್ದೋದ್ರೆ ನಮ್ಗೆ ಯಾವುದೇ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ನಮಗಿರುವಂಥ ಆತ್ಮಿಕ ಹೃದಯ ದೇವರು ಕೊಟ್ಟಿದ್ದಾರೆ, ಆತ್ಮಿಕವಂತ ಮನಸ್ಸು, ಆತ್ಮಿಕವಾದ ಕಣ್ಣುಗಳಿಂದ ದೇವರನ್ನ ದೃಷ್ಟಿಸಿ ನೋಡಬೇಕು, ಆವಾಗಲೇ ಅದ್ಭುತ ಆಗೋದು. ಜಕ್ಕಾರಿಯನ್ನು ಹೇಗೆ ಅದ್ಭುತ ಹೊಂದ್ಕೊಳ್ತಾನೆ, ರಕ್ಷಣೆ ಹೊಂದ್ಕೊಳ್ತಾನೆ, ಆ ರಕ್ತ ಕುಸುಮ ರೋಗಿ ಹೇಗೆ ಬಿಡುಗಡೆ ಹೋಗ್ತವೆ. ಇನ್ನು ಕೂಡ ನನ್ನ ದೃಷ್ಟಿಸಿ ನೋಡು ಅಂತ ಹೇಳ್ದಾಗೆ ಪೇತ್ರ ಯೋಹಾನರ ಕುಂಟ ದೃಷ್ಟಿಸಿ ನೋಡಿದಾಗ ಕುಂಟ ಕಾಲುಗಳನ್ನ ಹೊಂದ್ಕೊಳ್ತೇನೆ. ಆದ್ದರಿಂದ ನಾವು ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ಯೇಸು ಸ್ವಾಮಿಯಿಂದ ನಾವು ಹೊಂದ್ಕೊಳ್ಬೇಕು. ಯೇಸು ಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸಲು ಈ ಲೋಕಕ್ಕೆ ಬಂದರು. ಅದೇ ಥರ ತಂದೆಯ ಚಿತ್ತವನ್ನು ನೆರವೇರಿಸಿ ಆಗ ತಂದೆಗೆ ಹೇಳ್ತಾರೆ, ನೋಡು ಸ್ವಾಮಿ, ನೀವು ಕೊಟ್ಟಂಥ ಕಾರ್ಯವನ್ನು ನಾನು ಮುಗಿಸಿದ್ದೇನೆ, ತೀರಿತ್ತು ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಹೇಳ್ಬೇಕು ಅಂತಾರೆ. ಇನ್ಮೇಲೆ ನಾವು ಗೋಳಾಡಬೇಕು. ದೇವರಿಗೆ ನಮ್ಮ ಹೃದಯವನ್ನು ಕೊಟ್ಟು ನಮ್ಮ ಆತ್ಮಿಕವಾದ ಕಣ್ಣುಗಳಿಂದ ದೇವರನ್ನು ದೃಷ್ಟಿಸಿ ನೋಡೋಣ. ನಮ್ಮ ಎಲ್ಲ ಕಾರ್ಯಗಳು ತೀರಿ ಹೋಗುತ್ತವೆ. ನಮ್ಮ ಎಲ್ಲ ಕಾರ್ಯಗಳನ್ನು ದೇವರು ಜೊತೆಯಲ್ಲಿದ್ದು ಸಫಲ ಮಾಡಿಕೊಡ್ತಾರೆ. ಎಲ್ಲರೂ ಕೈಗಳ ತಟ್ಟಿ. ಏಳನೇ ಮಾತು, ಏಳಾவது வார்த்தை, ಏಳನೇ ಮಾತು, ಯೇಸು ಸಿಲುவையிலே இருக்கும் பொழுது, ಯೇಸು ಶಿಲುಬೆ ಮೇಲೆ ಇದ್ದಾಗ, பிதாவே உம்முடைய கைகளில் என் ஆவியை ஒப்புவிக்கிறேன், ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕೈಗಳಲ್ಲಿ. லூக்கா 23ஆம் அதிகாரம் 46ஆம் வசனம், ಸಹೋದರಿ ಸುಂದರಿ ಅವர்கள். ಲೂಕನ ಸುವಾರ್ತೆ 23:46ನೇ ವಾಕ್ಯ. ಓಕೆ, ಒಂದು ನಿಮಿಷ ಸಿಸ್ಟರ್. ಓಕೆ, ಹೌದಾ? ಇಲ್ಲ, ಇವ್ರು ಮುಗಿಸ್ಬಿಡ್ಲಿ. தயவு செய்து 1:30 மணி ஆச்சுன்னு சொல்லி யாரும் யோசிக்காதீங்க. 1:30 ಆಗಿದೆ ಅಂತ ಯಾರು ಯೋಚನೆ ಮಾಡಬೇಡ್ರಿ. இன்னும் ஒரு 5-10 நிமிஷத்துல முடிச்சிடுவோம். ಇನ್ನೊಂದು 5-10 ನಿಮಿಷದಲ್ಲಿ ನಾವು ಮುಗಿಸೋಣ. ಆಮೆನ್, ಆಮೆನ್, ಹalleluya, ಹalleluya. கடைசி வார்த்தை, ஏழாவது வார்த்தை, ಕೊನೆಯ ಮಾತು, ಏಳನೇ ಮಾತು. பிதாவே உம்முடைய கைகளில் என் ஆவியை ஒப்புவிக்கிறேன். ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. కర్తనామకు స్తోత్రవాగలి. ఈ సమయం ఇచ్చిన ఈ సంఘ తండ్రి అయిన పాస్టర్ అయ్య గారికి నా హృదయపూర్వక వందనాలు చెప్పుచున్నానండి. అలాగే ఇక్కడికి వచ్చిన సిస్టర్స్కి, బ్రదర్స్కి కూడా నేను వందనాలు చెప్పుచున్నానండి. నాకు ఇచ్చిన ఈ 7వ వార్త లూకాసు వార్త 23:46 అండి. అప్పుడు యేసు గొప్ప శబ్దంతో కేక వేసి, తండ్రి నీ చేతికి నా ఆత్మను అప్పగించుచున్నాను అనేనండి. అంటే యేసు తన ಆತ್ಮನ ಅಪ್ಪಗಿಂಚడానికి ಗಲ ಕಾರಣವೇಂಟಂಡಿ? ಯಾಕೆ ದೇವರಿಗೆ ಒಪ್ಪಿಸಿದ್ದಾರೆ? ಅವ್ರಿಗೆ ಅಧಿಕಾರ ಇದೆ ತಾನೇ. ಎಷ್ಟೊಂದು ಜನಕ್ಕೆ ಕಣ್ಣುಗಳು ಕೊಟ್ಟಿದ್ದಾರೆ, ಸ್ವಸ್ಥತೆ ಮಾಡಿದ್ದಾರೆ, ಸತ್ತಿರೋರನ್ನ ಎಬ್ಬರಿಸವ್ರೆ. ಅಷ್ಟು ಅಧಿಕಾರ ಇರೋ ತಂದೆ ಯಾಕೆ ಅವರ ಆತ್ಮನೇ ಒಪ್ಪಿಸಿದ್ದಾರೆ? ಯಾಕಂದರೆ ఈ లోక పాపాలను, ఈ లోకం చేసిన పాపాలన్నీ ఆయన కుమారుని మీద వేశారండి. అయితే యేసు శిష్యులు కూడా చిత్రహింసలు పెట్టారండి. కొరడాలతో కొట్టారు, ముళ్ళ కిరీటం పెట్టారు, మేకులు చుచ్చారు, బళ్ళెంతో పొడిసినా కూడా ఆయన చెల్లించలేదు. ఏమీ కూడా ఒక్క మాట ఎవరిని అనలేదు. ఎందుకంటే మన పట్ల ఉన్న దేవుని ప్రేమ క్రీస్తు మరణమే, క్రీస్తు మరణ పునర్ధానము ద్వారా నిత్య రాజ్యానికి వారసులం అవుతామని ఆయన మనల్ని ప్రేమించారండి. అయితే ఇక్కడ నలుగగొట్టబడిన దేవుని యేసుప్రభు అయిన ఈయనకి లేఖనాలు నెరవేరాలని యెషయా గ్రంథంలో చెప్పినట్లుగా నలుగగొట్టబడ్డారండి. అయినప్పటికీ కూడా ఆయన చెల్లించలేదు. అందుకే ఆయన 7వ మాటగా పలికిన మాట, గొప్ప శబ్దంతో కేకవేసి, తండ్రి నీ చేతికి నా ఆత్మను అప్పగించుచున్నానని చెప్పారండి. ఇది ఆఖరిగా 7వ మాట.
ఆయన ఆత్మను తనకు అనుగ్రహించిన వారికి అనగా ఆయన తండ్రికి అప్పగించారు. అదే మాదిరికరంగా మనము జీవించాలని మనకు ఆత్మను అనుగ్రహించిన దేవునికి స్తోత్రము కలుగునుగాక అండి. ఆమేన్. నా స్థితి గమనించి నన్ను ప్రేమించి నా కొరకు కల్వరిలో యాగమైతివా, నీదు యాగము నాకు మోక్ష మార్గము, నీదు యాగము నాకు మోక్ష మార్గము, నీయందే నిత్య జీవము ప్రభువా, నీయందే నిత్య జీవము. ఎన్ని తలచినా ఏది జరిగినా జరిగేది నీ చిత్తమే ప్రభువా, జరిగేది నీ చిత్తమే. ఆమెన్. கைகளை தட்டுவோமா? எத்தனை பேருக்கு அர்த்தமாయింది?